ಸೇರಿರತಕ್ಕಂತಹ ಎಲ್ಲ ಬ್ರಾಹ್ಮಣ ಸಂಘದ ಬಂಧುಗಳು, ಭಗಿನಿಯರು, ಮಾತೆಯರಿಗೆ ಅಯೋಧ್ಯೆಯಲ್ಲಿ ಶ್ರೀರಾಮ ಬಾಲರಾಮನ ಪ್ರತಿಷ್ಠಾ ಮಹೋತ್ಸವದ ಪ್ರಥಮ ವಾರ್ಷಿಕೋತ್ಸವದ ಅಭಿವಂದನೆಗಳನ್ನು ಸಲ್ಲಿಸ್ತಾ, ರಾಮಾವತಾರ, ರಾಮಾಯಣ ಅಲ್ಲ, ರಾಮಾವತಾರದ ಬಗ್ಗೆ ಯಥಾಶಕ್ತಿ ಯಥಾಮತಿ ಮಾತನಾಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಮೊದಲನೆಯದಾಗಿ, ಶ್ರವಣಾದಿ ವಿನಾನೈವ ಕ್ಷಣಂ ದಿಷ್ಠೇದ ವಿಕ್ವಚಿತ್. ಇದು ಆಚಾರ್ಯರು, ನಮ್ಮ ಆದಿಗುರುಗಳಾದಂತಹ ಆಚಾರ್ಯ ಮಧ್ವರು ನಮಗೆ ಕೊಟ್ಟಂತಹ ಮೊಟ್ಟ ಮೊದಲ ಸಂದೇಶ. ಶ್ರವಣಾದಿ ವಿನಾನೈವ ಕ್ಷಣಂ ದಿಷ್ಠೇದ ವಿಕ್ವಚಿತ್. ನಿರಂತರ ಶ್ರವಣಾದಿಗಳನ್ನು ಮಾಡ್ತಾ ಇರಬೇಕು. ಶ್ರವಣ ಆದಿ ಅಂದ್ರೆ ಹೇಳಿದ್ರೆ ಎರಡು ರೀತಿಯಲ್ಲಿ ಇಟ್ಕೊಳ್ಳಿಕ್ಕೆ ಬರ್ತದೆ. ಒಂದು, ಭಾಗವತದಲ್ಲಿ ಪ್ರಹ್ಲಾದ ಪ್ರತಿಪಾದನೆ ಮಾಡಿದಂತಹ ನವವಿಧ ಭಕ್ತಿ. ಶ್ರವಣಂ ಮನನಂ ವಿಷ್ಣೋ ಕೀರ್ತನಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಆತ್ಮನಿವೇದನಂ ಅಥವಾ ಆತ್ಮ ನಿವೇದನಂ ಒಂದು. ಇನ್ನೊಂದು ಶ್ರವಣ ಮನನ ನಿಧಿಧ್ಯಾಸನ. ಇದು ಈ ಆದಿಪದೇನ ಇದಿಷ್ಟನ್ನು ಹಿಡ್ಕೊಳ್ಳಿಕ್ಕೆ ಬರ್ತದೆ. ಯಾತಕ್ಕೋಸ್ಕರ ಅಂತ ಕೇಳಿದ್ರೆ, ಭಗವಂತನ ತಿಳುವಳಿಕೆಯನ್ನು ಪಡೆದುಕೊಂಡು ಭಗವಂತನ ಜ್ಞಾನ, ಭಗವಂತನಲ್ಲಿ ಭಕ್ತಿ, ಭಗವದಿತರ ವಿಷಯದಲ್ಲಿ ವೈರಾಗ್ಯವನ್ನು ತಾಳಿ ಉತ್ಕಟ ಸಾಧನೆಯನ್ನು ಮಾಡಿ ಆತ್ಮೋದ್ಧಾರದ ಮಾರ್ಗವನ್ನು ಪ್ರತಿಯೊಬ್ಬ ಜೀವಿಯೂ ಹಿಡಿಬೇಕೆಂಬುದೇ ಭಗವಂತ ನಮ್ಮನ್ನು ಇಲ್ಲಿ ಸೃಷ್ಟಿಸಿದರ ಹಿಂದಿರತಕ್ಕಂತಹ ಮುಖ್ಯ ಉದ್ದೇಶ. ಪ್ರತಿಯೊಬ್ಬ ಮನುಷ್ಯನ ಜನ್ಮವೂ ಕೂಡ ಜನ್ಮದ ಸಾರ್ಥಕ್ಯತೆ ಎಲ್ಲಿ ಅಂತ ಕೇಳಿದ್ರೆ, ಆತ್ಮೋದ್ಧಾರದ ದಾರಿಯನ್ನು ಹಿಡಿದಾಗ. ನಾವು ಮಕ್ಕಳನ್ನು ಶಾಲೆಗೆ ಕಳಿಸ್ತೇವೆ. ಯಾತಕ್ಕೋಸ್ಕರ? ಸುಮ್ಮನೆ ಮನೆಯಲ್ಲಿದ್ರೆ ಯಾವುದಕ್ಕೂ ಪ್ರಯೋಜನ, ಅನಕ್ಷರಸ್ಥ ಕುಕ್ಷಿಯಾಗಿ ಯಾವುದಕ್ಕೂ ಪ್ರಯೋಜನ ಇಲ್ಲದವಾಗುತ್ತಾನೆ ಎಂಬ ಕಾರಣಕ್ಕಾಗಿ ನಮ್ಮದೇ ಮಗುವನ್ನು ನಾವು ಶಾಲೆಗೆ ಕಳಿಸ್ತೇವೆ. ಶಾಲೆಗೆ ಹೋಗಿ ಸಾಧನೆಯನ್ನು ಮಾಡಿ ಮನೆಗೆ ಬಾ, ನಿನ್ನದಾದಂತಹ ವ್ಯಕ್ತಿತ್ವವನ್ನು ತನ್ನದೇ ಆದಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳು ಎಂಬ ನಿಟ್ಟಿನಲ್ಲಿ ಅವನನ್ನು, ಮಕ್ಕಳನ್ನು ಶಾಲೆಗೆ ಕಳಿಸ್ತೇವೆ. ಅದೇ ರೀತಿ ಭಗವಂತ ನಮ್ಮನ್ನು ಈ ಜಗತ್ತೆಂಬ ಶಾಲೆಗೆ ಕಳಿಸಿದ್ದಾನೆ. ಯಾಕೆ? ನಾವೆಲ್ಲ ಭಗವಂತನ ಉದರದಲ್ಲಿ ಅನಂತ ಕಾಲದಿಂದ ಸುಪ್ತಾವಸ್ಥೆಯಲ್ಲಿ, ಸುಷುಪ್ತಿಯಾವಸ್ಥೆಯಲ್ಲಿ ಮಲಗಿದ್ದೆವು. ಗಾಢ ನಿದ್ರೆ, ಯಾವುದರ ಪರಿವೆಯೇ ಇಲ್ಲದೆ ಮಲಗಿದ್ದೆವು. ಆಗ ಭಗವಂತ ಯೋಚನೆ ಮಾಡತಾನೆ, ಇವರೆಲ್ಲ ಸುಮ್ಮನೆ ಬಿದ್ದುಕೊಂಡಿದ್ದಾರೆ, ಪ್ರತಿಯೊಬ್ಬನೂ ಸುಖ ಸ್ವರೂಪಾನಂದದ ಆವಿರ್ಭಾವವನ್ನು ಹೊಂದಿ ಶಾಶ್ವತವಾದ ಸುಖವನ್ನು ಪಡ್ಕೊಳ್ಳುವ ನಿಟ್ಟಿನಲ್ಲಿ ಈ ಜೀವಿಗಳಿಂದ ಸಾಧನೆಯಾಗಬೇಕು. ಅಂತಹ ಸಾಧನೆಯನ್ನು ಮಾಡಿಕೊಂಡು ಸುಖವನ್ನು ಪಡ್ಕೊಳ್ಳಿ, ಸುಖವನ್ನು ಅನುಭವಿಸಿ ಅಂತ ಹೇಳಿ ನಮ್ಮನ್ನು ತೆಗೆದು ಭೂಮಿಯಲ್ಲಿ ಹಾಕಿದ, ಸಾಧನೆ ಮಾಡಿ ಅಂತ. ನಾವು ನಮ್ಮ ಆ ತನವನ್ನು ಮರೆತು ಮಕ್ಕಳು ಶಾಲೆಗೆ ಹೋದಾಗ ತಂದೆ ತಾಯಿ ನಮ್ಮನ್ನು ಶಾಲೆಗೆ ಯಾಕೆ ಕಳಿಸಿದ್ದಾರೆ ಎಂಬುದನ್ನು ಮರೆತು ಬೇಡದರಲ್ಲೇ ತೊಡಗಿಕೊಂಡ್ರೆ ಏನಾದೀತು? ಶಾಲೆಗೆ ಕಳಿಸಿದ್ದೇ ವ್ಯರ್ಥ ಅಂತ ಆದೀತು. ತಂದೆ ತಾಯಿ ತಲೆ ಚಚ್ಚಿಕೊಳ್ತಾರೆ. ಅದೇ ರೀತಿ ನಾವು ಭೂಮಿಗೆ ಭಗವಂತ ಯಾಕೆ ನಮ್ಮನ್ನು ಕಳಿಸಿದ್ದಾನೆಂಬುದನ್ನೇ ಮರೆತು ಸ್ವಚ್ಛಂದವಾದ ಬದುಕಿನಲ್ಲಿ ಬದುಕುತ್ತಾ ಇದ್ದೇವೆ. ಇದು ಭಗವಂತನಿಗೆ ನಾವು ಮಾಡತಕ್ಕಂತಹ ಬಹುದೊಡ್ಡ ಅಪಚಾರ ಅಂತ ಶಾಸ್ತ್ರದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾರೆ. ಹಾಗಾದ್ರೆ ಭಗವಂತನನ್ನು ತಿಳಿದುಕೊಳ್ಳುವುದೇ ನಮ್ಮ ಸೃಷ್ಟಿಯ, ನಮ್ಮನ್ನು ಭಗವಂತ ಭೂಮಿಯಲ್ಲಿ ಸೃಷ್ಟಿಸಿದ ಹಿಂದಿರತಕ್ಕಂತಹ ಬಹುದೊಡ್ಡ ಉದ್ದೇಶ, ಆತ್ಮೋದ್ಧಾರದ ಮಾರ್ಗ. ಅದಕ್ಕೋಸ್ಕರ ಭಗವಂತನ ಗುಣಗಳ ಗರಿಮೆಯನ್ನು ತಿಳಿದುಕೊಂಡೆವು ಎಂದಾದಲ್ಲಿ ನಾವೆಲ್ಲ ಭಕ್ತಿಯನ್ನು ಮಾಡ್ತೇವೆ. ಯಾತಕ್ಕೋಸ್ಕರ? ಎಲ್ಲದರ ಹಿಂದಿರತಕ್ಕಂತಹ ಮೂಲ ಉದ್ದೇಶ ಒಂದೇ, ಮೋಕ್ಷ ಸಾಧನೆ, ಸ್ವರೂಪಾನಂದದ ಪ್ರಾದುರ್ಭಾವ. ಇದನ್ನು ಪಡ್ಕೊಳ್ಳುವುದಕ್ಕೋಸ್ಕರ ನಾವು ಸಾಧನೆಯನ್ನು ಮಾಡೋದು. ಕೆಲವರಿಗೆ ಇದರ ತಿಳುವಳಿಕೆ ಇದ್ದು ಮಾಡ್ತಾರೆ, ಕೆಲವರು ತಿಳುವಳಿಕೆ ಇಲ್ಲದೆ ಮಾಡ್ತಾರೆ, ಅದು ಬೇರೆ ವಿಷಯ. ತಿಳುವಳಿಕೆ ಇಲ್ಲದೆ ಮಾಡುವವರ ವ್ಯವಸ್ಥೆ ಹೇಗೆ ಅಂತ ಕೇಳಿದ್ರೆ, ನಮಗೆ ಬೇಕಾದದ್ದನ್ನು ಕೊಡ್ತಾನೆ ಅಂತ ಆದ್ರೆ ಅವ ದೇವರು, ನಾವು ಕೇಳಿದ್ದನ್ನು ಕೊಡ್ಲಿಲ್ವಾ ಅವ ದೇವರಲ್ಲ. ಜಾಲ ಪ್ರಯೋಜನ ಇದ್ದಿ. ರಾಯರನ್ನು
ಸ್ತೋತ್ರ ಮಾಡುವುದು, ಜಪ ಮಾಡುವುದು, ಮಂತ್ರಾಲಯಕ್ಕೆ ಹೋಗುವುದು, 48 ದಿವಸ ಹೆಜ್ಜೆ ನಮಸ್ಕಾರ, ಮಡಸ್ನಾನ, ಉರುಳು ಸೇವೆ, ಏನೇನೋ ಏನೇನೋ ಎಲ್ಲ ಮಾಡಿಕೊಂಡು ರಾಯರೇ ಅದು ಕೊಡಿ, ಇದು ಕೊಡಿ, ಮತ್ತೊಂದು ಕೊಡಿ, ಮಗದೊಂದು ಕೊಡಿ ಅಂತ ಕೇಳುವುದು. ಯಾರು ಯಾರು ಯಾವ ಯಾವ ದೇವಸ್ಥಾನವನ್ನು ತೋರಿಸಿ ಇಡೆಗೂ ಫೋನು ಅಂತ ಅಂಡ ಕೆಲಸ ಆಪಣು ಅಂತ ಹೇಳ್ತಾರೋ ಅಲ್ಲಿಗೆ ಹೋಗುವುದು, ಅಲ್ಲಿಗೆ ಓಡಿ ಅಲ್ಲಿ ಹರಕೆಗಳನ್ನು ಕಟ್ಟುವುದು. ನಾವು ಎಣಿಸಿದ್ದು ಆಗಲಿಲ್ವಾ? ರಾಯರು ಪೊಕ್ಕಡೆಯ 47 ದಿನ ಸೇವೆ ಅಂತೆ ಜಾಲ ಹತ್ತಿರಿ 12 ಬರ್ತಿರಿಯರು ಮಂತ್ರಾಕ್ಷತೆಲ್ಲ ಕೊಳ್ತಿರಿಯರು ಎಂಬ ಭಾವನೆ. 49ನೇ ದಿವಸ ನಾವು ನಾಸ್ತಿಕರು. ಆಮೇಲೆ ಯಾರೋ ಇನ್ನೊಬ್ರು ತೋರಿಸಿದ ದೇವಸ್ಥಾನಕ್ಕೆ ಅವಳು ಹೋದು ಹರಕೆ ಬಂದ್ರೆ ಕೂಡ್ಲೆ ಆಪಣುಕಾರ ಅಂತ ಅಲ್ಲಿಗೆ ಹೋಯ್ತು. ಅಲ್ಲಿ ಸೇವೆ ಮಾಡಿದ್ದು ಹರಕೆ ಹೊತ್ಕೊಂಡು ಬಂತು. ನಾವು ಕೇಳಿದ್ದು ಸಿಗಲಿಲ್ವಾ? ಅವಳ ಜಾಲ ನದಿ ಪೊಕ್ಕಡೆ. ನಾವು ಕೇಳಿದ್ದನ್ನು ಕೊಟ್ರೆ ಅದು ದೇವರು, ನಾವು ಕೇಳಿದ್ದನ್ನು ಕೊಡ್ಲಿಲ್ವಾ ಅದು ದೇವರಲ್ಲ. ಈ ಭಾವನೆಯಲ್ಲಿ ಅಜ್ಞಾನದಿಂದ ತೊಳಲಾಡ್ತಾ ಇದ್ದೇವೆ. ಈ ರೀತಿಯ ಅಜ್ಞಾನವನ್ನು ಕಳಚಿಕೊಂಡು ಭಗವಂತನ ಶುದ್ಧ ಸಾತ್ವಿಕತೆಯನ್ನು, ಶುದ್ಧ ಸತ್ವವನ್ನು ಅರಿತುಕೊಂಡು ತನ್ಮುಖೇನ ಅಂತ್ಯದಲ್ಲಿ ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರ ಕಾಮಾಯ ನೇಷ್ಯತೆ ಕೃಚ್ಛ್ರಾಯ ತಪಸೆ ಚೈವ ಪ್ರೇತ್ಯ ಅನಂತ ಸುಖಾಯ ಚ. ಸತ್ತ ಮೇಲೆ ಅನಂತ ಸುಖ. ಪ್ರೇತ್ಯ ಇದು ಒಳ್ಳೆ ಕಥೆ ಆಯ್ತು. ಸತ್ತ ಮೇಲೆ ಅನಂತ ಸುಖ ಯಾರಿಗೆ ಅಂತ ನಮಗೆ ಪ್ರಶ್ನೆ ಬರ್ತದೆ ಸಹಜವಾಗಿ. ಈ ಪ್ರಶ್ನೆ ಯಾವಾಗ ಅಂತ ಕೇಳಿದ್ರೆ, ನಮ್ಮ ಜೀವನ ಹೇಳೋದು ಈ ದೇಹಕ್ಕೆ ಮಾತ್ರ ಸೀಮಿತ ಎಂಬ ಜ್ಞಾನ ನಮ್ಮಲ್ಲಿತ್ತು ಅಂತಾದ್ರೆ ಈ ಪ್ರಶ್ನೆ ಸಹಜವಾಗಿ ಸತ್ತ ಮೇಲೆ ಯಾರಿಗೆ ಅಂತ. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ ಅಂತ ಚಾರ್ವಾಕ ತನ್ನ ನಾಸಿಕ್ಯ ಶಾಸ್ತ್ರದಲ್ಲಿ ಕೇಳುತ್ತಾನೆ. ರಣಂಕೃತ್ವ ಘೃತಂ ಬಿಬೇದ. ಭಸ್ಮೀಭೂತಸ್ಯ ದೇಹಸ್ಯ ಹೌದು, ಭಸ್ಮೀಭೂತವಾದ ದೇಹ ಮತ್ತೆ ಬರುವುದಿಲ್ಲ. ಆದರೆ ಆತ್ಮ ಅದು ಶಾಶ್ವತವಾದದ್ದು. ಸತ್ತ ಮೇಲೂ ಉಳಿದುಕೊಳ್ಳುವಂತಹದ್ದು ಅದು ಆತ್ಮ. ಅದಕ್ಕೆ ಶಾಶ್ವತವಾದ ಸುಖ ಪ್ರಾಪ್ತಿಗೋಸ್ಕರ ಏನು ಮಾಡಬೇಕು? ಕೃಚ್ಛ್ರಾಯ ತಪಸೆ ಚೈವ. ಅದರಿಂದ ಏನಾಗ್ತದೆ? ಪ್ರೇತ್ಯ, ಸತ್ತ ಮೇಲೆ ಅನಂತ ಸುಖ. ಅನಂತ ಅಂದ್ರೆ ಆ ಸುಖಕ್ಕೆ ಅಂತ್ಯವೂ ಇಲ್ಲ, ಆದಿಯೂ ಇಲ್ಲ. ಅಂತಹ ಆದಿ ಉಂಟು, ಅಂತ್ಯ ಇಲ್ಲ, ಅಂತಹ ಸುಖ ಪ್ರಾಪ್ತಿ ಆಗ್ತದೆ. ಪ್ರತಿಯೊಬ್ಬ ಜೀವಿಯ ಬಯಕೆ ಅದುವೇ ಅಲ್ವಾ? ಸುಖಮ್ಮೇ ಸ್ಯಾತ್ ದುಃಖಂ ಅನಾಗಪಿ ಮಾಬೂತ್. ಸುಖದವೇ ಬೇಕು ನನಗೆ, ಒಂದು ಕ್ಷಣವೂ ದುಃಖ ಇರಬಾರ್ದು, ನಾನು ಸುಖದಲ್ಲಿರ್ಬೇಕು, ಸುಖದಲ್ಲಿರ್ಬೇಕು. ಅದಕ್ಕೋಸ್ಕರವೇ ನಮ್ಮ ಪ್ರತಿನಿತ್ಯದ ಜೀವನದ ಜಂಜಾಟದಲ್ಲಿ ತೊಳಲಾಡುವುದು. ಅದಕ್ಕೋಸ್ಕರ ಆ ಸುಖ ಪಡಿಕೊಳ್ಬೇಕು ಅಂತಾದರೆ ಸಂಸಾರದಲ್ಲಿದ್ದು ಎಂದೆಂದಿಗೂ ಸಾಧ್ಯ ಇಲ್ಲ. ನಮ್ಮ ಹತ್ರಕ್ಕೆ ಕಾವಿ ಶಾಟಿ ಉಟ್ಕೊಂಡು ಸನ್ಯಾಸಿಯಾಗಿ ಕುಂಭಮೇಳಕ್ಕೆ ಹೋಗ್ಬೇಕು ಅಂತ ಹೇಳಿದ್ದಲ್ಲ, ಆ ರೀತಿ ಅರ್ಥ ಅಲ್ಲ. ಸನ್ಯಾಸಿ ಅಂತ ಹೇಳಿದ್ರೆ ಯಾರೆಲ್ಲ ಕಾವಿ ಶಾಟಿ ಉಟ್ಕೊಂಡಿದ್ದಾರೆ ಅವರೆಲ್ಲ ಸಂಸಾರವನ್ನು ಬಿಟ್ಟವರು ಅಂತ ಅರ್ಥ ಅಲ್ಲ. ಚತುರ್ಮುಖ ಬ್ರಹ್ಮನಿಂದ ಆರಂಭಿಸಿ ತೃಣಾಂತ ಸಕಲ ಜೀವರಾಶಿಗಳು ಸಂಸಾರಿಗಳೇ. ಯಾರು ಈ ಪಾಂಚಭೌತಿಕ ದೇಹವನ್ನು ಕಳಚಿ ಇದರಿಂದ ಬಿಡುಗಡೆಯನ್ನು ಹೊಂದಿ ಮೋಕ್ಷವನ್ನು ಹೊಂದಿದ್ದಾನೋ, ಮುಕ್ತಿಯನ್ನು ತಲುಪಿದ್ದಾನೋ, ಅವನು ಮಾತ್ರ ಸಂಸಾರ ರಹಿತನಾದವ, ಸಂಸಾರ ತ್ಯಕ್ತ. ಉಳಿದವರೆಲ್ಲರೂ ಸಂಸಾರಿಗಳೇ. ಪಾಂಚಭೌತಿಕ ದೇಹ ಯಾರಿಗೆಲ್ಲ ಉಂಟು ಎಲ್ಲರೂ ಸಂಸಾರಿಗಳೇ. ಲೋಕದಲ್ಲಿ ಔಪಚಾರಿಕವಾಗಿ ನಾವು ಸನ್ಯಾಸಿಗಳನ್ನು ಅವರು ಸಂಸಾರ ಬಿಟ್ಟವರು ಅಂತ ಹೇಳದೇವೆ ವಿನಃ ಎಲ್ಲರೂ ಸಂಸಾರಿಗಳು. ಮೋಕ್ಷ ಸಿಗುವವರೆಗೆ ಬ್ರಹ್ಮನಿಂದ ಆರಂಭಿಸಿ ತೃಣಾಂತ ಪ್ರತಿಯೊಬ್ಬ ಜೀವರಾಶಿಗಳು ಸಂಸಾರಿಗಳು. ಹಾಗಿರುವಾಗ ಇಂತಹ ಸಂಸಾರದಲ್ಲಿ ಶಾಶ್ವತ ಸುಖವನ್ನು ಹೊಂದಲಿಕ್ಕೆ ಯಾರಿಲ್ಲೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು? ಆ ಶಾಶ್ವತ ಸುಖವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಸಾಧನೆಯನ್ನು ಮಾಡಬೇಕು. ಸಾಧನೆಯ ಮಾರ್ಗದಲ್ಲಿ ನಡೆಯುವಾಗ ಬರತಕ್ಕಂತಹ ಅಡೆತಡೆಗಳು ಯಾವುದು? ಅಡೆತಡೆಗಳು ಕೇಳಿದ್ರೆ ಪ್ರಧಾನ ಅಡೆತಡೆಯೇ ಅಜ್ಞಾನ. ಆ ಅಜ್ಞಾನವನ್ನು ಕಳಚಿಕೊಳ್ಳುವುದಕ್ಕೋಸ್ಕರ ಜ್ಞಾನ ಸಂಪಾದನೆಗೋಸ್ಕರ ಶ್ರವಣಾದಿಗಳನ್ನು ಮಾಡಬೇಕು ಅಂತ ಆಚಾರ್ಯರು ಕೊಟ್ಟ ಆದೇಶ. ಭಗವಂತನ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಧ್ಯಾನ ಮಾಡಬೇಕು. ಧ್ಯಾನ ನಿರಂತರವಾಗಿ ಭಗವಂತನನ್ನು ಧ್ಯಾನ ಮಾಡಿದ್ರೆ ತನ್ಮುಖೇನ ಭಗವಂತನ ಅಪರೋಕ್ಷ ಜ್ಞಾನ ಆಗ್ಲಿಕ್ಕೆ ಸಾಧ್ಯ. ಧ್ಯಾನ ಮಾಡಿದ್ರೆ ಭಗವಂತನ ಅಪರೋಕ್ಷ ಜ್ಞಾನ ಸಾಕ್ಷಾತ್ಕಾರ ಆಗ್ತದೆ. ಆದ್ರೆ ಧ್ಯಾನ ಹೇಗೆ ಮಾಡಬೇಕು? ಇವತ್ತು ಪ್ರವಚನದಲ್ಲಿ ಹೇಳಿದ್ದಾರೆ, ನಾನು ಧ್ಯಾನ ಮಾಡ್ತೇನೆ ಹೇಳಿ ಮನೆಗೆ ಹೋಗಿ ಕೂತು ಧ್ಯಾನ ಮಾಡಿದ್ರೆ ಭಗವಂತನ ಸಾಕ್ಷಾತ್ಕಾರ ಆಗುವುದಿಲ್ಲ. ಯಾಕೆ? ಸಂಶಯಗಳ ದೊಡ್ಡ ಭಾಂಡಾರ ನಮ್ಮ ತಲೆಯ ಒಳಗೆ ತುಂಬಿಕೊಳ್ತದೆ. ನಾನು ಮಾಡ್ತಾ ಇರೋದು ಸರಿಯೋ, ಈ ದೇವರು ಸರಿಯೋ, ಆ ದೇವರು ಸರಿಯೋ, ಮತ್ತೊಬ್ಬ ಸರಿಯೋ, ಮಗದೊಬ್ಬ ಸರಿಯೋ ಅನ್ನೋ ಸಂಶಯಗಳೇ ತುಂಬಿಕೊಂಡಾಗ ಆ ಸಂಶಯಗಳು ಪರಿಹಾರ ಆಗಬೇಕು ಅಂತಾದ್ರೆ ನಾವು ಮೊದಲು ಜ್ಞಾನವಂತರಾಗಬೇಕು. ಅದಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ಹೆಚ್ಚು ಜ್ಞಾನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟರು.
ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ನಾಣ್ಯ ಪಂಥ ವಿದ್ಯತೆ ಅಯನಾಯ. ಮೋಕ್ಷವನ್ನು ಹೊಂದಲಿಕ್ಕೆ ಬೇರೆ ದಾರಿಯೇ ಇಲ್ಲ. ನ ಅನ್ಯ ಪಂಥ ವಿದ್ಯತೆ. ಯಾವುದನ್ನು ಬಿಟ್ಟು? ಜ್ಞಾನವನ್ನು ಬಿಟ್ಟು. ನಾಣ್ಯ ಪಂಥ ವಿದ್ಯತೆ ಅಯನಾಯ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಜ್ಞಾನಿ ಪ್ರಿಯತಮೋ ಲೋಕೆ ಜ್ಞಾನವಾನ್ ಮಾಂ ಪ್ರಪದ್ಯಂತೆ ಜ್ಞಾನಿ ಆತ್ಮೈವ ಮೇ ಮತಂ. ಇದೆಲ್ಲ ಜ್ಞಾನಕ್ಕೆ ಕೊಟ್ಟಂತಹ ಮಹತ್ವ ನಮ್ಮ ಶಾಸ್ತ್ರಕಾರರು. ಆ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತಾದರೆ ನಿರಂತರ ಅಧ್ಯಯನ, ಸ್ವಾಧ್ಯಾಯ, ಪ್ರವಚನ ಅಥವಾ ಶ್ರವಣ ಮನನಗಳನ್ನು ನಿರಂತರವಾಗಿ ಮಾಡಿದ್ರೆ ಆಗ ತತ್ವಜ್ಞಾನ ಎಂಬುದು ಉಂಟಾಗ್ತದೆ. ತತ್ವಜ್ಞಾನ ಉಂಟಾದಾಗ ಧ್ಯಾನ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಧ್ಯಾನಂ ನಿಶ್ಚಿತ ತತ್ವಸ್ಯ. ಯಾರಿಗೆ ತತ್ವಜ್ಞಾನ ನಿಶ್ಚಯ ಆಗಿದೆಯೋ ಅವನು ಧ್ಯಾನ ಮಾಡಲಿಕ್ಕೆ ಸರಿಯಾದ ಅಧಿಕಾರಿ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಧ್ಯಾನ ಮಾಡ್ಲಿಕ್ಕೆ ಅಧಿಕಾರಿ ಯಾರು? ಧ್ಯಾನಂ. ಯಾರಿಗೆ? ನಿಶ್ಚಿತ ತತ್ವಸ್ಯ. ಯಾರಿಗೆ ತತ್ವ ನಿಶ್ಚಯ ಆಗಿದೆಯೋ ಅವನು ಮಾತ್ರ. ಇದಮಿತ್ತಮಾಕಾರಕ ನಿರ್ಣಯವನ್ನು ಯಾರು ಕೊಡಬಲ್ಲ, ದೇವರು ಎಂತಹವನು, ದೇವರ ಮಹಿಮೆ ಏನು, ದೇವರ ಬಗ್ಗೆ ತಿಳಿದುಕೊಳ್ಳುವ ಕ್ರಮ ಯಾವುದು, ಈ ರೀತಿಯಾದಂತಹ ಪ್ರಶ್ನೆಗಳು ಹುಟ್ಟಿದಾಗ ಇದಮಿತ್ತಮಾಕಾರಕ ನಿರ್ಣಯವನ್ನು ಯಾರು ಕೊಡಬಲ್ಲನೋ ಅವನು ಧ್ಯಾನ ಮಾಡಲಿಕ್ಕೆ ಸಮರ್ಥ ಎಂಬುದಾಗಿ ಅರ್ಥ. ಅದಕ್ಕೆ ಅಂತಹ ಧ್ಯಾನವನ್ನು ಮಾಡಿ ಭಗವಂತನ ಸಾಕ್ಷಾತ್ಕಾರ ಪಡಿಕೊಳ್ಳೋದಕ್ಕೋಸ್ಕರ ಪೂರಕವಾಗಿರತಕ್ಕಂಥದ್ದು ಶ್ರವಣಾದಿಗಳು. ನಿರಂತರ ಶ್ರವಣವನ್ನು ಮಾಡಬೇಕು. ಈಗಿನ ಕಾಲಘಟ್ಟದ ನಿರಂತರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದಿನಾಲ ಶ್ರವಣ ಪ್ರವಚನ ಬಂದುಗಳು ಇಲ್ಲದ ಕೆಲಸ ಪುಣಾಕುಳಿಯೇರಿ ನಿಂಗಳು ಎಡ್ಡೆ ಫಂಡರು ಅಂತ ನಾವು ಯೋಚನೆ ಮಾಡ್ಬೋದು. ಎಷ್ಟು ಸಾಧ್ಯವೋ ಅಷ್ಟು ಸಾಧ್ಯವಾದ ಮಟ್ಟಿನಲ್ಲಿ ಆದರೂ ಒಂದಿಷ್ಟು ಅವಕಾಶವನ್ನು ಮಾಡಿಕೊಂಡು ನಿರಂತರ ಶ್ರವಣವನ್ನು ಮಾಡ್ಲಿಕ್ಕೋಸ್ಕರ ಪ್ರಯತ್ನವನ್ನಾದರೂ ಪಡಬೇಕು. ಒಂದು ಮಾತಿದೆ, ಆರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ ಅಂತ. ನಾನು ಶ್ರವಣವನ್ನು, ನಿಧಿಧ್ಯಾಸನವನ್ನು, ಮನನವನ್ನು ಮಾಡಬೇಕೆಂಬ ಇಚ್ಛೆ ಬಂದ್ರೆ ಸಾಕಂತೆ, ಭಗವಂತ ಅದಕ್ಕೆ ಪೂರಕ ವಾತಾವರಣ ನಿರ್ಮಾಣ ಮಾಡಿಕೊಡ್ತಾನೆ. ಆರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ಆ ರೀತಿಯ ಇಚ್ಛೆಯನ್ನಾದರೂ ಇಟ್ಟುಕೊಂಡು ಕಿಂಚಿತ್ತಾದರೂ ಪ್ರಯತ್ನವನ್ನು ಮಾಡಿದೆವು ಎಂದಾದಲ್ಲಿ ಭಗವದ್ ಅನುಗ್ರಹದಿಂದ ಕಾರ್ಯ ಸಾಧನೆ ಆಗ್ತದೆ ಅಂತ ಶಾಸ್ತ್ರಕಾರರು ನಿರ್ಣಯ ಕೊಡ್ತಾರೆ. ಆ ರೀತಿಯಲ್ಲಿ ಭಗವಂತನನ್ನು ತಿಳ್ಕೊಳ್ಳತಕ್ಕಂತಹ ಉದ್ದೇಶ, ಭಗವಂತನ ಗುಣಗಳ ಚಿಂತನೆಗೋಸ್ಕರ ಬೇಕಾಗಿ ಭಗವಂತ ತನ್ನ ಭಕ್ತರನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಅನೇಕ ರೂಪಗಳಿಂದ ಅನೇಕ ರೀತಿಯಲ್ಲಿ ಲೋಕದಲ್ಲಿ ಪ್ರಕಟಗೊಂಡದ್ದನ್ನು ನಾವು ಕೇಳಿದ್ದೇವೆ. ಪೂರ್ವಪೀಠಿಗೆ ಹೇಳ್ತಾ ಹೋದ್ರೆ ಇನ್ನೂ ಬಹಳ ಹೊತ್ತು ಅದಕ್ಕೆ ಹೋಗ್ತದೆ. ಹಾಗಾಗಿ ನಾನು ನೇರ ವಿಷಯಕ್ಕೆ ಬರ್ತೇನೆ. ಅಂತೂ ಶ್ರವಣಾದಿಗಳನ್ನು ಮಾಡುವ ಉದ್ದೇಶ ಏನು? ಪ್ರವಚನ ಆಗ್ತಾ ಇರಬೇಕು, ಅದನ್ನು ಕೇಳಲಿಕ್ಕೆ ನಾವು ಹೋಗ್ತಾ ಇರಬೇಕು. ಇಂತಹ ಕಾರ್ಯಕ್ರಮ ನಿರಂತರ ಆಗಬೇಕು. ಯಾಕತಕ್ಕೋಸ್ಕರ ಅಂತ ಅದರ ಪೂರ್ವಪೀಠಿಗೆ ಸ್ವಲ್ಪ ಹೇಳಿದೆ ಅಷ್ಟೆ. ಆ ರೀತಿಯಲ್ಲಿ ಭಗವಂತ ಅನಂತಾನಂತ ಕಲ್ಯಾಣ ಗುಣಗಳ ಗಣಿ. ದೇವರ ಲಕ್ಷಣ ಏನು ಅಂತ ಒಬ್ಬರು ಕೇಳ್ತಾರಂತೆ. ದೇವರು ಹೇಳಿದ್ರೆ ಯಾರು? ದೇವರ ಲಕ್ಷಣ ಏನು? ಸುಲಭದಲ್ಲಿ ಉತ್ತರ ಕೊಟ್ಟರು. ಅಥೋಶೇಷ ಗುಣೋನ್ನದ್ಧಂ ನಿರ್ದೋಷಂ ಯಾವದೇವಹಿ ತಾವದೇವೇಶ್ವರೋ ನಾಮ. ದೇವರ ಲಕ್ಷಣ ಏನು ಅಂತ ಹೇಳಿದ್ರೆ ಅಶೇಷ ಗುಣೋನ್ನದ್ಧಂ, ಅನಂತಾನಂತ ಕಲ್ಯಾಣ ಗುಣಗಳಿಂದ ಪರಿಪೂರ್ಣನಾದವ. ನಿರ್ದೋಷಂ ಯಾವದೇವಹಿ, ಸಾಸಿವೆ ಕಾಳಿನಷ್ಟು ದೋಷದ ಲವಲೇಶವೂ ಅವನಲ್ಲಿಲ್ಲ. ತಾವದೇವೇಶ್ವರೋ ನಾಮ, ಅವನನ್ನು ಈಶ್ವರ ಅಂತ ಕರೀತಾರೆ. ಈಶ್ವರ ಅಂತ ಹೇಳಿದ್ರೆ ನಮಗೆ ಪಕ್ಕ ನೆನಪಾಗುವುದು ಪಾರ್ವತಿಪತಿ, ಗಣಪತಿಯ ತಂದೆ ಈಶ್ವರ ಅಂತ. ನಿಜವಾಗಿ ಈಶ್ವರ ಶಬ್ದಕ್ಕೆ ಅರ್ಥ ಅಷ್ಟೇ ಅಲ್ಲ. ಈಶ್ವರ ಶಬ್ದಕ್ಕೆ ಒಡೆಯ ಅಂತ ಅರ್ಥ. ತಾವದೇವೇಶ್ವರ, ಈಶ್ವರ ಭಗವಂತ. ತಾವದೇವೇಶ್ವರೋ ನಾಮ, ಅಂತಹವನನ್ನು ಈಶ್ವರ ಅಂತ ಕರೀತಾರೆ, ಭಗವಂತ ಅಂತ. ಅನಂತಾನಂತ ಕಲ್ಯಾಣ ಗುಣಗಳಿಂದ ತುಂಬಿರಬೇಕು, ಸಾಸಿವೆ ಕಾಳಿನಷ್ಟು ದೋಷಗಳಿರಬಾರದು, ಅಂತಹವನನ್ನು ಈಶ್ವರ ಅಂತ ಕರೀತಾರೆ. ಅಂತಹ ಭಗವಂತನಲ್ಲಿ ಯತ್ಕಿಂಚಿತ್ತೂ ಭೇದಗಳು ಅಂತ ಇಲ್ಲ. ತತ್ರ ಭೇದೋಪಿ ನ ಕ್ವಚಿತ್. ಅಂತಹ ಭಗವಂತ ಯಾರಿದ್ದಾನೆ? ಇದೇ ಪ್ರಶ್ನೆಯನ್ನು ವಾಲ್ಮೀಕಿಗಳು ನಾರದನಲ್ಲಿ ಮಾಡ್ತಾರಂತೆ. ರಾಮಾಯಣದ ಪ್ರಾರಂಭದಲ್ಲಿ ಬರತಕ್ಕಂತಹ ಪ್ರಸಂಗ. ತಪಸ್ವಿಗಳಾಗಿರಂತಹ ವಾಲ್ಮೀಕಿಗಳ ಆಶ್ರಮಕ್ಕೆ ನಾರದರು ಬಂದಾಗ ನಾರದರಲ್ಲಿ ವಾಲ್ಮೀಕಿಗಳು ಪ್ರಶ್ನೆ ಕೋನ್ವಹಂ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್. ಯಾರಿದ್ದಾನೆ ಅಂತಹ ವ್ಯಕ್ತಿ? ಬೇರೆ 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 ವಿಧವಾಗಿರ
ವಿಧವಾಗಿರತಕ್ಕ ಅನೇಕ ಗುಣಗಳು ಒಬ್ಬ ವ್ಯಕ್ತಿಯಲ್ಲಿ ಇರಬೇಕು. ಅಂತಹ ವ್ಯಕ್ತಿ ಯಾರಿದ್ದಾನೆ ಎಂದು ಪ್ರಶ್ನೆ ಮಾಡಿದಾಗ ನಾರದರು ಹೇಳ್ತಾರೆ, ವಾಲ್ಮೀಕಿಗಳೇ, ನೀವು ಒಬ್ಬನೇ ವ್ಯಕ್ತಿಯಲ್ಲಿರಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಬೇರೆ 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 ಗುಣಗಳನ್ನು ಹೇಳಿದ್ದೀರಿ. ಎಲ್ಲಿಯೂ ಲೋಕದಲ್ಲಿ ಇಂತಿಷ್ಟು ಗುಣಗಳು ಒಬ್ಬನಲ್ಲೇ ಇರಲಿಕ್ಕೆ ಸಾಧ್ಯ ಇಲ್ಲ ವಸ್ತುತಸ್ತು. ಆದರೂ ಕೂಡ ಒಬ್ಬ ಇದ್ದಾನೆ. ಯಾರವ? ಅವನೇ ರಾಮ. ದಶರಥನ ಮಗನಾಗಿ ಅಯೋಧ್ಯೆಯಲ್ಲಿ ಜನ್ಮಿಸಿದವ, ರಾಮ ಎಂಬ ಹೆಸರಿನಿಂದ ಪ್ರಖ್ಯಾತನಾಗಿರತಕ್ಕಂತಹ ವ್ಯಕ್ತಿ, ಅನೇಕ ನೀವು ಹೇಳಿರತಕ್ಕಂತಹ ಎಲ್ಲ ಗುಣಗಳನ್ನೂ ಹೊತ್ತವನಾಗಿ ಇದ್ದಾನೆ. ರಾಮನ ವ್ಯಕ್ತಿತ್ವವನ್ನು ನಾವು ಚಿಂತನೆ ಮಾಡಬೇಕಾದರೆ ಎರಡು ರೀತಿಯಿಂದ ಮಾಡಬೇಕು. ಒಂದು, ಸಾಕ್ಷಾತ್ ಭಗವಂತ ಅವತಾರ ಎತ್ತಿ ಬಂದವನು. ಹಾಗಿರುವಾಗ ಅವನನ್ನು ಸಾಕ್ಷಾತ್ ಭಗವಂತ ಎಂಬುದಾಗಿಯೇ ಒಂದು ರೀತಿಯಲ್ಲಿ ನೋಡುವುದಾದ್ರೆ, ಒಬ್ಬ ಸಾಮಾನ್ಯ ಭಗವಂತನೇ, ರಾಮನೇ ಹೇಳುವ ಹಾಗೆ ಆತ್ಮಾನಂ ಮಾನುಷಂ ಮನ್ಯೆ. ಅವ ಹೇಳ್ತಾನಂತೆ, ನಾನು ಯಾರು ದೊಡ್ಡ ವ್ಯಕ್ತಿ ಅಲ್ಲ, ನಾನು ಸಾಮಾನ್ಯ ಮನುಷ್ಯ ನಿಮ್ಮ ಹಾಗೆ. ಇದು ಭಗವಂತನಲ್ಲಿರತಕ್ಕಂತಹ ಅನೇಕ ಗುಣಗಳಲ್ಲಿ ಇದೂ ಒಂದು. ನನ್ನನ್ನು ಏನೋ ಒಂದು ಎಂಬುದಾಗಿ ಭಾವಿಸಿಕೊಂಡು ಅಟ್ಟದಲ್ಲಿ ಇರಿಸಬೇಡಿ, ನಾನು ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯ. ಆತ್ಮಾನಂ ಮಾನುಷಂ ಮನ್ಯೆ. ಈ ರೀತಿಯಲ್ಲಿ ತನ್ನನ್ನು ತಾನು ತೋರ್ಪಡಿಸಿಕೊಂಡಂತಹ ರಾಮನನ್ನು ಒಂದು ಧೀರೋದಾತ್ತ ನಾಯಕ, ಒಬ್ಬ ಚಕ್ರವರ್ತಿ, ಒಬ್ಬ ಮನುಷ್ಯನಾಗಿ ನಮ್ಮ ಮಧ್ಯದಲ್ಲಿದ್ದು ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ವರ್ತಿಸಬೇಕು, ಹೆಜ್ಜೆ ಹೆಜ್ಜೆಗೂ ಯಾವ ರೀತಿ ವರ್ತಿಸಬೇಕು ಅಂತ ನಮಗೆ ಸಂದೇಶವನ್ನು ಕೊಟ್ಟವ ರಾಮ. ಆ ನಿಟ್ಟಿನ ಒಬ್ಬ ದೇವತ್ವದ ದೃಷ್ಟಿಯಿಂದ ಮತ್ತೊಂದು ಮಾನವತ್ವದ ದೃಷ್ಟಿಯಿಂದ, ಎರಡು ದೃಷ್ಟಿಯಿಂದಲೂ ರಾಮನನ್ನು ಕಾಣತಕ್ಕಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ರಾಮಾಯಣದ ಕಥೆಗಳಲ್ಲಿ, ರಾಮಾಯಣದ ಕಥೆ ಸಾಮಾನ್ಯ ನಮಗೆಲ್ಲರಿಗೂ ಗೊತ್ತೇ ಇದೆ, ಬಹಳ ಸುಲಭವಾದ ಕಥೆ. ಈ ಮಹಾಭಾರತ ಮತ್ತೆ ರಾಮಾಯಣ ಎರಡನ್ನು ಕಂಪೇರ್ ಮಾಡಿದ್ರೆ ರಾಮಾಯಣದ ಕಥೆ ಬಹಳ ಸುಲಭ, ಒಂದೇ ರೀತಿಯಲ್ಲಿ ಹೋಗ್ತಾ ಇರ್ತದೆ. ಮಹಾಭಾರತದಲ್ಲಿ ಗೋಜಲುಗಳು ತುಂಬಾ, ಯಾರು ಯಾರಿಗೆ ಏನಾಗಬೇಕು, ಅವ ಯಾರು ಇವ ಯಾರು ಅಂತ ನೆನಪಿಟ್ಕೊಳ್ಳೋದೇ ದೊಡ್ಡ ಕಷ್ಟ. ರಾಮಾಯಣದಲ್ಲಿ ಸುಲಭವಾದ ಕಥೆ. ಪೂರ್ವಂ ರಾಮ ತಪೋವನಾಭಿಗಮನಂ, ಗೊತ್ತಿದೆ ನಮಗೆ. ಹತ್ವಾ ಮೃಗಂ ಕಾಂಚನಂ ವೈದೇಹಿ ಹರಣಂ ಜಟಾಯು ಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹಣಂ ಸಮುದ್ರಥರಣಂ ಲಂಕಾಪರಿದಾಹನಂ ಪಶ್ಚಾತ್ ರಾವಣ ಕುಂಭಕರ್ಣಮಥನಂ ಮೇಚದ್ದಿ ರಾಮಾಯಣಂ. ಇಷ್ಟು ರಾಮಾಯಣದ ಒಂದು ಸಂಕ್ಷಿಪ್ತ ರೂಪ. ಈ ರಾಮಾವತಾರದ ಹಿಂದಿರತಕ್ಕಂತಹ ಮುಖ್ಯ ಉದ್ದೇಶ ಕೇವಲ ಈ ದೃಷ್ಟಿ ನೋಡು, ಕೇವಲ ರಾಮಾವತಾರ ಮಾತ್ರ ಅಲ್ಲ. ಭಗವಂತನ ಎಲ್ಲ ಅವತಾರಗಳ ಹಿಂದಿರತಕ್ಕಂತಹ ಅತಿ ಮುಖ್ಯವಾದ ಉದ್ದೇಶ ತನ್ನ ಅನಂತಾನಂತ ಗುಣಗಳ ಗರಿಮೆಯನ್ನು ತನ್ನ ಉಪಾಸಕರಿಗೆ ತಿಳಿಸತಕ್ಕಂತಹದ್ದು ಒಂದು. ಮತ್ತೊಂದು ಮುಖ್ಯವಾದ ಉದ್ದೇಶ ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವನ ಕೇವಲಂ ವಿಭೋ. ಭಗವಂತನೇ ಹೇಳುವ ಮಾತು, ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ, ಮನುಷ್ಯನ ರೂಪದಲ್ಲಿ ನಾನು ಅವತರಿಸ್ತೇನೆ. ಯಾತಕ್ಕೋಸ್ಕರ? ಮನುಷ್ಯರಿಗೆ ಶಿಕ್ಷಣವನ್ನು ಕೊಡುವುದಕ್ಕೋಸ್ಕರ. ರಕ್ಷೋವಧಾಯೈವನ ಕೇವಲಂ ವಿಭೋ. ನಮ್ಮಲ್ಲಿ ಕೇಳಿದ್ರೆ ರಾಮಾವತಾರ ಯಾಕಾಯಿತು? ರಾವಣ ಕುಂಭಗಳನ್ನು ಸಂಹಾರ ಮಾಡಲಿಕ್ಕೆ. ಕೃಷ್ಣಾವತಾರ ಯಾಕಾಯಿತು? ಶಿಶುಪಾಲದಂತ ಭಕ್ತರನ್ನು, ಕಂಸನನ್ನು, ಇವರನ್ನೆಲ್ಲ ಸಂಹಾರ ಮಾಡಲಿಕ್ಕೆ. ಹಿರಣ್ಯಾಕ್ಷ ಹಿರಣ್ಯಕಶುಪಗಳ ಸಂಹಾರ ಮಾಡಲಿಕ್ಕೆ ವರಾಹ ನರಸಿಂಹ ಅವತಾರಗಳು. ಈ ರೀತಿಯಾಗಿ ನಾವೆಲ್ಲ ಉತ್ತರವನ್ನು ಕೊಡ್ತೇವೆ. ಹಿರಣ್ಯಾಕ್ಷ ಹಿರಣ್ಯಕಶುಪನ ಸಂಹಾರ ಮಾಡಲಿಕ್ಕೆ ಅವತರಿಸಿದಂತಹ ವರಾಹ ನರಸಿಂಹದ ಕಥೆಯಲ್ಲಾದರೂ ಅಷ್ಟೇ ಹೇಳಬಹುದು. ಆದರೆ ವಿಶೇಷವಾಗಿ ರಾಮ ಮತ್ತೆ ಕೃಷ್ಣ, ಈ ಎರಡು ಮುಖ್ಯವಾಗಿ ಭಗವಂತನ ಅವತಾರಗಳು ಮೂರು ತೆರನಾಗಿರತಕ್ಕಂತಹದ್ದು. ಒಂದು ಜ್ಞಾನ ಕಾರ್ಯ, ಮತ್ತೊಂದು ಬಲ ಕಾರ್ಯ, ಮತ್ತೆ ಕೆಲವು ಎರಡೂ ಕರ್ಮಗಳನ್ನು ಮಾಡಿರತಕ್ಕಂತಹ ಅವತಾರಗಳು. ಈ ಹಿರಣ್ಯಾಕ್ಷ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಲಿಕ್ಕೆ ಉಂಟಾದಂತಹ ನರಸಿಂಹ, ವರಾಹ, ಮತ್ತೆ ಈ ಮತ್ಸ್ಯ, ವಾಮನ, ಮತ್ತೆ ಕಲ್ಕಿ, ಈ ಎಲ್ಲ ಅವತಾರಗಳು ಕೇವಲ ರಕ್ಷೋವಧಾಯೈವ, ರಾಕ್ಷಸರ ಸಂಹಾರಕ್ಕೋಸ್ಕರವೇ ಆಗಿರತಕ್ಕಂತಹದ್ದು. ಇನ್ನು ಕೆಲವು ವಿಶಿಷ್ಟ ಅವತಾರಗಳಿದ್ದಾವೆ. ವೇದವ್ಯಾಸ, ಕಪಿಲ, ಋಷಭ, ಹಯಗ್ರೀವ, ಯಜ್ಞ, ಭಾಗವತದಲ್ಲಿ ಬರತಕ್ಕಂಥ ಅವತಾರ, ಇದೆಲ್ಲವೂ ಭಗವಂತನ ಅವತಾರ. ಇದೆಲ್ಲವೂ ಕೂಡ ಕೇವಲ ಜ್ಞಾನ ಕಾರ್ಯಕ್ಕೋಸ್ಕರ, ಸಜ್ಜನರಿಗೆ ಜ್ಞಾನೋಪದೇಶವನ್ನು ಮಾಡಲಿಕ್ಕೋಸ್ಕರ ಆಗಿರತಕ್ಕಂತಹ ಅವತಾರ. ಈ ರಾಮ, ಪರಶುರಾಮ, ಕೃಷ್ಣಾವತಾರ, ಇದು ಜ್ಞಾನ ಕಾರ್ಯ, ಬಲ ಕಾರ್ಯ ಎರಡನ್ನೂ ಮಾಡ್ಲಿಕ್ಕೋಸ್ಕರ ಆಗಿರತಕ್ಕಂತಹ ಅವತಾರಗಳು. ಹೀಗೆ ಅನೇಕ ಭಗವಂತನ ಅನೇಕ ಅವತಾರಗಳಲ್ಲಿ ಜ್ಞಾನ ಕಾರ್ಯಕ್ಕೋಸ್ಕರ ಕೆಲವು, ಬಲ ಕಾರ್ಯಕ್ಕೋಸ್ಕರ ಕೆಲವು, ಜ್ಞಾನ ಕಾರ್ಯ ಬಲ ಕಾರ್ಯ ಎರಡನ್ನೂ ಮಾಡುವುದಕ್ಕೋಸ್ಕರ, ಎರಡನ್ನೂ ಉದ್ದೇಶಿಸಿಕೊಂಡಾಗಿರತಕ್ಕಂತಹ ಅವತಾರಗಳು ಕೆಲವು.
ಅದರಲ್ಲಿ ಪ್ರಸ್ತುತ ರಾಮಾವತಾರ. ನಮಗೆ ಒಂದು ಪ್ರಸಿದ್ಧ ನುಡಿ ಉಂಟು, ರಾಮನ ನಡೆ ಚೆನ್ನ, ಕೃಷ್ಣನ ನುಡಿ ಚೆನ್ನ ಅಂತ. ಹಾಗಾದ್ರೆ ಕೃಷ್ಣನ ನಡೆ ಸರಿ ಇರಲಿಲ್ಲ ಅಂತ ಅರ್ಥವೋ, ಅಥವಾ ರಾಮನ ನುಡಿ ಸರಿ ಇರಲಿಲ್ಲ ಅಂತ ಅರ್ಥವೋ? ಹಾಗಲ್ಲ. ಮೊದಲೊಂದು ವಾಕ್ಯ ಹೇಳಿದೆ, ಅಥವಾ ಅಶೋತೇಶ ಗುಣೋನ್ನತಂ ನಿರ್ದೋಷಂ ಯಾವದೇವ ಹಿ ತಾವದೇವೇಶ್ವರೋ ನಾಮ ಅತ್ರ ಭೇದೋಪಿ ನ ಕ್ವಚಿತ್. ಭಗವಂತನಾಗ್ಲಿ, ಭಗವಂತನ ಯಾವುದೇ ರೂಪಗಳಾಗ್ಲಿ, ಯಾವುದೇ ಅವತಾರಗಳಾಗ್ಲಿ, ಯಾವುದೇ ಅಂಶಗಳಾಗ್ಲಿ, ಅದರಲ್ಲಿ ಯತ್ಕಿಂಚಿತ್ತೂ ಭೇದವನ್ನು ಚಿಂತನೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಭೇದವನ್ನು ಚಿಂತನೆ ಮಾಡಲೇಬಾರ್ದು. ನಮ್ಮಲ್ಲಿ ದೊಡ್ಡ ತಪ್ಪು ಕಲ್ಪನೆ ಉಂಟು. ಕೆಲವರು ಹೇಳುವವರಿದ್ದಾರೆ, ಕೃಷ್ಣಾವತಾರ ಪೂರ್ಣವಾದದ್ದು, ರಾಮಾವತಾರದಲ್ಲಿ ಅಷ್ಟು ಪೂರ್ಣತೆ ಇಲ್ಲ. ಯಾಕೆ? ಕೃಷ್ಣ ಹೆಜ್ಜೆ ಹೆಜ್ಜೆಗೂ ಹುಟ್ಟಿದಾಗರಿಂದ ನಾನು ದೇವರು, ನಾನು ದೇವರು, ನಾನು ದೇವರು ಅಂತ ತೋರ್ಪಡಿಸಿಕೊಂಡು ಬಂದ. ಹೆಜ್ಜೆ ಹೆಜ್ಜೆಗೂ ಆಗಾಗಾಗೆ ಎಲ್ಲ ಅವಸ್ಥೆಗಳಲ್ಲಿಯೂ ವಿಶ್ವರೂಪವನ್ನು ತೋರಿಸಿದ. ರಾಮ ಹಾಗೆ ಮಾಡಲಿಲ್ಲ. ಆದ ಕಾರಣ ರಾಮಾವತಾರ, ಕೃಷ್ಣಾವತಾರ ಪೂರ್ಣ, ರಾಮಾವತಾರ ಅಪೂರ್ಣವಾದದ್ದು. ಪೂರ್ಣವಾದದ್ದಲ್ಲ, ಅಪೂರ್ಣ ಅಂತ ಹೇಳುವುದಿಲ್ಲ, ಪೂರ್ಣವಾದದ್ದಲ್ಲ ಅಂತ. ಕೃಷ್ಣಾವತಾರದಷ್ಟು ಇತ್ಯಾದಿಗಳು ರಾಮಾವತಾರದಲ್ಲಿ ಇಲ್ಲ ಅಂತ ಕೆಲವರು ವಾದ ಮಾಡುವುದು ಉಂಟು. ಅದಕ್ಕೆ ಈ ವಾಕ್ಯ, ಭಗವಂತನ ಲಕ್ಷಣಗಳನ್ನು ಹೇಳತಕ್ಕಂತಹ ಈ ವಾಕ್ಯ, ಅತ್ರ ಭೇದೋಪಿ ನ ಕ್ವಚಿತ್ ಎಂಬಂತಹ ವಾಕ್ಯ ಹೇಳುತ್ತದೆ. ಭಗವಂತನಿಗಾಗ್ಲಿ, ಭಗವಂತನ ಯಾವುದೇ ರೂಪಗಳಿಗೆ, ಯಾವುದೇ ಅವತಾರಗಳಿಗೆ, ಅಂಶಾವತಾರಗಳಿಗೆ ಯತ್ಕಿಂಚಿತ್ತೂ ಭೇದವನ್ನು ಚಿಂತನೆ ಮಾಡಲಿಕ್ಕಿಲ್ಲ. ಭಗವಂತನ ಮೂಲ ರೂಪಕ್ಕೆ ಯಾವ ರೀತಿ ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣತೆ ಎಂಬುದು ಇದೆಯೋ, ಅಷ್ಟೇ ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣತೆ ಎಂಬುದು ಮತ್ಸ್ಯ, ಕೂರ್ಮ, ವರಾಹ, ನೃಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಎಲ್ಲ ರೂಪಗಳಿಗೂ, ಎಲ್ಲ ಅವತಾರಗಳಿಗೂ ಅಷ್ಟೇ ಗುಣ ಪರಿಪೂರ್ಣತೆ ಎಂಬುದಿದೆ. ಭೇದ ಚಿಂತನೆ ಅದನ್ನೇ ಶ್ರುತಿಯು ಕೂಡ ನೇಹನಾ ನಾಸ್ತಿ ಕಿಂಚನ ಎಂಬುದಾಗಿ ಹೇಳ್ತಾ ಇದೆ. ಈ ನೇಹನಾ ನಾಸ್ತಿ ಕಿಂಚನ ಎಂಬ ವಾಕ್ಯಕ್ಕೆ ಕೆಲವರು ಬೇರೆ ರೀತಿ ಅರ್ಥ ಮಾಡ್ತಾರೆ. ಆ ವಿಷಯ ಬೇಡ. ಇಹ ಭಗವಂತನ ರೂಪದಲ್ಲಿ ನಾನಾತ್ವ ಎಂಬುದು ಇಲ್ಲ ಎಂಬುದೇ ಶ್ರುತಿಯ ಆ ವಾಕ್ಯದ ಅರ್ಥ. ಆ ರೀತಿಯಲ್ಲಿ ಬಲ ಕಾರ್ಯ, ಜ್ಞಾನ ಕಾರ್ಯ, ಬಲಜ್ಞಾನ ಕಾರ್ಯ, ಯಾವುದೇ ಕಾರ್ಯಕ್ಕೆ ಅವತರಿಸಿರಲಿ, ಎಲ್ಲ ಅವತಾರಗಳಲ್ಲಿಯೂ ಸಮಾನ ಗುಣಗಳು ಎಂಬುದು ಭಗವಂತನಲ್ಲಿರತಕ್ಕಂಥದ್ದು. ಇದನ್ನು ನಾವು ಮೊದಲು ನೆನಪಿಟ್ಟುಕೊಳ್ಬೇಕು. ಆ ರೀತಿಯಲ್ಲಿ ಭಗವಂತನ ಅನೇಕ ಅವತಾರಗಳಲ್ಲಿ ನಮಗೆ ಮರ್ಯಾದಾ ಪುರುಷೋತ್ತಮ ಅಂತ ಕರೆಸಿಕೊಂಡಂತಹ, ರಾಷ್ಟ್ರ ಪುರುಷ ಅಂತ ಕರೆಸಿಕೊಂಡಂತಹ ಒಬ್ಬ ಆದರ್ಶ ವ್ಯಕ್ತಿಯಾಗಿ, ಆದರ್ಶ ರಾಜನಾಗಿ, ಆದರ್ಶ ಪುತ್ರನಾಗಿ, ಆದರ್ಶ ಪತಿಯಾಗಿ, ಆದರ್ಶ ರಾಜನಾಗಿ ತನ್ನನ್ನು ತಾನು ತೋರ್ಪಡಿಸಿಕೊಂಡಂತಹ ಅದ್ಭುತ ಒಂದು ಅವತಾರ ಉಂಟು ಅಂತಾದ್ರೆ ಭಗವಂತನದ್ದು, ಅದು ರಾಮಾವತಾರ. ರಾಮನ ಅಂತಹ ಆದರ್ಶ ಔದಾರ್ಯಗಳೇ ಅವನನ್ನು ಇವತ್ತು ರಾಷ್ಟ್ರದ ಮರ್ಯಾದಾ ಪುರುಷೋತ್ತಮ ಅಂತ ಕರೆಸಿಕೊಳ್ಳಲಿಕ್ಕೆ ಹೇತುವಾಗಿರತಕ್ಕಂತಹದ್ದು. ರಾಮಾವತಾರ ಯಾತಕ್ಕಾಯಿತು? ಸಹಜವಾಗಿಯೇ ಅಸುರರ ಉಪಟಳದಿಂದ, ಲೋಕಕಂಟಕನಾಗಿರತಕ್ಕಂತಹ ರಾವಣಾದಿಗಳ ಉಪಟಳದಿಂದ ಇಡೀ ಲೋಕ ಕಂಗೆಟ್ಟು ಹೋಗಿತ್ತು. ಅಯೋಧ್ಯೆಯ ನಗರಕ್ಕೆ ಮಾತ್ರ ರಾವಣನ ಪ್ರವೇಶ ಆಗಿರಲಿಲ್ಲ. ಅಲ್ಲಿಯವರೆಗೆ ಚಿತ್ರಕೂಟದವರೆಗೂ ರಾವಣನ ಆಳ್ವಿಕೆ ಹಂತ ಹಂತವಾಗಿ ಬೆಳೆದಿತ್ತು. ರಾವಣ ಸಾಕಿದಂತಹ ಉಗ್ರಗಾಮಿಗಳು ಸಾಮಾನ್ಯ ಚಿತ್ರಕೂಟದವರೆಗೆ ಹೆಜ್ಜೆಯನ್ನಿಟ್ಟಿದ್ರು. ಅಯೋಧ್ಯೆಗಿನ್ನೂ ಪ್ರವೇಶ ಆಗಿರಲಿಲ್ಲ ಅಂತಹ ಸಂದರ್ಭ. ಲಂಕೆಯಿಂದ ಬಂದಂತಹ ಎಲ್ಲ ಟೆರರಿಸ್ಟುಗಳು, ಈ ಖರದೂಷಣ ತ್ರಿಶರಾದಿಗಳು ನಮ್ಮ ಭಾರತದ ಮುಕ್ಕಾಲು ದೇಶವನ್ನು ವ್ಯಾಪಿಸಿಕೊಂಡಿದ್ರು. ಈಗಿನ ಭಾರತದ, ಯಾಕೆ ಈಗಿನ ಭಾರತ ಹೇಳ್ತೇನೆ ಹೇಳಿದ್ರೆ, ಆಗಿನ ಕಾಲದ ಭಾರತ ಈಗಿನ ಭಾರತದಷ್ಟಲ್ಲ. ನಮಗೆ ಗೊತ್ತಿರುವ ಹಾಗೆ ನಮ್ಮ ಭಾರತ 3 ಖಂಡವಾಗಿ ಹೋದದ್ದು ನಮಗೆ ಗೊತ್ತಿರತಕ್ಕಂತಹ ಕತೆ. ಅದಕ್ಕಿಂತ ಪೂರ್ವದಲ್ಲಿ ಬ್ರಿಟಿಷರ ಆಳ್ವಿಕೆ, ಮೊಘಲರ ಆಳ್ವಿಕೆಯಲ್ಲಿ ಆಗಾಗ ಅಲ್ಲಲ್ಲಿ ತುಂಡಾಗತಾ ಇತ್ತದ್ದನ್ನು ನಾವು ಇತಿಹಾಸದಲ್ಲಿ ತಿಳಿಯಬಹುದು. ಆದರೆ ಮಹಾಭಾರತ ಕಾಲದಲ್ಲಿ, ಅದಕ್ಕಿಂತಲೂ ಪೂರ್ವದ ರಾಮಾಯಣದ ಆದಿ ಕಾಲಗಳಲ್ಲಿ ಭಾರತದ ವ್ಯವಸ್ಥೆ ಕೆಳಗೆ ಹಿಂದೂ ಮಹಾಸಾಗರ ಕೊನೆ ಅಂತ ಆದ್ರೆ, ಭಾಗದಲ್ಲಿ ಅದಕ್ಕೆ ಕೊನೆಯೇ ಇಲ್ಲ. ಅಷ್ಟು ವಿಶಾಲವಾಗಿ ವ್ಯಾಪಿಸಿರತಕ್ಕಂತಹದ್ದು ಭರತ ವರ್ಷ. ಅಷ್ಟಕ್ಕೂ ಅರಸನಾಗಿದ್ದವ ಈ ಸೂರ್ಯವಂಶದ ರಾಜರುಗಳು. ಇರಲಿ, ಅಂದು ಚಿತ್ರಕೂಟದವರೆಗೆ ಕಾಲಿಡುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ರಾವಣ ದೇವತೆಗಳಿಗೂ ಭಯ ಹುಟ್ಟಿಸತಕ್ಕಂತಹ ಕಾರ್ಯಗಳನ್ನು ಮಾಡಿ, ದೇವತೆಗಳು ತನ್ನ ಬೆರಳಲ್ಲಿ ಕುಣಿಬೇಕೆಂಬಂತಹ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಟ್ಟುಕೊಂಡು ಲೋಕಕಂಟಕನಾಗಿ ಮೆರೆದಿದ್ದ.
ಸಹಜವಾಗಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಎಲ್ಲರೂ ಭಗವಂತನ ಹತ್ರ ಮೊರೆ ಇಡ್ತಾರೆ. ಭಗವಂತ ಒಂದು ಮಾತು ಹೇಳ್ತಾನೆ, ಪ್ರತಿ ಬಾರಿಯೂ ನಾನು ಅವತರಿಸಿ ಅಸುರ ಸಂಹಾರವನ್ನು ಮಾಡಿ ಹಿಂದಿರುಗಿ ನನ್ನ ರೂಪದಲ್ಲಿ ಸೇರಿಕೊಳ್ಳುತ್ತೇನೆ. ಆದರೆ ಈ ಬಾರಿ ಕೇವಲ ಎಲ್ಲ ಭಗವಂತ ನೋಡ್ಕೊಳ್ತಾನೆ ಅಂತ ಭಗವಂತನ ಮೇಲೆ ಭಾರ ಹಾಕಿ ನೀವು ಕೂತುಕೊಳ್ಳುವುದಲ್ಲ. ನೀವು ನಿಮ್ಮ ಪಾಲಿನ ಕರ್ತವ್ಯವನ್ನು ಇಲ್ಲಿ ಮಾಡಬೇಕು. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಒಂದೊಂದು ಅವತಾರಿಗಳಾಗಿ ಭೂಮಿಯಲ್ಲಿ ಒಂದೊಂದು ರೂಪದಲ್ಲಿ ಭೂಮಿಯಲ್ಲಿ ಅವತರಿಸಬೇಕು. ಭೂಭಾರಹರಣ ಕಾರ್ಯಕ್ಕೆ ನಾನು ಅವತಾರ ಮಾಡ್ತೇನೆ ಅಂತ ಭಗವಂತ ದೇವತೆಗಳಿಗೆ ಹೇಳಿದ. ಇದೊಂದು ದೊಡ್ಡ ಸಂದೇಶ ಇದರಿಂದ ಕೊಡ್ತಾ ಇದ್ದಾನೆ ಭಗವಂತ. ನಾವು ಕಷ್ಟ ಬಂದಾಗ ಅಥವಾ ನಮ್ಮ ಕೈಯಿಂದ ಇದು ಆಗ್ತದೋ ಇಲ್ವೋ ಎಂಬಂತಹ ಸಂಶಯ ಉಂಟಾದಾಗ ನಾವೆಲ್ಲ ಏನು ಹೇಳುತ್ತೇವೆ? ದೇವರಿಗೆ ಬೇಕಾದ್ರೆ ಮಾಡ್ಕೊಳ್ತಾನೆ, ದೇವರ ಇಚ್ಛೆ ಇದ್ದಾಗೆ ಆಗ್ತದೆ, ನಾವ್ಯಾಕೆ ಅದಕ್ಕೆ ಕಷ್ಟಪಡಬೇಕು, ನಾವ್ಯಾಕೆ ಅದರಲ್ಲಿ ತೊಳಲಾಡಬೇಕು ಎಂಬ ರೀತಿಯಲ್ಲಿ ಮಾತಾಡಿಕೊಂಡು ನಮ್ಮ ಜವಾಬ್ದಾರಿಯಿಂದ ನಾವು ನುಣುಚಿಕೊಳ್ತೇವೆ. ಇದನ್ನು ತಪ್ಪು ಅಂತ ಭಗವಂತ ಈ ಮುಖೇನ ಹೇಳ್ತಾ ಇದ್ದಾನೆ. ಎಲ್ಲವೂ ದೇವರು ಮಾಡ್ತಾರೆ, ನಾವ್ಯಾಕೆ ಪ್ರಯತ್ನ ಪಡಬೇಕೆಂಬಂತಹ ಭಾವನೆಯಿಂದ ಕೂತೆವು ಎಂದಾದಲ್ಲಿ ಯಾವ ಕೆಲಸವೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕಾರ್ಯವು ಕೈಗೂಡಬೇಕು ಅಂತಾದ್ರೆ ಮಾನುಷ ಪ್ರಯತ್ನ ಇದ್ರೆ ಮಾತ್ರ ಭಗವಂತನ ಅನುಗ್ರಹ ಅದಕ್ಕೆ ಉಂಟಾಗಿ ಆ ಕಾರ್ಯ ಸಾಧನೆ ಆಗಲಿಕ್ಕೆ ಸಾಧ್ಯ, ಕಾರ್ಯ ಸಾಧಿಸ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಆ ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಭಗವಂತ ಹೇಳ್ತಾನೆ, ಇಷ್ಟರವರೆಗೆ ಎಲ್ಲ ಅವತಾರಗಳು ನಾನು ಅವತಾರ ಮಾಡಿದೆ, ಭೂಭಾರ ಹರಣವನ್ನು ಮಾಡಿದೆ, ಆದರೆ ಈ ಬಾರಿ ನೀವೂ ಕೂಡ ನಿಮ್ಮ ಪಾಲಿನ ಕರ್ತವ್ಯ ಪಾಲನೆಯನ್ನು ಮಾಡಬೇಕು ಅಂತ ಆದೇಶಿಸಿದ. ರಾವಣ ಕುಂಭಕರ್ಣ ಸಂಹಾರಕ್ಕೋಸ್ಕರ ದಶರಥ ರಾಜನ ಮನೆಯಲ್ಲಿ ದಶರಥ ಕೌಸಲ್ಯರೂ ಕೂಡ ಮೂಲ ರೂಪದಲ್ಲಿ ಅದಿತಿ ಕಶ್ಯಪರು ದಶರಥ ಕೌಸಲ್ಯಾಗಿ ಅವತರಿಸಿದ್ದಾರೆ. ಅವರ ಮನೆಯಲ್ಲಿ 4 ಹುಟ್ಟಿದ್ದಾರೆ. ದಶರಥನಿಗೆ 3 ಮಂದಿ ಹೆಂಡತಿಯರು, ಪ್ರಧಾನ ಪಟ್ಟದರಸಿಯರು. ಅದಲ್ಲದೆ ಮತ್ತೆ 350 ಮಂದಿ ಹೆಂಡತಿಯರಿದ್ರು ಅವನಿಗೆ, ದಶರಥನಿಗೆ. ಪ್ರಧಾನ ಪಟ್ಟದರಸಿಯರು 3 ಮಂದಿ, ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ. ಈ 3ರಲ್ಲಿ ಯಜ್ಞದ ಪ್ರಸಾದದಿಂದ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಹೇಳುವಾಗ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ ಹೇಳ್ತೇವೆ. ರಾಮ, ಲಕ್ಷ್ಮಣ, ಶತ್ರುಘ್ನ ಮತ್ತೆ ಭರತ. ವಯಸ್ಸಿನಲ್ಲಿ ವಿವಾದ ಉಂಟು. ಲಕ್ಷ್ಮಣ ದೊಡ್ಡವನು, ಶತ್ರುಘ್ನ ಭರತ ದೊಡ್ಡವನು ವಿವಾದ ಉಂಟು. ಆ ವಿವಾದ ಬೇಡ, ನಮಗೆ ರಾಮನ ಕಥೆ ಮುಖ್ಯ. ಲಕ್ಷ್ಮಣ ಮತ್ತೆ ಶತ್ರುಘ್ನ ಸುಮಿತ್ರೆಯ ಮಕ್ಕಳು, ಭರತ ಕೈಕೇಯಿಯ ಮಗ, ರಾಮ ಕೌಸಲ್ಯ ಮಗ. ಅಂದ್ರೆ ಹೇಳುವಾಗ ಭರತ ಶತ್ರುಘ್ನರನ್ನು ಒಟ್ಟಾಗಿ ಹೇಳ್ತೇವೆ, ರಾಮ ಲಕ್ಷ್ಮಣರನ್ನು ಒಟ್ಟಾಗಿ ಹೇಳ್ತೇವೆ. ಕಾರಣ, ರಾಮ ಲಕ್ಷ್ಮಣರು 14 ವರ್ಷಗಳ ರಾಮ ವನವಾಸಕ್ಕೆ ಹೋದಾಗ ಅಷ್ಟೂ ವರ್ಷಗಳ ವರೆಗೆ ರಾಮನ ಒಟ್ಟಿಗೆ ಇದ್ದು ರಾಮನನ್ನು ವಿಶೇಷವಾಗಿ ಸೇವಿಸಿದವನಾದ ಕಾರಣ ರಾಮ ಲಕ್ಷ್ಮಣರ ಜೋಡಿ ಅಂತ ಒಂದು ಕಥೆ ಬಂದಿದೆ. ಆ ರೀತಿಯಾಗಿರ್ಲಿಕ್ಕೆ ಸಾಕು. ಇರ್ಲಿ, ಈ ರೀತಿಯಾಗಿ ಭಗವಂತ ರಾಮನಾಗಿ ಅವತರಿಸಿದ. ಭಗವಂತನ ಕಲ್ಪ ಶೇಷದೇವ ಲಕ್ಷ್ಮಣನಾಗಿ ಅವತರಿಸ್ತಾನೆ. ಭಗವಂತನ ಆಯುಧ ಚಕ್ರಕ್ಕೆ ಅಭಿಮಾನಿಯಾದಂತಹ ಅನಿರುದ್ಧ ಭರತನಾಗಿ ಅವತರಿಸ್ತಾನೆ. ಭಗವಂತನ ಶಂಖಕ್ಕೆ ಅಭಿಮಾನಿಯಾದಂತಹ ಕಾಮ ಶತ್ರುಘ್ನಾಗಿ ಅವತರಿಸ್ತಾನೆ. ಸಾಕ್ಷಾತ್ ಲಕ್ಷ್ಮೀದೇವಿ ಸೀತೆಯಾಗಿ ಜನಕನ ಆಸ್ಥಾನದಲ್ಲಿ ಅವತರಿಸ್ತಾರೆ. ಈ ರೀತಿ ಅವತರಿಸಿದಂತಹ ರಾಮ ತನ್ನ ವಿಶೇಷ ಅಂತ ಹೇಳಿದ್ರೆ, ರಾಮಾಯಣದಲ್ಲಿ ರಾಮನ ಬಾಲ್ಯ ಲೀಲೆಗಳ ವರ್ಣನೆ ಹೆಚ್ಚಿಲ್ಲ. ಅದಕ್ಕೋಸ್ಕರವೇ ಪ್ರಾಯ ಭಾಗವತದ ನಿರ್ಮಾಣ ಆಗಿರ್ಲಿಕ್ಕೆ ಸಾಕು. ಅಲ್ಲಿ ಕೃಷ್ಣನ ಬಾಲ್ಯ ಲೀಲೆಗಳನ್ನು ವಿಶೇಷವಾಗಿ ವರ್ಣನೆ ಮಾಡ್ತಾರೆ. ರಾಮಾಯಣದಲ್ಲಿ ರಾಮ ಹುಟ್ಟಿದ, ಆಮೇಲೆ ಬೆಳೆದ, ಸುಮಾರು 16 ವರ್ಷ ಹತ್ತಿರ 16 ವರ್ಷ ಆಗಲಿಲ್ಲ, ಇನ್ನು ತುಂಬಲಿಲ್ಲ. 16 ಹತ್ತಿರ ಆದಾಗ ವಿಶ್ವಾಮಿತ್ರರು ಬಂದು ಯಜ್ಞ ರಕ್ಷಣೆಗೆ ರಾಮನನ್ನು ಕರ್ಕೊಂಡು ಹೋದ್ರು ಅಂತ ಕಥೆ ಬರ್ತದೆ. 16 ವರ್ಷ ಆಗಲಿ ದಶರಥನ ಮಾತೆ ಹೇಳ್ತದೆ, ಊನ ಷೋಡಶ ವರ್ಷೋಮೆ ರಾಮೋ ರಾಜೀವಲೋಚನಃ. ವಿಶ್ವಾಮಿತ್ರರು ಬಂದು ಯಜ್ಞ ರಕ್ಷಣೆಗೆ ನಿನ್ನ ರಾಮನನ್ನು ಕಳುಹಿಸಿಕೊಡು ಅಂತ ಕೇಳುವಾಗ ದಶರಥ ಹೇಳುವ ಮಾತು, ಊನ ಷೋಡಶ ವರ್ಷೋಮೆ, ಅವನಿಗಿನ್ನೂ 16 ತುಂಬಲಿಲ್ಲ, ಅಂತಹ ಮಗುವನ್ನು ರಾಕ್ಷಸರ ಜೊತೆಗೆ ಯುದ್ಧ ಮಾಡಲಿಕ್ಕೆ ಕಳಿಸು ಅಂತ ಹೇಳ್ತೀಯಲ್ಲ ಅಂತ. ಆ 16ನೇ ವಯಸ್ಸಿಗೆ ವಿಶ್ವಾಮಿತ್ರರ ಜೊತೆಗೆ ಹೋಗುತ್ತಾನೆ. ರಾಮ ಲಕ್ಷ್ಮಣರು ಹೋಗ್ತಾರೆ ತಾಟಕೆ. ಮಾರೀಚನನ್ನು ಬಿಟ್ಟು ಸುಬಾಹು ತಾಟಕೆಯ ಸಂಹಾರ ಮಾಡ್ತಾರೆ.
ಆಮೇಲೆ ಮಿಥಿಲಾ ನಗರಕ್ಕೆ ಹೋಗಿ ಅಲ್ಲಿ ಜಾನಕಿಯ ಜೊತೆಗೆ ವಿವಾಹ ನಡೀತದೆ. ಇಷ್ಟು ಕಥೆ ಮತ್ತೆ ಪ್ರಾರಂಭ ಆಗ್ತದೆ. ಅಲ್ಲಿಂದ ಬಂದ ಮೇಲೆ ಮತ್ತೆ ಸುಮಾರು ವರ್ಷಗಳ ಕಾಲ ಸುಖ ದಾಂಪತ್ಯದಲ್ಲಿ ಅಯೋಧ್ಯೆಯಲ್ಲಿ ವಿಹರಿಸಿದರು. ಆಮೇಲೆ ದಶರಥನಿಗೆ ಪಟ್ಟಾಭಿಷೇಕದ ಯೋಚನೆ ಬಂತು. ನೇರವಾಗಿ ಇಷ್ಟೇ ಕಥೆಗಳು. ಈ ಸಮಯದಲ್ಲಿ ರಾಮ ತೋರಿಸತಕ್ಕಂತಹ ಆದರ್ಶಗಳು, ಪ್ರತಿಯೊಂದು ರಾಮನ ಹೆಜ್ಜೆಯೂ ಕೂಡ ನಮ್ಮ ಇವತ್ತಿನ ಸಮಾಜಕ್ಕೆ ಅತ್ಯಂತ ಮಾದರಿಯಾಗಿರತಕ್ಕ, ತತ್ರಾಪಿ ಇವತ್ತಿನ ರಾಜಕಾರಣಿಗಳಿಗೆ ಪ್ರಧಾನವಾಗಿ ಮಾದರಿಯಾಗಿರತಕ್ಕಂಥ ಸನ್ನಿವೇಶಗಳು. ಪ್ರತಿಯೊಬ್ಬನೂ ಆಚರಿಸಬೇಕು, ಅದನ್ನು ಅನುಸರಿಸಬೇಕು, ಕೊನೆ ಪಕ್ಷಕ್ಕೆ ಸ್ಮರಣೆಯನ್ನಾದರೂ ಮಾಡ್ಕೊಳ್ಬೇಕು. ಆ ರಾಮ ಭರತರ ಔದಾರ್ಯ, ತ್ಯಾಗ ಇಬ್ಬರಲ್ಲಿಯೂ ಕೂಡ. ಇವತ್ತು ನನಗೆ 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 ಅಂತ ನಾವು ಹೊಡೆದಾಡ್ಕೊಂಡ್ರೆ, ಅಣ್ಣ ತಮ್ಮಂದ್ರು ಹೊಡೆದಾಡ್ಕೊಂಡ್ರೆ, ಅವರು ನನಗೆ ಬೇಡ ನಿನಗೆ, ನಿನಗೆ ಬೇಡ ನನಗೆ, ನನಗೆ ಬೇಡ ನಿನಗೆ ಅಂತ ತಮ್ಮ, ನನಗೆ ಬೇಡ ನಿನಗೆ ಅಂತ ಅಣ್ಣ. ಈ ರೀತಿಯಲ್ಲಿ ಅವರ ತ್ಯಾಗದ ಭಾವಗಳು. ರಾಮನ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯೂ ಕೂಡ ಅತ್ಯಂತ ಆದರ್ಶಮಯವಾಗಿರತಕ್ಕಂತಹದ್ದು. ಇಂತಹ ರಾಮನ ಇಡೀ ಕಥೆಯಲ್ಲಿ, ರಾಮಾಯಣದ ಕಥೆಯಲ್ಲಿ ಪ್ರಧಾನವಾಗಿ 4 ಘಟ್ಟದಲ್ಲಿ ರಾಮನ ಮೇಲೆ ಅಪವಾದಗಳು ಬಂದಂತಹ ಪ್ರಸಂಗ ಇದೆ. ಇವತ್ತಿಗೂ ಕೂಡ ಬುದ್ಧಿಜೀವಿಗಳು ಅದನ್ನು ಆಕ್ಷೇಪ ಮಾಡ್ತಾರೆ. ಒಂದು ಶೂರ್ಪನಖ ಮಾನಭಂಗದ ಪ್ರಸಂಗ, ಮತ್ತೊಂದು ವಾಲಿವಧೆಯ ಪ್ರಸಂಗ, ಮತ್ತೊಂದು ಶಂಭೂಕ ವಧೆ, ಮತ್ತೊಂದು ಸೀತಾ ಪರಿತ್ಯಾಗ. ಈ 4 ಘಟ್ಟಗಳು ರಾಮನನ್ನು ಇವತ್ತಿಗೂ ಕೆಲವು ಬುದ್ಧಿಜೀವಿಗಳು ಅಂತ ಕರೆಸಿಕೊಂಡು ಆಕ್ಷೇಪಿಸತಕ್ಕಂತಹ ಪ್ರಸಂಗಗಳು. ಅದೇ ರೀತಿ ಅಯೋಧ್ಯೆಗೆ ಪಟ್ಟಾಭಿಷಿಕ್ತನಾಗಿ ಚಕ್ರವರ್ತಿಯಾಗಿ ಮೆರಿಬೇಕೆಂಬಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ವನವಾಸದ ಪ್ರಸ್ತಾವ ಬಂದಾಗ ರಾಮನ ವರ್ತಿಸಿದಂತಹ ರೀತಿ ಇದು ಅತ್ಯಂತ ಆದರ್ಶಪ್ರಾಯವಾದದ್ದು. ಅಲ್ಲಿಂದ ಚಿಂತನೆ ಮಾಡಿಕೊಂಡು ಮುಂದೆ ಹೋಗುವ. ರಾಮನಿಗೆ ಪಟ್ಟಾಭಿಷೇಕ ಅಂತ ಘೋಷಣೆಯಾಯಿತು. ಆಗಿನ ಕಾಲದಲ್ಲಿಯೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಇತ್ತು ಎಂಬುದಕ್ಕೆ ರಾಮಾಯಣದ ಈ ಮಾತುಗಳು ನಮಗೆ ದೃಷ್ಟಾಂತವಾಗಿ ಸಿಗ್ತದೆ. ದಶರಥ ಯೋಚನೆ ಮಾಡಿದ, ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ. ಎಲ್ಲ ಪುರಜನರನ್ನು ಕರೆಸಿದ. ದೇಶ ವಿದೇಶ ಯಾರೆಲ್ಲ ತನಗೆ ಸಾವಂತರಾಗಿದ್ರೋ, ರಾಜರು, ಮಹಾರಾಜರು, ಛತ್ರಪತಿಗಳು, ಚಕ್ರವರ್ತಿಗಳು ಅಂತ ಕರೆಸಿಕೊಂಡವರು, ಕಾಡು ಮೇಡಿನ ಜನಾಂಗ, ಅವರ ಮುಖ್ಯಸ್ಥರು ಎಲ್ಲರನ್ನೂ ಕರೆಸಿದ ದಶರಥ. ಕರೆಸಿ ಎಲ್ಲರಲ್ಲಿ ಅಭಿಪ್ರಾಯವನ್ನು ಕೇಳ್ತಾ ಇದ್ದಾನೆ. ನಾನು ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ, ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ. ಅಷ್ಟು ಹೇಳಿದ್ದೇ ತಡ, ಬಂದವರೆಲ್ಲ ಎರಡೂ ಕೈಯನ್ನು ಮೇಲೆತ್ತಿ ಚಪ್ಪಾಳೆ ತಟ್ಟುತ್ತಾ ಕುಣಿದಾಡಿದ್ರಂತೆ. ರಾಮೋ ರಾಜ ಭವಿಷ್ಯತಿ ಅಂತ ಕುಣಿದಾಡಿದ್ರಂತೆ. ರಾಮನಿಗೆ ಪಟ್ಟಾಭಿಷೇಕ ಅಂತ. ದಶರಥನಿಗೆ ಒಂದು ರೀತಿಯಲ್ಲಿ ನಾಚಿಕೆ ಆಯಿತು. ದಶರಥ ಮತ್ತೆ ಕೇಳ್ತಾನಂತೆ, ಯಾಕೆ ರಾಮನಿಗೆ ಪಟ್ಟಾಭಿಷೇಕ ಅಂತ ಹೇಳೋಕೆ ಇಷ್ಟು ಸಂತೋಷ ಪಡ್ತಾ ಇದ್ದೀರಲ್ವಾ, ನನ್ನ ಆಳ್ವಿಕೆ ನಿಮಗೆ ಸಂತೋಷ ಕೊಡ್ಲಿಲ್ವಾ? ಆಗ ಜನರು ಹೇಳತಕ್ಕಂತಹ ಮಾತು, ಇಲ್ಲ ದಶರಥ, ನಿನ್ನ ಆಳ್ವಿಕೆಯಲ್ಲಿ ತೃಪ್ತಿ ಇಲ್ಲ ಅಂತ ಅರ್ಥ ಅಲ್ಲ, ರಾಮನ ಆಳ್ವಿಕೆ ನಿನಗಿಂತಲೂ ಸುಂದರ ಆಗಬಹುದು ಎಂಬ ನಿಟ್ಟಿನಲ್ಲಿ ನಾವು ಸಂತೋಷ ಪಡ್ತಾ ಇದ್ದೇವೆ. ಯಾಕೆ? ರಾಮ ಯಾವತ್ತೂ ನಮ್ಮನ್ನು ನನ್ನ ರಾಜ್ಯದ ಪ್ರಜೆಗಳು ಎಂಬ ಭಾವದಿಂದ ಕಂಡವನಲ್ಲ. ನಮಗೆ ಯಾರಿಗಾದ್ರೂ, ಪ್ರಜೆಗಳಿಗೆ ಯಾರಿಗಾದ್ರೂ ದುಃಖ ಆಯಿತು ಅಂತ ಆದಾಗ ತಾನು ತನಗೆ ದುಃಖ ಆದ ಹಾಗೆ, ತನಗೆ ನೋವಾದ ಹಾಗೆ ನಮ್ಮ ಜೊತೆಗೆ ಸೇರಿಕೊಂಡು ಮರುಗುತ್ತಾ ಇದ್ದ. ನಮಗೆ ಯಾರಿಗೋ ಸಂತೋಷ ಆಯಿತು ಅಂತ ಆದಾಗ, ಮಗನಿಗೆ ಸಂತೋಷ ಆದಾಗ ತಂದೆ ಯಾವ ರೀತಿ ಖುಷಿ ಪಡ್ತಾನೋ, ಅಥವಾ ಮಗನ ಸಂತೋಷವನ್ನು ಕಂಡು ತಂದೆ ಖುಷಿ ಪಡುವಂತೆ ರಾಮ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದ. ನಮ್ಮ ಜೊತೆಗೆ ಸೇರಿಕೊಂಡು ನಮ್ಮವರಲ್ಲಿ ಒಬ್ಬನಾಗಿದ್ದುಕೊಂಡು ನಮ್ಮ ಕಷ್ಟ ಸುಖಗಳಲ್ಲಿ ತಾನೂ ಭಾಗಿಯಾಗುತ್ತಾ ಇದ್ದ. ಯಾರೇ ಆಗಲಿ, ಸಣ್ಣ ಮಗುವಿನಿಂದ ಹಿಡಿದು ವೃದ್ಧರ ಪರ್ಯಂತ ಯಾರೇ ದಾರಿಯಲ್ಲಿ ಆಚೆ ಹೋಗುವಾಗ ಸಿಕ್ಕಿದ್ರೂ ಕೂಡ ಅತ್ಯಂತ ಆತ್ಮೀಯತೆಯಿಂದ ಕರೆದು ಮಾತನಾಡಿಸ್ತಾ ಇದ್ದ. ಇಂತಹ ರಾಮನ ಆದರ್ಶ ಗುಣಗಳನ್ನು ಹೇಳಿದಷ್ಟು ನಾವು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ರಾಮ ರಾಜನಾಗತಾನೆ ಹೇಳಿದ್ರೆ ಯಾರಿಗೆ ತಾನೇ ಸಂತೋಷ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಆ ರಾಮ ರಾಜನಾಗಬೇಕು ಅಂತ ಹೇಳಿ ಪ್ರತಿನಿತ್ಯ ವೃದ್ಧರು, ತರುಣರು, ತರುಣಿಯರು, ಸ್ತ್ರೀಯರು ಎಲ್ಲರೂ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರಂತೆ, ರಾಮ ರಾಜ ಆಗಬೇಕು ಅಂತ. ಅಂತಹ ಸಂಭ್ರಮದ ಮಾತನ್ನು ನೀನು ಹೇಳಿದ್ದಿ, ನಾವು ಖುಷಿ ಪಡೆದಿನ್ನೇನಾಗಬೇಕು ಅಂತ ಆ ಪುರಜನರೆಲ್ಲ ಕೇಳುವಾಗ ದಶರಥ ಹೇಳ್ತಾನೆ, ಸರಿ, ಹಾಗಾದ್ರೆ ಈಗ ಹೇಗೂ ನೀವು ಒಂದು ಮೀಟಿಂಗಿಗೆ ಅಂತ ಬಂದಿದ್ದೀರಿ, ಇನ್ನು ನೀವೆಲ್ಲ ನಿಮ್ಮ ಊರಿಗೆ ಹೋಗುದು, ಆಮೇಲೆ ನಾನು ಪಟ್ಟಾಭಿಷೇಕ ದಿನ ನಿಗದಿ ಮಾಡುವುದು, ಮತ್ತೆ ನೀವು ಅಲ್ಲಿಂದ ಹೊರಟು ಬರುವುದಷ್ಟು ದೂರದಿಂದ, ಆ ವ್ಯವಸ್ಥೆ ಎಲ್ಲ ಬೇಡ,
ಹೇಗೂ ಬಂದಿದ್ದೀರಲ್ವಾ, ನಾಳೆಯ ಪಟ್ಟಾಭಿಷೇಕ ಅಂತ ತೀರ್ಮಾನ ಮಾಡಿದ. ಅದರ ಅವಸರದ ಹಿಂದೆ ಒಂದು ಬಹುದೊಡ್ಡ ಉದ್ದೇಶ ಉಂಟು ದಶರಥನದ್ದು, ಅದು ಮುಂದೆ ಅವಶ್ಯಕತೆಯಲ್ಲಿ ನೋಡುವ. ಒಂದು ರಾಮನಿಗೆ ಪಟ್ಟಾಭಿಷೇಕ ಅಂತ ತೀರ್ಮಾನ ಆಯಿತು. ಎಲ್ಲರೂ ಸಂಭ್ರಮಿಸಿದ್ರು. ರಾತ್ರೋರಾತ್ರಿ ಅಯೋಧ್ಯೆ ಜಗಮಗಿಸಿತು. ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠೆ ಆಗಬೇಕಾದ್ರೆ ಯಾವ ರೀತಿ ಅಯೋಧ್ಯೆ ಜಗಮಗಿಸಿತ್ತು ಅಂತ ನಾವು ಕಣ್ಣಾರೆ ಕಂಡವರು. 22ಕ್ಕೆ ಪ್ರಾಣ ಪ್ರತಿಷ್ಠೆಯಿಂದ ಆದ್ರೆ 18 ತಾರೀಕಿಗೆ ನಾವು ಹೋಗಿದ್ದೇವೆ. ಲಖನೌ ಏರ್ಪೋರ್ಟಿನಿಂದ ಅಯೋಧ್ಯ ರಾಮ ಮಂದಿರ ಸುಮಾರು 175-180 ಕಿಲೋಮೀಟರ್ ದೂರ ಇದೆ. ಲಖನೌ ಏರ್ಪೋರ್ಟಿನಿಂದ ಅಯೋಧ್ಯೆಯವರೆಗೆ ಲೈಟಿಂಗ್ಸ್, 170 ಕಿಲೋಮೀಟರ್ ದೂರದವರೆಗೆ 200-250 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಲೈಟಿಂಗ್ಸ್ ಹಾಕಿದ್ದಾರೆ. ಸುಮ್ಮನೆ ಸಂದರ್ಭಕ್ಕೆ ಹೇಳ್ತಾ ಇದ್ದೇನೆ. ಯಾವ ರೀತಿ ಎಲ್ಲ ಹೋಟೆಲ್ಗಳಲ್ಲಿ ಫ್ರೀ ಊಟ, ಯಾರು ಎಷ್ಟೊತ್ತಿಗೆ ಬೇಕಾದರೂ ಹೋಗ್ಲಿ ಅವರಿಗೆ ಫ್ರೀ ಊಟ, ಫ್ರೀ ಚಾ, ಫ್ರೀ ತಿಂಡಿ, ಯಾರೂ ಹಣ ಕೇಳುವವರಿಲ್ಲ. ಬೇಕಾದಷ್ಟು ತಿನ್ನಿ, ಬೇಕಾದಷ್ಟು ಕುಡಿಯಿರಿ. ಈ ರಾಮಾಯಣದಲ್ಲಿ ಉಲ್ಲೇಖ ಬರ್ತದೆ, ಸೀತೆಯನ್ನು ಕಂಡು ಹನುಮಂತ ಹಿಂದಿರುಗಿದಾಗ ಸೀತೆಯನ್ನು ಕಂಡ ಎಂಬ ಸಂತೋಷದಲ್ಲಿ ಕಪಿವೀರರೆಲ್ಲ ಸುಗ್ರೀವನ ಆಳ್ವಿಕೆಯ ಒಂದು ಮಧುವನಕ್ಕೆ ಪ್ರವೇಶ ಮಾಡಿದ್ರಂತೆ. ಮಧುವನಕ್ಕೆ ಪ್ರವೇಶ ಮಾಡಿ ಇಡೀ ಮಧುವನದಲ್ಲಿದ್ದಂತಹ ಮಧುವನ್ನು ತಿಂದು ಧ್ವಂಸ ಮಾಡಿ ಹಾಕಿದರಂತೆ. ಅದೇ ರೀತಿಯ ಒಂದು ವಾತಾವರಣ ಅಯೋಧ್ಯೆಯ ನಗರದಲ್ಲಿ ಲಖನೌಯಿಂದ ಅಯೋಧ್ಯೆಯವರೆಗೆ ನಮಗೆ ಕಾಣ್ತಾ ಇತ್ತು. ಎಲ್ಲಿ ನೋಡಿದ್ರಲ್ಲಿ ಕುಣಿತ, ಭಜನೆ, ಜನರದ್ದು ಝೇಂಕಾರ, ಜೈ ಶ್ರೀರಾಮ್ ಎಂಬಂತಹ ಘೋಷಗಳು. ಅದನ್ನು ವರ್ಣನೆ ಮಾಡಲಿಕ್ಕೆ ಒಂದು ದಿವಸ ಪ್ರವಚನ ಇಡಬೇಕಾಗಿತ್ತು, ಅಷ್ಟು ಘಟನೆಗಳಿರತಕ್ಕಂಥ. ಆ ಸಮಯದಲ್ಲೇ ಅಷ್ಟು ವ್ಯವಸ್ಥೆ ಇತ್ತು ಅಂತ ಆದ್ರೆ ರಾಮನಿಗೆ, ಆ ಕಾಲದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಆಗ್ತದೆ ಅಂತ ಆದಾಗ ಜನರ ಸಂಭ್ರಮ ಏನಿರ್ಬೋದು ಅಂತ ನಾವು ಊಹಿಸಬೇಕು. ಸಂಭ್ರಮ. ರಾತ್ರೋರಾತ್ರಿ ಅಯೋಧ್ಯೆ ಜಗಮಗಿಸ್ಲಿಕ್ಕೆ ಪ್ರಾರಂಭ ಆಯಿತು. ಕೈಕೇಯಿಗೆ ಸುದ್ದಿ ಹೋಯಿತು. ಕೈಕೇಯಿ ಹೇಳ್ತಾಳೆ, ರಾಮೇವ ಭರತೇವಾಪಿ, ರಾಮನೇ ಆಗಲಿ ಭರತನೇ ಆಗಲಿ ನನಗೆ ಯಾವ ವ್ಯತ್ಯಾಸವೂ ಇಲ್ಲ. ಇದು ಕೈಕೇಯಿಯ ನಿಜವಾದ ಆಂತರ್ಯ, ನಿಜವಾದ ಕೈಕೇಯಿಯ ಸ್ವರೂಪ ಇದು. ಮಂಥರೆಯ ದುರ್ಬೋಧನೆಯಿಂದ ಆಕೆ ವ್ಯತ್ಯಸ್ತಳು ಆಗ್ತಾಳೆ ವಿನಃ ನಿಜವಾಗಿ ಕೈಕೇಯಿ ಹೇಳತಕ್ಕಂತಹ ಮಾತು, ರಾಮನಾಗ್ಲಿ ಭರತನಾಗ್ಲಿ ಯಾರಾದ್ರೆ ಏನು, ನನಗೇನು ವ್ಯತ್ಯಾಸ ಇಲ್ಲ. ವಸ್ತುತಸ್ತು ಭರತನನ್ನು ಎಷ್ಟು ತಾಯಿಯಿಂದ ಪ್ರೀತಿಸ್ತಾನೆ ಅದಕ್ಕಿಂತ ಹೆಚ್ಚು ರಾಮನನ್ನು ತಾಯಿಯಿಂದ ಆದರಿಸ್ತಾನೆ, ಪ್ರೀತಿಸ್ತಾನೆ. ನನಗೆ ಭರತನಲ್ಲಿ ಎಷ್ಟು ಪ್ರೀತಿ ಅದಕ್ಕಿಂತಲೂ ಒಂದು ಮುಷ್ಟಿ ಹೆಚ್ಚು ರಾಮನಲ್ಲಿ ನನಗೆ ಪ್ರೀತಿ. ಮಂಥರೆ ಎಂತ ಸುದ್ದಿ ತಂದಿದಿ, ತಗೋ ನಿನಗೆ ನಾನು ಕಂಠಾಭರಣವನ್ನು ಕೊಡ್ತಾ ಇದ್ದೆ. ತನ್ನ ಕುತ್ತಿಗೆಲಿದ್ದ ಮುತ್ತಿನ ಹಾರವನ್ನು ತೆಗೆದು ಮಂಥರೆಗೆ ಹಾಕ್ತಾಳಂತೆ. ಮಂಥರೆ ಹೇಳ್ತಾಳೆ, ಅನೇಕ ಚರ್ಚೆಗಳೆಲ್ಲ ನಡೀತಾವೆ. ಕೊನೆಗೆ ಮಂಥರೆ ಒಂದು ಮಾತು ಹೇಳ್ತಾಳೆ, ಸರಿ ಹಾಗಾದ್ರೆ ನಾನಿನ್ನು ಹೊರಡ್ತೇನೆ, ನನ್ನ ತಂದೆಯ ಮನೆಗೆ ನಾನು ಹೋಗ್ತೇನೆ ಅಂತ. ಕೈಕೇಯಿ ಕೇಳಿದ್ಲು, ಯಾಕೆ ನೀನು ಹೊರಡುದು ಯಾಕೆ? ಅಲ್ಲ, ನನ್ನ ತಂದೆ ನಿನ್ನ ತಂದೆಯ ಜೊತೆಗೆ ಮಾತುಕತೆ ಮಾಡಿಕೊಂಡು ನನ್ನನ್ನು ನಿನ್ನ ಜೊತೆಗೆ ಕಳುಹಿಸಿದ್ದು ಯಾಕೆ ಗೊತ್ತೋ? ಒಂದು ದಿನ ಕೈಕೇಯಿಯ ಗರ್ಭದಲ್ಲಿ ಹುಟ್ಟಿದವ ಅಯೋಧ್ಯೆಯ ಚಕ್ರವರ್ತಿಯಾಗುತ್ತಾನೆ. ಆಗ ಕೈಕೇಯಿ ರಾಜಮಾತೆಯಾಗುತ್ತಾಳೆ. ರಾಜಮಾತೆಯ ದಾಸಿಯಾಗಿ ನೀನಿರು ಅಂತ ನನ್ನನ್ನು ಕಳಿಸಿದ್ದೇ ವಿನಃ ದಾಸಿಯಾಗಿರು ಅಂತ ನನ್ನನ್ನು ಕಳಿಸಿದ್ದಲ್ಲ. ಕೈಕೇಯಿಗೆ ಅರ್ಥ ಆಗಲಿಲ್ಲ ಅಷ್ಟು ಹೇಳುವಾಗಲೂ. ಅಲ್ಲ, ರಾಮ ರಾಜ ಆದ್ರೆ ಕೌಸಲ್ಯ ರಾಜಮಾತೆ ಆಗುತ್ತಾಳೆ. ನಿನ್ನ ಮಗ ಕೈಗಟ್ಟಿ ಅವನ ಮುಂದೆ ತಲೆ ಬಗ್ಗಿಸಿ ನಿಲ್ಲಬೇಕಾಗ್ತದೆ. ನೀನು ಯಾವುದೋ ಒಂದು ಮೂಲೆಯಲ್ಲಿ ನಿಂತುಕೊಂಡು ನಿನ್ನ ಮಗನ ದೈನ್ಯತೆಯನ್ನು ನೋಡಬೇಕಾಗ್ತದೆ. ನಿನಗೆ ರಾಜಮಾತೆಯ ಪಟ್ಟ ಉಂಟಾ? ಇಲ್ಲ ತಾನೆ. ನೀನು ಕೆಳಗೆ ಯಾವುದೋ ಒಂದು ಮೂಲೆಯಲ್ಲಿ ನಿಂತುಕೊಂಡು ನಿನ್ನ ಮಗ ಕೈ ಕಟ್ಟಿ ತಲೆ ತಗ್ಗಿಸಿ ರಾಮನ ಮುಂದೆ ನಿಂತದ್ದನ್ನು ನೀನು ನೋಡ್ತಾ ಇರಬೇಕು. ಅಂತಹ ನಿನ್ನ ದಾಸಿಯಾಗಿ ನಾನಿರ್ಬೇಕ ಇಲ್ಲಿ? ಸಾಧ್ಯ ಇಲ್ಲ, ನಾನು ಹೋಗ್ತೇನೆ ಅಷ್ಟು ಹೇಳಿದಾಗ ಕೈಕೇಯಿಗೆ ಓ ಹೌದಲ್ವಾ, ಏನೋ ಒಂದು ಒಳಗೆ ಅಲಕ್ಷ್ಮಿಯ ಆವೇಶ ಒಳಗೆ ಆಯಿತು. ದಶರಥನನ್ನು ಕರೆದ್ಲು, ವರವನ್ನು ನೆನಪಿಸಿದ್ಲು. ಕೇಳ್ತಾಳೆ, ರಾಮ ವನವಾಸಕ್ಕೆ ಹೋಗಬೇಕು, ಭರತನಿಗೆ ಪಟ್ಟ ಆಗಬೇಕು ಅಂತ. ದಶರಥ ಅಯ್ಯೋ ಅಂತ ಹೇಳಿಕೊಂಡು ದುಃಖದಲ್ಲಿ ಮೂರ್ಛೆ ಬಿದ್ದ. ಕೂಡ್ಲೆ ರಾಮನನ್ನು ಬರಲಿಕ್ಕೆ ಹೇಳಿ ಅಂತ ಕಳುಹಿಸಿದ್ಲು ಕೈಕೇಯಿ. ರಾಮ ಓಡೋಡಿ ಬಂದ. ಕೈಕೇಯಿ ಅಂತಃಪುರಕ್ಕೆ ನನ್ನನ್ನು ತಾಯಿ ಕೈಕೇಯಿ ಕರೀತಾ ಇದ್ದಾಳೆ ಅಂತ ಆದ್ರೆ ಏನೋ ಒಂದು ವಿಶೇಷ ಇರಬೇಕು. ಪ್ರಾಯಃ ಪಟ್ಟಾಭಿಷೇಕದ ಬಗ್ಗೆ ನನ್ನ ಹತ್ರ ಮಾತಾಡ್ಲಿಕ್ಕೋಸ್ಕರ ಕರೀತಾ ಇದ್ದಾಳೆ ಕಾಣ್ತದೆ ಅಂತ ರಾಮ ಓಡೋಡಿ ಬಂದ. ಕೈಕೇಯಿಯ ಮನೆಗೆ ರಾಮ ಬರ್ತಾನೆ. ದಶರಥ ಬಿದ್ದುಕೊಂಡಿದ್ದಾನೆ, ಅಳತಾ ಇದ್ದಾನೆ, ಮೂರ್ಛೆ ಬಿದ್ದವನಂತೆ ಬಿದ್ದುಕೊಂಡಿದ್ದಾನೆ. ರಾಮ ಕೇಳ್ತಾನೆ, ಅಮ್ಮ ತಂದೆಗೆ ಏನಾಯಿತು? ಇಲ್ಲ, ರಾಜ್ಯಭಾರದ ಭಾರವನ್ನು ಹೊತ್ತವರು ಪಟ್ಟಾಭಿಷೇಕದ ವಿಷಯದಲ್ಲಿ ಯೋಚನೆ ಮಾಡ್ತದಕ್ಕೆ ಬೇಕಾದ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಂಡು ತುಂಬಾ ಬಳಲಿದ್ದಾರೆ. ನನ್ನ ಬಳಿಗೆ ಬಂದು ಒಂದೆರಡು ಮಾತು ನಿನ್ನ ಹತ್ರ ಹೇಳಲಿಕ್ಕೆ ಹೇಳಿದ್ದಾರೆ. ಏನದು? ಯಾವತ್ತೋ ಕೇಳಿದ 2 ವರವನ್ನು ನಾನು ನೆನಪಿಸಿದೆ.
ಅದರಿಂದ ದುಃಖಿತರಾಗಿದ್ದಾರೆ ಅಷ್ಟೇ, ದೊಡ್ಡ ವಿಷಯ ಏನಿಲ್ಲ ಅಂತ ಕೈಕೇಯಿ ಹೇಳ್ತಾಳೆ. ಸರಿ, ಏನು ತಾಯಿ? ಭರತನಿಗೆ ಪಟ್ಟಾಭಿಷೇಕ ಆಗ್ಬೇಕು, ನೀನು ಕಾಡಿಗೆ ಹೋಗಬೇಕು. ರಾಮನ ವ್ಯಕ್ತಿತ್ವ, ರಾಮ ನಿನಗೆ ಪಟ್ಟಾಭಿಷೇಕ ಅಂತ ಹೇಳುವಾಗ ರಾಮನ ಮುಖದಲ್ಲಿ ಯಾವ ಭಾವವೋ ಅದೇ ಭಾವ ಎತ್ಕಿಂಚಿತ್ತೂ ವ್ಯತ್ಯಾಸ ಆಗದೆ, ರಾಮನಿಗೆ ಪಟ್ಟಾಭಿಷೇಕ ಅಂತ ಹೇಳುವಾಗ ಯಾವ ರೀತಿಯ ಸೌಹಾರ್ದ ಶಾಂತರಸ ರಾಮನ ಮುಖದಲ್ಲಿ ಇತ್ತೋ ಅದೇ ಭಾವದಲ್ಲಿ ರಾಮ ನಿಂತುಕೊಂಡು, ಅಷ್ಟೇ ತಾನೆ, ಅದಕ್ಕೆ ತಂದೆ ಯಾಕೆ ಇಷ್ಟು ಪರಿತಪಿಸಬೇಕು? ಸರಿ, ನಾನು ಈಗ ನಾಳೆಯೇ ಹೊರಡ್ತೇನೆ, ಭರತ ಬರಲಿ, ಭರತನಿಗೆ ಪಟ್ಟಾಭಿಷೇಕ ಆಗಲಿ, ತಮ್ಮ ಪಟ್ಟಾಭಿಷಿಕ್ತನಾಗುವುದನ್ನು ಕೊಂಡು ನಾನು ವನವಾಸಕ್ಕೆ ಹೋಗ್ತೇನೆ. ಇಲ್ಲ, ಅಷ್ಟೆಲ್ಲ ಹೊತ್ತಿಲ್ಲ ಮಗ, ರಾಮ ನೀನು ಈಗಲೇ ಹೊರಡಬೇಕು, ತಂದೆ ಹಠ ಹಿಡಿದು ಕೂತಿದ್ದ, ನೀನು ಈಗಲೇ ಹೊರಡಬೇಕು ಅಂತ ದಶರಥನ ಮೇಲೆಲ್ಲ ಆರೋಪ ಮಾಡ್ತಾಳೆ. ರಾಮ ಹೇಳ್ತಾನೆ, ಅಮ್ಮ ನನಗೆ ವನವಾಸಕ್ಕೆ ಹೋಗಬೇಕು ಅಂತ ಸ್ವಲ್ಪವೂ ಬೇಸರ ಇಲ್ಲ, ಆದರೆ ನನಗೆ ಬೇಸರ ಯಾವ ವಿಷಯಕ್ಕೆ ಗೊತ್ತೋ? ನಿನ್ನ ಅಭಿಪ್ರಾಯವನ್ನು ತಂದೆಯ ಮೇಲೆ ಆರೋಪಿಸಿ ಹೇಳ್ತಾ ಇದ್ದೀಯಲ್ಲ, ಈ ವಿಷಯಕ್ಕೆ ನನಗೆ ಬೇಸರ. ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನೀನು ತಂದೆಗೆ ಇಷ್ಟೆಲ್ಲ ಕಷ್ಟ ಕೊಡುವ ಅಗತ್ಯವೇ ಇರಲಿಲ್ಲ, ನೇರವಾಗಿ ನನ್ನನ್ನೇ ಕರೆದು, ರಾಮ ನನ್ನ ಆಸೆ ಹೀಗೆ ಉಂಟು, ನನ್ನ ಮಗ ಭರತ ರಾಜ ಆಗಬೇಕು ಅಂತ ನನ್ನ ಅಪೇಕ್ಷೆ, ಅದಕ್ಕೆ ಅಡ್ಡಿಯಾಗಿ ನೀನು ಇರುತ್ತೀಯಾದ ಕಾರಣ ನೀನು ಕಾಡಿಗೆ ಹೋಗಬೇಕು ಅಂತ ನನ್ನ ಅಪೇಕ್ಷೆ ರಾಮ ಅಂತ ನೀನು ಒಂದು ಮಾತು ನನ್ನಲ್ಲಿ ಹೇಳಿರ್ತಿದ್ರೆ, ಅದಕ್ಕೋಸ್ಕರ ಅಮೂಲ್ಯವಾದ 2 ವರಗಳನ್ನು ಯಾಕೆ ವ್ಯರ್ಥ ಮಾಡಿಕೊಂಡಿ? ಬೇರೆ ಏನಾದರೂ ಕೇಳಬಹುದಿತ್ತು ಆ ವರದಿಂದ? ಈ ಮಾತನ್ನು ಕೇಳಲಿಕ್ಕೆ ಅಂತಹ ಅಮೂಲ್ಯವಾದ ವರವನ್ನು ಉಪಯೋಗಿಸಿಕೊಳ್ಬೇಕಿತ್ತ? ನನ್ನಲ್ಲಿ ಒಂದು ಮಾತು ಹೇಳ್ಬೋದಿತ್ತಲ್ಲ, ರಾಮ ದ್ವಿಹಿ ನ ಭಾಷತೆ, ರಾಮ ಯಾವತ್ತೂ 2 ಮಾತನಾಡುವವ ಅಲ್ಲ. ಒಂದು ಮಾತು ನನ್ನಲ್ಲಿ ಹೇಳಿರ್ತಿದ್ರೆ ನಾನು ಸಂತೋಷದಿಂದ ಹೋಗ್ತಾ ಇದ್ದೆ. ಸರಿ, ಹೊರಡ್ತೇನೆ ತಾಯಿ ಅಂತ ಹೊರಟ. ಯತ್ಕಿಂಚಿತ್ತು ವಿಕಾರ ಇಲ್ಲ. ಈಗ ಯಾರೇ ಆಗಿರ್ಲಿ, ಗರ ಬಡಿದವರ ಹಾಗೆ ಟೆನ್ಷನ್ ಆಗಿಕೊಂಡು, ಹತ್ತುಕೊಂಡು, ಸಿಟ್ಟು ಮಾಡಿಕೊಂಡು, ಏನೋ ಹುಚ್ಚರಾಗೆ ಕುಣಿದಾಡ್ಕೊಂಡು ಏನೇನೋ ಮಾಡ್ತಿದ್ರು. ತಂದೆಗೆ ಬೈಯುವುದು, ಇಂತಹ ತಂದೆಯನ್ನು ಪಡೆದೆ, ಇಂತಹ ತಾಯಿಯನ್ನು ಪಡೆದೆ, ಏನೇನೋ ಆಗ್ತಿತ್ತು, ನಾವು ಕಲ್ಪಿಸಿಕೊಳ್ಬೇಕು. ಆದ್ರೆ ರಾಮ ಯಾವುದೇ ಚಿತ್ತ ವಿಕಾರ ಇಲ್ಲದೆ ಆಯ್ತು ತಾಯಿ ಅಂತ ಹೊರಟ. ದಶರಥ ತಡಿತಾನೆ. ದಶರಥ ತಡೆದು ಹೇಳ್ತಾನೆ, ಇವಳ ಮಾತು ನಂಬಬೇಡ ರಾಮ, ನೀನು ಹೋಗಬೇಡ, ನಿನಗೆ ಅಧಿಕಾರದಿಂದ ಸಿಗತಕ್ಕಂತಹದ್ದು ಜ್ಯೇಷ್ಠ ಪುತ್ರ ನೀನು, ನಿನಗೆ ಸಿಗಬೇಕು. ನೀನೊಂದು ಕೆಲಸ ಮಾಡು, ನನ್ನೊಟ್ಟಿಗೆ ಯುದ್ಧ ಮಾಡು. ದಶರಥ ಹೇಳುವ ಮಾತು, ನನ್ನೊಟ್ಟಿಗೆ ಯುದ್ಧ ಮಾಡು, ನನ್ನೊಟ್ಟಿಗೆ ಯುದ್ಧ ಮಾಡಿ ನನ್ನನ್ನು ಸೋಲಿಸು, ನೀನು ಸಿಂಹಾಸನದಲ್ಲಿ ಕೂತುಕೋ, ಕಾಡಿಗೆ ಹೋಗಬೇಡ. ರಾಮ ಆಗುದಿಲ್ಲ ಅಂತ ಹೇಳುತ್ತಾನೆ. ನಾನು ಮಾತು ಕೊಟ್ಟಾಗಿದೆ, ನಿಮ್ಮ ಅಪೇಕ್ಷೆಯನ್ನು ನಡೆಸಬೇಕು ಅಂತ ಸಂಕಲ್ಪ ಮಾಡಿ ಆಗಿದೆ, ಕೈಕೇಯಿಯ ಅಪೇಕ್ಷೆಯನ್ನು ನೆರವೇರಿಸಬೇಕು ಸಂಕಲ್ಪ ಮಾಡಿ ಆಗಿದೆ, ನಿಮ್ಮ ಮಾತಿಗೆ ಬದ್ಧನಾಗಿದ್ದೇನೆ, ನಾನು ಕಾಡಿಗೆ. ದಶರಥನ ಒಂದು ದೊಡ್ಡ ಗೋಳು. ದಶರಥ ಹೇಳ್ತಾನೆ, ಎಲ್ಲ ತಂದೆ ತಾಯಂದಿರಿಗೂ ಒಂದು ಕಷ್ಟ ಇದೆ, ನನ್ನ ಮಕ್ಕಳು ನಾನು ಹೇಳಿದ್ದನ್ನು ಕೇಳುವುದಿಲ್ಲ ಅಂತ. ಏನು ಪಂಡೇನೇ ಕೇಳುರಿ ಅಂತ. ದಶರಥನಿಗೆ ಹಾಗಲ್ಲ, ರಾಮ ನಾನು ಹೇಳಿದ್ದನ್ನು ಕೇಳ್ತಾನಲ್ಲ ಅಂತ ಅವನಿಗೆ ತಲೆ ಬಿಸಿ. ಕಾಡಿಗೆ ಹೋಗ್ಬೇಕು ಅಂತ ಹೊರಟೇ ಬಿಟ್ಟ. ಆಮೇಲೆ ಹೋಗ್ಬೇಡ, ಇಲ್ಲ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ನಾನು ಹೋಗಿ ಆಗ್ತದೆ, ಹೊರಟಾಯ್ತು ಅಂತ ಹೊರಟೇ ಬಿಟ್ಟ. ದಶರಥನಿಗೆ ಅದು ಗೋಳು. ನನಗೆ ಸಂತೋಷ, ದಶರಥ ನನಗೆ ಸಂತೋಷ ಆಗ್ತಿತ್ತು ಯಾವಾಗ ನೀನು ಹೋಗು ಅಂತ ಹೇಳುವಾಗ, ಇಲ್ಲ ನಾನು ಹೋಗುದಿಲ್ಲ, ನಾನು ನಿಲ್ತೇನೆ, ನಿಮ್ಮ ಮಾತು ಕೇಳುವುದಿಲ್ಲ ಅಂತ ಹೇಳುತ್ತಿದ್ರೆ ನನಗೆ ಸಂತೋಷ ಆಗ್ತಿತ್ತು. ಆದ್ರೆ ದಶರಾಮ ಹಾಗೆ ಮಾಡುವುದೇ ಇಲ್ಲ, ಹೋಗು ಅಂತ ಹೇಳಿದಷ್ಟು ಹೊರಟೇ ಬಿಟ್ಟಲ್ಲ ಅಂತ ದಶರಥನ ಸಂಕಟ. ಕೌಸಲ್ಯ ಬಳಿಗೆ ಹೋಗ್ತಾನೆ ರಾಮ. ಅಮ್ಮ, ಕೌಸಲ್ಯೆ ಚಿನ್ನದ ಮಣೆಯನ್ನು ಮುಂದಿಡ್ತಾಳಂತೆ, ನಾಳೆ ಚಕ್ರವರ್ತಿ ರಾಜನಾಗಿ ಸಿಂಹಾಸನದಲ್ಲಿ ಕೂರುವ ಬಾ ಮಗ ಅಂತ ಚಿನ್ನದ ಮಣೆಯನ್ನು ರಾಮನಿಗೆ ಕೂರ್ಲಿಕ್ಕೆ ಅಂತ ಕೊಟ್ಟಾಗ ಆತ ಮಣೆಯನ್ನು ದೂಡಿ ನೆಲದಲ್ಲಿ ಕೂತ್ಕೊಳ್ತಾನೆ. ಕೌಸಲ್ಯಗೆ ಆಶ್ಚರ್ಯ ಆಗ್ತದೆ, ಯಾಕೆ ಮಗ? ಹೀಗೆ ವ್ಯವಸ್ಥೆ, ನಾನು ಹೊರಡ್ತಾ ಇದ್ದೇನೆ ವನವಾಸಕ್ಕೆ. ಕೌಸಲ್ಯ ತಡಿತಾಳೆ, ಬೇಡ, ತಂದೆಯ ಮಾತನ್ನು ಮೀರುವುದು ಯಾವ ರೀತಿ ಅಪರಾಧವೋ ತಾಯಿಯ ಮಾತನ್ನು ಮೀರುವುದು ಅದೇ ರೀತಿ ಅಪರಾಧ. ನಾನು ತಾಯಿ ಹೇಳ್ತಾ ಇದ್ದೇನೆ, ತಾಯಿಯ ಮಾತಿಗೆ ಬೆಲೆ ಕೊಟ್ಟು ನೀನು ವನವಾಸಕ್ಕೆ ಹೋಗಬಾರದು, ನಿಲ್ಲಿ ಅಂತ ಕೌಸಲ್ಯ ಹೇಳ್ತಾಳೆ. ಆಗ ರಾಮ ಹೇಳುವ ಮಾತು ಏನು ಗೊತ್ತುಂಟೋ? ಅಮ್ಮ, ನೀನು ಹೇಳಿದ್ದು ಸರಿ, ಪಿತೃವಾಕ್ಯವನ್ನು ಪರಿಪಾಲನೆ ಮಾಡಬೇಕು ಅಂತ ಹೊರಟಿದ್ದೇನೆ ಸರಿ, ಮಾತೃವಾಕ್ಯಕ್ಕೂ ಬೆಲೆ ಕೊಡಬೇಕಾದದ್ದು ಅದೂ ಸರಿಯೇ. ಆದರೆ ನೀನು ಯೋಚನೆ ಮಾಡು, ನನ್ನನ್ನು ತಡೆಯುವವಳು ನಿನ್ನ ಗಂಡನಿಗೆ ಎಷ್ಟು ಬೆಲೆ ಕೊಡ್ತಾ ಇದ್ದಿ ಯೋಚನೆ ಮಾಡು. ನನ್ನ ತಂದೆ ಯಾರು? ನಿನ್ನ ಗಂಡ. ಗಂಡನ ಮಾತನ್ನು ಮೀರಿ ನಡೆಯುವ ಅಧಿಕಾರ ಹೆಂಡತಿಯಾದವಳಿಗುಂಟ?
ಇದು ಧರ್ಮ ಒಪ್ತದೋ ಇದನ್ನು? ಆದ ಕಾರಣ ಮಹಾರಾಜ ದಶರಥ, ಈಗ ಅವನೇ ರಾಜ, ಅವನು ಮಹಾರಾಜನಾಗಿ ಮಾಡಿದಂತಹ ಆಜ್ಞೆ, ನಿನ್ನ ಗಂಡನಾಗಿ ಕೊಟ್ಟಂತಹ ಮಾತು, ಇವುಗಳನ್ನು ಮೀರಿ ನಡೆಯುವ ಅಧಿಕಾರ ನಿನಗೂ ಇಲ್ಲ. ಹಾಗಿರುವಾಗ ನಾನು ನಿನ್ನ ಮಾತಿಗೆ ಬೆಲೆ ಕೊಡುವುದಕ್ಕಿಂತಲೂ ಮಹಾರಾಜರು ತಂದೆಯೂ ಆದಂಥವರ ಮಾತಿಗೆ ಬೆಲೆ ಕೊಡುವುದು ಹೆಚ್ಚು ಸೂಕ್ತ. ನೀನು ಅವರ ಮಾತಿಗೆ ಬೆಲೆ ಕೊಟ್ಟುಕೊಂಡು ನನ್ನನ್ನು ಕಳುಹಿಸುವುದು ಇನ್ನೂ ಸೂಕ್ತ. ಹಾಗಾಗಿ ನಾನು ಹೊರಡ್ತೇನೆ ಅಂತ ಹೊರಟ. ಕೌಸಲ್ಯ ಹಾಗಾದ್ರೆ ನಾನು ಬರ್ತೇನೆ ಅಂತ ಹೇಳ್ತಾಳೆ. ರಾಮ ಅವಳಿಗೂ ಬುದ್ಧಿವಾದ, ಇಲ್ಲ ನೀನು ಬರ್ಲಿಕ್ಕಿಲ್ಲ. ಯಾಕೆ? ಒಂದು ವೇಳೆ ತಂದೆ ಇಲ್ಲ, ಗಂಡ ಇಲ್ಲ ಅಂತಾದಾಗ ಆಗ ಮಗನನ್ನು ಅರಸಿಕೊಂಡು ತಾಯಿಯಾದವಳು ಮಗ ಎಲ್ಲಿಗೆ ಹೋಗ್ತಾನೆ ಅಲ್ಲಿಗೆ ಹೋಗುವುದು ಒಂದು ನ್ಯಾಯ. ವೃದ್ಧನಾದ ತಂದೆ ಇರುವಾಗ, ನಿನ್ನ ಗಂಡ ಇರುವಾಗ ಅವನ ಬಳಿ ಇದ್ದುಕೊಂಡು ಅವನ ಶುಶ್ರೂಷೆಯನ್ನು ಅವನ ಸೇವೆಯನ್ನು ಮಾಡುವುದು ಬಿಟ್ಟು ನೀನು ನನ್ನ ಹಿಂದೆ ಬಂದ್ರೆ ನೋಡಿದ ಜನರು ಏನು ಹೇಳಿ, ಯಾರು ಧರ್ಮ ಏನು ಹೇಳುತ್ತದೆ? ಹಾಗಾಗಿ ನೀನು ನನ್ನ ಜೊತೆಗೆ ಬರುವ ಹಾಗಿಲ್ಲ ಅಂತ ಕೌಸಲ್ಯನ್ನು ತಡೆದು ನಿಲ್ಲಿಸಿದ. ಇಷ್ಟಾದಾಗ ಲಕ್ಷ್ಮಣ ಬರ್ತಾನೆ. ಲಕ್ಷ್ಮಣ ಬಂದು ಹೇಳ್ತಾನೆ, ಸಂವಿಧಾನದ ಚೌಕಟ್ಟನ್ನು ಮೀರಿ ನಡೆದವ ತಂದೆಯೇ ಆಗಿರ್ಲಿ ಅವನು ಶಿಕ್ಷಾರ್ಹ. ನಾನು ಯುದ್ಧ ಮಾಡ್ತೇನೆ, ನಾನು ದಶರಥನೊಟ್ಟಿಗೆ ಯುದ್ಧ ಮಾಡಿ ನಿನ್ನನ್ನು ಸಿಂಹಾಸನದಲ್ಲಿ ಕೂರಿಸ್ತೇನೆ ಅಂತ ಲಕ್ಷ್ಮಣ ಇಷ್ಟು ಹೇಳಿದಾಗ ಕೌಸಲ್ಯಗೆ ಸ್ವಲ್ಪ ಸಮಾಧಾನ ಆಯಿತು. ಇವನೊಬ್ಬ ಇದ್ದಾನಲ್ಲ ನಮ್ಮ ಸಪೋರ್ಟಿಗೆ, ನೋಡು ಲಕ್ಷ್ಮಣ ಹೇಳುವುದನ್ನು ಗಮನಿಸು ರಾಮ ಅಂತ ಕೌಸಲ್ಯ ಹೇಳುತ್ತಾಳೆ. ರಾಮ ಅದಕ್ಕೂ ಒಪ್ಪುವುದಿಲ್ಲ. ತಂದೆಯನ್ನು ನಿಗ್ರಹಿಸತಕ್ಕಂತಹ ಅಧಿಕಾರ ನಿನಗಿಲ್ಲ, ಅದರ ಹಿಂದಿರತಕ್ಕಂತಹ ರಹಸ್ಯ ಬೇರೆ ಇದೆ. ಹಾಗಾಗಿ ನಾನು ಹೊರಡುವುದು ತೀರ್ಮಾನ ಎಂಬುದಾಗಿ ತಾನು ತೀರ್ಮಾನ ಮಾಡಿಯೇ ಬಿಟ್ಟ. ಈ ಸನ್ನಿವೇಶಗಳೆಲ್ಲ ಯಾವ ರೀತಿ ಉಂಟು ಅಂತ ಕೇಳಿದ್ರೆ, ಕೈಕೇಯಿ ಒಬ್ಬಳು ಬಿಟ್ಟು ಮಂತರೆ ಅದು ಲೆಕ್ಕಕ್ಕಿಲ್ಲ. ಕೈಕೇಯಿ ಒಬ್ಬಳು ಬಿಟ್ಟು ಉಳಿದ ಯಾರಿಗೂ ಕೂಡ ರಾಮ ವನವಾಸಕ್ಕೆ ಹೋಗುವುದು ಇಷ್ಟ ಇಲ್ಲ. ಯಾರಿಗೂ ಒಪ್ಪಿಗೆ ಇಲ್ಲ. ಇಡೀ ಅಯೋಧ್ಯ ನಗರದ ಜನರು, ವಸಿಷ್ಠರು, ಭರತ ಶತ್ರುಘ್ನಲ್ಲಿ ಇರಲಿಲ್ಲ. ಕೊನೆಗೆ ಭರತನ ಅಪೇಕ್ಷೆ ಅದೇ ಆಗಿರ್ತದೆ, ಅದು ಮತ್ತೆ ಮುಂದೆ ಗೊತ್ತಾಗ್ತದೆ. ಅಯೋಧ್ಯೆಯ ಜನರು, ವಸಿಷ್ಠರು, ಕೌಸಲ್ಯೆ, ಸುಮಿತ್ರೆ, ದಶರಥ, ಸುಮಂತ್ರಾದಿ ಮಂತ್ರಿಗಳು, ಯಾರಿಗೂ ಜನರಿಗೂ ಕೂಡ ರಾಮ ಕಾಡಿಗೆ ಹೋಗುದು ಕೈಕೇಯಿ ಒಬ್ಬಳೆ. ಬಹುಮತದ ಚಿಂತನೆ ಮಾಡುವುದಾದರೆ ರಾಮನೇ ಪಟ್ಟಾಭಿಷೇಕನಾಗಬೇಕು. 99% ವೋಟು ರಾಮನಿಗಿದೆ, ಕೈಕೇಯಿ ಒಬ್ಬಳೆ ವಿರುದ್ಧ. ಆದರೆ ರಾಮ ದಶರಥ ಕೊಟ್ಟ ಮಾತಿಗೆ ಅನುಗುಣವಾಗಿ ನಾನು ಹೊರಡುತ್ತೇನೆ, ಹೊರಟೇ ಬಿಟ್ಟ. ಜನರೆಲ್ಲ ಪ್ರತಿಭಟನೆ ಮಾಡ್ತಾರೆ. ಜನರು ಹೇಳ್ತಾರೆ, ನಾವೆಲ್ಲ ರಾಮನ ಹಿಂದೆ ಹೋಗೋಣ ಅಯೋಧ್ಯೆಗೆ. ಸುಮಂತ್ರನ ನೇತೃತ್ವದಲ್ಲಿ ಹೇಳತಕ್ಕಂತಹ ಮಾತು, ನಾವೆಲ್ಲ ರಾಮನ ಹಿಂದೆ ಕಾಡಿಗೆ ಹೋಗೋಣ, ಅಯೋಧ್ಯೆಯನ್ನು ಬಿಟ್ಟು ಹೋಗುವ. ಈ ನಿರ್ಜನವಾದಂತಹ ಅಯೋಧ್ಯೆಯಲ್ಲಿ, ಶೂನ್ಯವಾದ ಅಯೋಧ್ಯೆಯಲ್ಲಿ ಕೈಕೇಯಿ ಭರತ ಇಬ್ಬರೇ ಕೂತ್ಕೊಂಡು ರಾಜ್ಯಭಾರ ಮಾಡ್ಲಿ. ಇಷ್ಟು ಹೇಳಿದಾಗ ಕೈಕೇಯಿಗೆ ಹೆದರಿಕೆ ಆಗ್ತದೆ. ಅಯ್ಯೋ ಇದು ಒಳ್ಳೆ ಕಥೆ ಆಯ್ತು, ಎಲ್ಲರೂ ಹೋಗಿಬಿಟ್ರೆ ನಾವು ಅರಮನೆಯಲ್ಲಿ ಕೂತ್ಕೊಂಡು ಯಾರನ್ನು ಆಳ್ವಿಕೆ ಮಾಡುದು? ರಾಜನಾದವನ ಕೆಲಸ ಏನು? ಪ್ರಜೆಗಳನ್ನು ಆಳುವುದು. ಪ್ರಜೆಗಳನ್ನು ಆಳಬೇಕಾದ್ರೆ ಪ್ರಜೆಗಳಿಲ್ಲದಿದ್ರೆ ಆಳುವುದು ಯಾರನ್ನು? ಕೈಕೇಯಿಗೆ ಹೆದರಿಕೆ ಆಯಿತು, ಹಡಬರಿಸಿಕೊಳ್ತಾಳೆ. ಆಗ ರಾಮನೇ ತಡಿತಾನೆ, ಬೇಡ, ಇಷ್ಟರವರೆಗೆ ನೀವು ಯಾವ ರೀತಿ ನನ್ನ ಮೇಲೆ ಅಭಿಮಾನವನ್ನು ತೋರಿಸಿದ್ರೋ, ನನ್ನ ಮೇಲೆ ಪ್ರೀತಿಯನ್ನು ತೋರಿಸಿದ್ರೋ, ದಶರಥ ರಾಜನ ಮೇಲೆ ಯಾವ ರೀತಿ ಔದಾರ್ಯಾದಿಗಳನ್ನು ನಡತೆಯನ್ನು ಹಿಡಿದುಕೊಂಡಿದ್ರೋ, ಅದೇ ರೀತಿ ಇನ್ನು ಮುಂದೆ ನಿಮ್ಮೆಲ್ಲರ ಸಹಕಾರ ಭರತನಿಗೆ ಇರಲಿ, ಭರತನಿಗೆ ಅನುಕೂಲವಾಗ್ಲಿ, ನಾವು ಹೊರಡ್ತೇವೆ ಅಂತ ರಾಮ ಹೊರಟಾಗ ಲಕ್ಷ್ಮಣ ಓಡಿ ಬರ್ತಾನೆ. ಈ ಸುಮಿತ್ರೆಯ ಆದರ್ಶವನ್ನು ನೋಡಬೇಕು. ಲಕ್ಷ್ಮಣ ಓಡಿ ಬಂದು ರಾಮನನ್ನು ತಡೆದು ಸುಮಿತ್ರೆಗೆ ನಮಸ್ಕಾರ ಮಾಡಲಿಕ್ಕೆ ಹೋಗ್ತಾನೆ. ಸುಮಿತ್ರೆಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ತಾಯಿ, ರಾಮನ ಅನುಚರನಾಗಿ ನಾನು ಹೋಗುತ್ತೇನೆ. ಸುಮಿತ್ರೆ ಹೇಳತಕ್ಕಂತಹ ಮಾತು, ಈಗಾದ್ರೆ ಯಾರಾದ್ರೂ ನಿಂಗೆ ಜಯ ಆಗತ್ತ ಪಣ್ತನ ಈ ಕುಳ್ಳು ನಿನ್ನ ಪಾಡಿಗೆ, ನಿಂಗೆ ಮರಲ ಏನೋಟು ಕಾಡಿಗೆ ಹೋವಾರೆ ಅಂತ ಹೇಳ್ತಿದ್ರು. ಸುಮಿತ್ರೆ ಹೇಳ್ತಾಳೆ, ಇದನ್ನು ನಮಸ್ಕಾರ ಮಾಡಿ ಒಪ್ಪಿಗೆ ಪಡ್ಕೊಳ್ಳತಕ್ಕಂತಹ ಸಮಯ ಅಲ್ಲ ಮಗ, ಕೂಡ್ಲೆ ಹೊರಡು ಅಂತ. ಅದನ್ನೆಲ್ಲ ಕೇಳಲಿಕ್ಕೆ ಇರತಕ್ಕಂಥ ಹೊತ್ತಲ್ಲ. ನೀನು ಹುಟ್ಟಿದ್ದೇ ಅರಣ್ಯದಲ್ಲಿ ವಾಸ ಮಾಡ್ಲಿಕ್ಕೆ, ರಾಮನ ಸೇವೆ ಮಾಡ್ಲಿಕ್ಕೋಸ್ಕರ. ಹೋಗು, ರಾಮನ ಅನುಸರಿಸಿಕೊಂಡು ಹೋಗು. ಸುಮಿತ್ರೆಯ ಮಾತು, ಅಯೋಧ್ಯಾಂ ಅಟಬಿಂ ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವೀಂ ವಿದ್ಧಿ ಕ್ಷತಾತ ಯಥಾ ಸುಖಂ. ರಾಮನೊಟ್ಟಿಗೆ ನಿನಗೆ ಸುಖವಾಗಿ, ರಾಮನು ಸುಖವಾಗಿರುವಂತೆ ಅವನನ್ನು ಅನುಸರಿಸಿಕೊಂಡು ನೀನು ಹೋಗು. ರಾಮಂ ದಶರಥಂ ವಿದ್ಧಿ, ರಾಮನನ್ನೇ ದಶರಥ ಅಂತ ತಿಳಿದುಕೊಂಡು ಸೇವೆ ಮಾಡು. ಮಾಂ ವಿದ್ಧಿ ಜನಕಾತ್ಮಜಾಂ, ಸೀತೆಯಲ್ಲಿ ನನ್ನನ್ನು ಕಾಣು. ಸೀತೆ
ಅತ್ತಿಗೆ ಎಲ್ಲ ತಾಯಿ ಎಂಬ ಭಾವದಿಂದ ಸೀತೆಯ ಸೇವೆಯ ಮಾಡು. ಇಡೀ ಕಾಡನ್ನೇ ಅಯೋಧ್ಯ ನಗರ ಅಂತ ಭಾವಿಸಿ ಅಲ್ಲಿ ದಶರಥ ಸುಮಿತ್ರೆಯರಿದ್ದಾರೆ ಅಂತ ರಾಮಚಂದ್ರನಲ್ಲಿ ಸೀತೆಯಲ್ಲಿ ನೀನು ನಿನ್ನ ತಂದೆ ತಾಯಿಯನ್ನು ಕಂಡು ಗಚ್ಚತಾತ ಯಥಾ ಸುಖಂ, ರಾಮನ ಹಿಂದೆಯೇ ನೀನು ಹೋಗು ಅಂತ ಸುಮಿತ್ರೆ ಮಗನನ್ನು ಕಳಿಸಿಕೊಡತಕ್ಕಂತಹ ಆದರ್ಶ ವ್ಯಕ್ತಿತ್ವ ಸುಮಿತ್ರೆಯದ್ದು. ಹೊರಡುತ್ತಾರೆ. ಸುಮಂತ್ರ ರಥವನ್ನು ಸಿದ್ಧಪಡಿಸಿದ್ದಾನೆ. ರಥದಲ್ಲಿ ಕೂತುಕೊಂಡು ಹೋಗುತ್ತಾರೆ. ಚಿತ್ರಕೂಟದ ಸಮೀಪದವರೆಗೆ ಹೋದಾಗ ಅನೇಕ ಮಂದಿ ವೃದ್ಧರು, ಮಕ್ಕಳು, ಮಹಿಳೆಯರು ಎಲ್ಲರೂ ರಾಮನ ಹಿಂದೆ ನಡ್ಕೊಂಡು ಬರ್ತಾ ಇದ್ದಾರೆ. ರಾಮ ಹೇಳ್ತಾ, ಇವರೆಲ್ಲ ನನ್ನ ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ, ನನಗೆ ಇಷ್ಟ ಇಲ್ಲ, ರಥವನ್ನು ವೇಗವಾಗಿ ಕೊಂಡು ಹೋಗು ಸುಮಂತ್ರ ಅಂತ ರಾಮ ಹೇಳುವಾಗ ರಥ ವೇಗವಾಗಿ ಓಡ್ತದೆ. ಜನರೂ ವೇಗವಾಗಿ ಓಡ್ಕೊಂಡು ಬರ್ತಾರೆ. ಮುದುಕರೆಲ್ಲ ಧಗೆ ತೆಗೆದುಕೊಂಡು ಕೆಮ್ಮಿಕೊಂಡು ಕಷ್ಟದಿಂದ ಓಡಾಡಿ ಊರುಗೋಲನ್ನು ಊರಿಕೊಂಡು ಓಡೋಡಿ ಬರ್ತಾ ಇದ್ದಾರೆ. ಇದನ್ನು ಕೊಂಡು ರಾಮನಿಗೆ ಮತ್ತಷ್ಟು ಮನಸ್ಸು ಕರಗುತ್ತದೆ. ರಾಮ ಹೇಳ್ತಾನೆ, ಸುಮಂತ್ರ ರಥವನ್ನು ನಿಲ್ಲಿಸು, ಇವರೆಲ್ಲ ನನ್ನನ್ನು ಹಿಂಬಾಲಿಸಿಕೊಂಡು ಬರ್ತಾ ಇರುವಾಗ ನಾನು ರಥದಲ್ಲಿ ಹೋಗುವುದು ಸರಿಯಲ್ಲ, ನಾನು ನಡ್ಕೊಂಡೇ ಬರ್ತೇನೆ ಅಂತ ರಾಮ ಇಳಿದು ತಾನೂ ಸೀತಾ ಲಕ್ಷ್ಮಣ ಸಹಿತರಾಗಿ ನಡ್ಕೊಂಡೇ ಹೋಗುತ್ತಾನೆ. ತನ್ನ ಪ್ರಜೆಗಳನ್ನು ರಾಮ ಪ್ರೀತಿಸಿದಂತಹ ಪರಿ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ರಾಮ ನಡ್ಕೊಂಡಂತಹ ರೀತಿ. ಇವತ್ತು ಎಲ್ಲರೂ ಹೇಳ್ತಾರೆ, ನಮಗೆ ಅಧಿಕಾರ ಬೇಕು. ಯಾಕೆ ಅಧಿಕಾರ? ನಮಗೆ ಪ್ರಜೆಗಳ ಸೇವೆ ಮಾಡ್ಲಿಕ್ಕೆ ಅಧಿಕಾರ ಬೇಕು. ನಾವು ಇಷ್ಟು ಸಮಯ ಸಮಾಜ ಸೇವೆ ಮಾಡ್ತಾ ಇದ್ದೆವು. ನಮಗೆ ಒಂದು ಪೋಸ್ಟ್ ಸಿಕ್ಕಿತು ಅಂತಾದ್ರೆ, MLA MLC MP ಪೋಸ್ಟ್ ಸಿಕ್ಕಿತು ಅಂತಾದ್ರೆ ಇನ್ನಷ್ಟು ನಾವು ಪ್ರಜೆಗಳ ಸೇವೆ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾವು ಚುನಾವಣೆಗೆ ನಿಲ್ತಾ ಇದ್ದೇವೆ ಅಂತ. ಭರತ ಹೋಗಿ ರಾಮನನ್ನು ಹಿಂತಿರುಗಿ ಕರೆದುಕೊಂಡು ಬರಬೇಕಾದ ನಡುವೆ ಸಂವಾದದಲ್ಲಿ ಭರತ ಹೇಳ್ತಾನೆ, ರಾಮ ನೀನು ಕ್ಷತ್ರಿಯ, ಕ್ಷತ್ರಿಯೋಚಿತವಾದ ಧರ್ಮ ಏನು? ಪ್ರಜೆಗಳ ಪಾಲನೆ, ಪ್ರಜೆಗಳ ಸೇವೆ. ನೀನು ಪ್ರಜಾರಾಮನಾಗಿ ರಾಜ್ಯಭಾರವನ್ನು ಮಾಡಬೇಕೇ ವಿನಃ ಕಾಡಿನಲ್ಲಿದ್ದುಕೊಂಡು ತಪಸ್ವಿ ಜೀವನ ಮಾಡುವುದಲ್ಲ. ಸಿಂಹಾಸನ ನಿನಗೆ ಸೇರಿತು, ನೀನು ಬರಬೇಕು ಅಂತ ಭರತ ಆಗ್ರಹ ಮಾಡಿದ್ರೆ ರಾಮ ಹೇಳ್ತಾನೆ, ನನಗೆ ಪ್ರಜೆಗಳ ಸೇವೆ ಮಾಡಲಿಕ್ಕೆ ಸಿಂಹಾಸನವೇ ಬೇಕು ಅಂತ ಇಲ್ಲ. ಕಾಡಿನಲ್ಲಿ ಎಷ್ಟು ಮಂದಿ ಪ್ರಜೆಗಳಿದ್ದಾರೆ, ಅನೇಕ ಮಂದಿ ತಪಸ್ವಿಗಳಿದ್ದಾರೆ, ಗಿರಿಜನರಿದ್ದಾರೆ, ಅನೇಕ ಮಂದಿ ವನವಾಸಿಗಳಿದ್ದಾರೆ. ಅವರಿಗೂ ಅನೇಕ ರೀತಿ ವಿಧವಾಗಿರತಕ್ಕಂತಹ ಕಷ್ಟ ನಷ್ಟಗಳು ಬರ್ತಾ ಹೋಗ್ತಾ ಇದ್ದಾವೆ. ನಾನು ಕಾಡಿನಲ್ಲೇ ಇದ್ದುಕೊಂಡು ಅವರ ಸೇವೆಯನ್ನು ಮಾಡ್ತೇನೆ, ತನ್ಮುಖೇನ ಪ್ರಜಾಪಾಲನೆಯನ್ನು ಮಾಡ್ತೇನೆ. ನನಗೆ ಪ್ರಜೆಗಳ ಸೇವೆ ಮಾಡಲಿಕ್ಕೆ ಸಿಂಹಾಸನವೇ ಬೇಕು ಅಂತ ಇಲ್ಲ. ರಾಮ ಹೇಳುವ ಮಾತು. ಇವತ್ತಿನ ಕಾಲದಲ್ಲಿ ಸೇವೆ ಮಾಡಲಿಕ್ಕೆ ಅಧಿಕಾರ ಬೇಕು. ಇಡೀ ಅಯೋಧ್ಯೆಯ ಜನರು ಕೈಕೇಯಿ ಒಬ್ಬಳು ಬಿಟ್ಟು ಎಲ್ಲರೂ ರಾಮನೇ ರಾಜ ಆಗಬೇಕು ಅಂತ ಒತ್ತಾಯ ಪಡಿಸ್ತಾ ಇದ್ರು ಕೂಡ ಒಬ್ಬಳ ಮಾತಿಗೆ ಬೆಲೆ ಕೊಟ್ಟು ರಾಮ ಕಾಡಿಗೆ ನಡೆದ. ಮತ್ತು ಪ್ರತಿ ಚುನಾವಣೆಯಲ್ಲೂ ರಾಜಕಾರಣಿಗಳು ಹೇಳುವುದನ್ನು ಕೇಳುತ್ತೇವೆ, ಇದು ನನ್ನ ಕೊನೆಯ ಚುನಾವಣೆ, ಇನ್ನು ಮುಂದೆ ನಾನು ಚುನಾವಣೆಗೆ ನಿಲ್ಲುವುದಿಲ್ಲ, ದಯವಿಟ್ಟು ಈ ಬಾರಿ ಒಂದು ನನ್ನನ್ನು ಗೆಲ್ಲಿಸಿಕೊಡಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ನಾವು ಅವರ ಬಣ್ಣದ ಮಾತಿಗೆ ಮರುಳಾಗಿ ಹೋಗಿ ಅವರಿಗೆ ವೋಟ್ ಹಾಕ್ತೇವೆ. ಮುಂದಿನ ಚುನಾವಣೆ ಬಂದಾಗ ನಾನು ನಿಲ್ಲುವುದಲ್ಲ ಅಂದ್ರೆ ತೀರ್ಮಾನ ಮಾಡಿದ್ದೆ, ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ಮತ್ತೆ ನಿಲ್ಲುತ್ತಾ ಇದ್ದೇನೆ, ಈ ಬಾರಿ ಒಂದು ಗೆಲ್ಲಿಸಿಕೊಡಿ ಅಂತ ಹೇಳುವುದನ್ನು ನಾವು ಕೇಳ್ತಾ ಇದ್ದೇವೆ. ಹಣ್ಣು ಮುದುಕರಾಗಿ ಇನ್ನು ಚಟ್ಟಕ್ಕೆ ಸಮಯ ಬಂದರೂ ಕೂಡ ಇದು ನನ್ನ ಕೊನೆಯ ಚುನಾವಣೆ, ದಯವಿಟ್ಟು ಒಮ್ಮೆ ನನ್ನನ್ನು ಗೆಲ್ಲಿಸಿಕೊಡಿ ಎಂದು ಕೈ ಮುಗಿದು ಪ್ರಾರ್ಥನೆ ಮಾಡುವಾಗ ನಾವು ಸಹಜವಾಗಿ ಕರುಣಾಶಾಲಿಗಳು, ಆಯ್ತಪ್ಪ ಕೊನೆಯ ಯಾವ ಕಾರ್ಯಕರ್ತ ಒತ್ತಡ ಹಾಕ್ತಾನೋ ಅವರಿಗೇ ಗೊತ್ತು. ರಾಮನ ಆದರ್ಶ ಇಡೀ ಅಯೋಧ್ಯೆ ಯಾವುದು ಅಂತಹ ಮಾತು ಭರತನಿಗೂ ಹೇಳ್ತಾನೆ. ಭರತ, ಪಿತೃವಾಕ್ಯ ಪರಿಪಾಲನೆ ಅಂತ ಹೇಳಿದ್ರೆ ನಾನು ವನವಾಸಕ್ಕೆ ಹೋಗ್ತೇನೆ ಅಂತ ತಂದೆಗೆ ಕೊಟ್ಟ ಮಾತಲ್ಲ, ಅದರ ಹಿಂದಿನ ಘಟನೆಗಳು ಬಹಳಷ್ಟಿದ್ದಾವೆ. ಇತಿಹಾಸ. ಕೈಕೇಯಿಯನ್ನು ಮದುವೆಯಾದಾಗ ದಶರಥ ಕೇಕೆಯ ರಾಜನ ಒಟ್ಟಿಗೆ ಮಾಡಿಕೊಂಡ ಒಪ್ಪಂದ. ಕೌಸಲ್ಯಲ್ಲಿ ಮಕ್ಕಳಾಗಲಿಲ್ಲ. ಕೈಕೇಯಿಯ ಸೌಂದರ್ಯಕ್ಕೆ ಮನಸೋದು ದಶರಥ ಕೈಕೇಯಿಯನ್ನು ವಿವಾಹ ಆಗತಾನೆ. ಆಗ ಕೈಕೇಯಿಯ ತಂದೆ ಒಂದು ಮಾತು ತಗೊಳ್ತಾನೆ, ನಿನಗೆ ಈಗಾಗಲೇ ಕೌಸಲ್ಯ ಅಂತ ಒಬ್ಬಳಿದ್ದಾಳೆ, ನಾಳೆ ಮಕ್ಕಳಾಯ್ತು ಅಂತಾದ್ರೆ ನೀನು ಕೈಕೇಯಿಯ ಮಗನಿಗೆ ಸಿಂಹಾಸನದ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕೇ ವಿನಃ ಬೇರೊಬ್ಬನನ್ನು ಮಾಡ್ತೀಯ ಅಂತಾದ್ರೆ ಈ ವಿವಾಹಕ್ಕೆ ನಾನು ಒಪ್ಪುವುದಿಲ್ಲ ಅಂತ ಕೈಕೇಯಿಯ ತಂದೆ ಒಂದು ಮಾತು ಹೇಳ್ತಾನೆ. ದಶರಥ ಯೋಚನೆ ಮಾಡಿದ, ಹೇಗೂ ಕೌಸಲ್ಯಗೆ ಮಕ್ಕಳಿಲ್ಲ, ಇನ್ನು ಮಕ್ಕಳಾಯಿತು ಅಂತಾದ್ರೆ ಕೈಕೇಯಿಯಿಂದಲೇ ಆಗಬೇಕು, ಹಾಗಿರುವಾಗ ಅವನೇ ಜ್ಯೇಷ್ಠ ಕುಮಾರನಾಗ್ತಾನೆ, ಅವನಿಗೆ ಪಟ್ಟ, ಅದರಲ್ಲಿ ದೊಡ್ಡ ತಲೆಬಿಸಿ ಮಾಡ್ಕೊಳ್ಳಿಕ್ಕೆ ಏನುಂಟು ಅಂತ ಆಯ್ತು ಅಂತ ಮಾತು ಕೊಟ್ಟ. ಆದ್ರೆ ಏನಾಯಿತು, ದೈವಲೀಲೆ ಬೇರೆಯೇ ಇತ್ತು. ಕೌಸಲ್ಯಗೆ ರಾಮ ಜ್ಯೇಷ್ಠ ಪುತ್ರನಾಗಿ
ಹುಟ್ಟಿದ, ಅವತರಿಸಿದ. ಆಮೇಲೆ ಸುಮಿತ್ರೆಯಲ್ಲಿ ಭರತ, ಲಕ್ಷ್ಮಣ, ಶತ್ರುಘ್ನರು, ಕೈಕೆಯಲ್ಲಿ ಭರತ ಹುಟ್ಟಿದ. ಇದಾದಾಗ ಕೇಕಯ ದೇಶದ ರಾಜನಿಗೆ ಈ ಒಂದು ಅಪಾಯ ಒಳಗಿಂದ ಒಳಗೆ ಏನೋ ಸಂಚು ನಡೀತದೆ ಇವತ್ತಲ್ಲ ನಾಳೆ ಅಂತ ಒಂದು ಒಳಗಿಂದ ಒಳಗೆ ಅವನನ್ನು ಕೊರಿತಾ ಇತ್ತು. ಅದಕ್ಕೋಸ್ಕರವೇ ಆಗಾಗೆ 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 ಭರತನನ್ನು ತನ್ನ ಊರಿಗೆ ಕರೆಸಿಕೊಳ್ತಾ ಇದ್ದ, ವಾಪಸ್ ಕಳಿಸ್ತಾ ಇದ್ದ. ಭರತ ಆಗಾಗೆ ತನ್ನ ಸೋದರ ಮಾವನ ಮನೆಗೆ ಹೋಗಿ ಬರ್ತಾ ಇದ್ದ. ಅದು ಯಾಕೆ ಎಂಬುದು ಭರತನಿಗೂ ಗೊತ್ತಿಲ್ಲ ಈ ಒಪ್ಪಂದ. ಆದರೆ ಅಯೋಧ್ಯೆಯಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ನಡೀತಾ ಉಂಟು ಎಂಬುದನ್ನು ತಿಳಿಯುವುದಕ್ಕೋಸ್ಕರವೇ ಯುಧಾಮನ್ಯು, ಕೇಕಯ ದೇಶದ ರಾಜ, ಭರತನನ್ನು ಆಗಾಗ್ಗೆ ಕರೆಸಿಕೊಳ್ಳುತ್ತಾ ಇದ್ದ. ಭರತನಿಗೆ ಶತ್ರುಘ್ನ ಜೋಡಿ, ದೊಡಮನ ಮಗ ಚಿಕ್ಕಮನ ಮಗ ಆದರೂ ಕೂಡ ಯಾವ ರೀತಿ ರಾಮನಿಗೆ ಲಕ್ಷ್ಮಣ ಜೊತೆಯೋ ಭರತನಿಗೆ ಶತ್ರುಘ್ನ ಜೊತೆ ಅವನೊಟ್ಟಿಗೆ ಹೋಗ್ತಾ ಇದ್ರು. ಈ ಮಾತನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ನಾನು ತಂದೆ ಕೇಕಯ ದೇಶದ ರಾಜನಿಗೆ ಕೊಟ್ಟ ಮಾತನ್ನು ಉಳಿಸಿದಕ್ಕೋಸ್ಕರ ಆ ಒಪ್ಪಂದದ ಪ್ರಕಾರ ಕೈಕೇಯಿಯ ಮಗನಾದಂತಹ ನಿನಗೆ ರಾಜ್ಯಭಾರವೇ ವಿನಃ ನನಗಲ್ಲ. ಇದು ರಾಮ ಹೇಳತಕ್ಕಂತಹ ಮಾತು. ಭರತ ಮತ್ತೆ ರಾಮರ ಮಧ್ಯದಲ್ಲಿ ನಡೆದಕ್ಕಂತಹ ಒಂದು ವಾದ, ಅದರಲ್ಲಿ ರಾಮಾಯಣದಲ್ಲಿ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಆ ಮಾತನ್ನು ಕೇಳಿ ಅಲ್ಲಿದ್ದಂತಹ ಬಂಡೆ ಕಲ್ಲುಗಳು ಕರಗಿ ಹೋಯಿತಂತೆ ಇವರೀರ್ವರ ತ್ಯಾಗವನ್ನು ಕಂಡು. ತಮ್ಮ ಹೇಳ್ತಾನೆ, ನನಗೆ ರಾಜ್ಯ ಬೇಡ, ನೀನೇ ಇಟ್ಟುಕೋ, ನೀನು ರಾಜನಾಗಬೇಕು ಅಂತ. ಅಣ್ಣ ಹೇಳ್ತಾನೆ, ನನಗೆ ಬೇಡ, ನೀನೇ ಇಟ್ಟುಕೋ ಅಂತ ಅಣ್ಣ ಹೇಳ್ತಾನೆ. ಎಂತಹ ಅದ್ಭುತ ತ್ಯಾಗ! ಪ್ರಕೃತಿಯೇ ಕರಗಿ ಹೋಯಿತು ಅಂತ ವರ್ಣನೆ ಮಾಡ್ತಾರೆ. ಒಂದೊಂದು ನಿದರ್ಶನವನ್ನು ಭರತ ಮುಂದಿಡ್ತಾನೆ, ಅದಕ್ಕೆ ರಾಮನ ಪ್ರತ್ಯುತ್ತರಗಳು. ಪ್ರತಿಯೊಂದು ಹೆಜ್ಜೆಯೂ ರಾಮನದ್ದು ಆದರ್ಶಮಯವಾಗಿರತಕ್ಕಂತಹದ್ದು. ಒಂದು ಒಟ್ಟು ಮುಖ್ಯ ಉದ್ದೇಶ ಏನು? ಒಂದು ವೇಳೆ ಭರತನ ಮಾತಿಗೆ ಅಥವಾ ಅಯೋಧ್ಯೆಯ ಜನರ ಮಾತಿಗೆ ಕಟ್ಟು ಬಿದ್ದು, ಅಥವಾ ಭರತನ ಮಾತಿಗೆ ಕಟ್ಟು ಬಿದ್ದು ರಾಮ ಹಿಂದಿರುಗಿ ಹೋಗಿ ಪಟ್ಟಾಭಿಷಿಕ್ತನಾಗಿರ್ತಿದ್ರೆ ರಾಮಾಯಣ ಕಥೆ ಮುಗ್ದು ಹೋಯಿತು. ಮತ್ತೆ ನಮಗೆ ಪ್ರವಚನಕ್ಕೆ ವಿಷಯವೇ ಇಲ್ಲ. ಏನಾಯಿತು? ರಾಮ ವನವಾಸಕ್ಕೆ ಹೋದ ಕೈಕೇಯಿಯ ಮಾತು ಕೇಳಿ. ಭರತ ಬಂದು ಒತ್ತಾಯ ಮಾಡಿದ, ಬರಬೇಕು, ನೀನೇ 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 ಅಂತ ಒತ್ತಾಯ ಮಾಡಿದ. ರಾಮ ಕೊಡಗೆ ಆಯ್ತು ಅಂತ ಬಂದ, ಪಟ್ಟಾಭಿಷೇಕ ಆಯ್ತು. ಏತದ್ಭಿ ರಾಮಾಯಣ ಮುಗೀತು. ರಾವಣ ಕುಂಭಕರ್ಣರ ಕಥೆ ಏನು, ಕರದೂಷಣ ತ್ರಿಶಿರರ ಕಥೆ ಏನು, ಪ್ರತಿಯೊಂದು ಘಟನೆಗಳ ಹಿಂದೆಯೂ ಭಗವಂತನ ಸಂಕಲ್ಪ ಎಂಬುದು ಬೇರೆ ಇರ್ತದೆ ಎಂಬಂತಹ ಸಂದೇಶ ಈ ಕಥೆ ಕೊಡ್ತಾ ಇದೆ. ಈ ರೀತಿಯಾಗಿ ರಾಮನ ಜೀವನ ಪ್ರತಿಯೊಂದು ಹೆಜ್ಜೆಯೂ ನಮಗೆ ಪಾಠ. ರಾಮನ ಮೇಲೆ ಬಂದಂತಹ ಅಪವಾದಗಳ ಬಗ್ಗೆ ಚಿಂತನೆ ಮಾಡುವ. ಶೂರ್ಪನಖ ಪ್ರಸಂಗ. ಒಬ್ಬ ಹೆಣ್ಣು ತಾನು ಸಹಜವಾಗಿಯೇ ರಾಮನ ಸೌಂದರ್ಯಕ್ಕೆ ಮನಸೋತು ಬರ್ತಾಳೆ. ಬಂದು ನಿನ್ನನ್ನು ಮದುವೆ ಆಗಬೇಕು ಅಂತ ಕೇಳ್ತಾಳೆ. ರಾಮ ಆವಾಗ ಅವನ ಮೇಲೆ ಈ ರೀತಿ ಕ್ರೌರ್ಯವನ್ನು ಮಾಡುವುದೆಷ್ಟು ಸರಿ, ನಿರಾಕರಣೆ ಮಾಡಿ ಕಳಿಸಬಹುದಿತ್ತು. ಆದರೆ ರಾಮ ಅವಳ ಮೂಗನ್ನು, ಕೆಲವು ಕಥೆಗಳ ಪ್ರಕಾರ ಸ್ತನವನ್ನು ಕತ್ತರಿಸಿದ ಅಂತ ಉಂಟು. ಸ್ತನವನ್ನು ಕತ್ತರಿಸಿದ್ದಲ್ಲ, ಮೂಗನ್ನು, ಕಿವಿಯನ್ನು ಕತ್ತರಿಸಿದ. ಅದಕ್ಕೂ ಒಂದು ರೋಚಕವಾದ ಒಂದು ಹಿನ್ನೆಲೆ ಉಂಟು. ಮತ್ತೆ ಆಕೆ ವೇಷ ಮರೆಸಿಕೊಂಡು ಬರುವುದಿಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಸ್ಪಷ್ಟ ಉಂಟು, ಆಕೆ ವೇಷ ಮರೆಸಿಕೊಂಡು ಬರುವುದಿಲ್ಲ. ಆಕೆ ನೇರವಾಗಿ ಕ್ರೂರ ರಾಕ್ಷಸಿ ವೇಷದಲ್ಲೇ ಬರ್ತಾಳೆ. ಆ ಹಣ್ಣು ಮುದುಕಿ, ವಿಕಾರ ವದನ, ಅವಳನ್ನು ವರ್ಣನೆ ಮಾಡ್ತಾರೆ. ತಾಮ್ರದಂತಹ ಕೂದಲು, ತಾಮ್ರದ ಸರಿಗೆಯಂತಹ ಕೂದಲುಗಳಂತೆ, ಕೆಂಡದಂತಹ ಕಣ್ಣುಗಳು, ಅಲ್ಲೂ ದುರಿ ಹೋಗಿದೆ. ವಿಕಾರ ಮುಖವುಳ್ಳಂತಹ ಒಬ್ಬ ಹಣ್ಣು ಮುದುಕಿ, ನರಭಕ್ಷಕ ರಾಕ್ಷಸಿ, ಪ್ರಾಣಿಗಳನ್ನು ಹಸಿಯಾಗಿ ಕೊಂದು ತಿಂತಾ ಇದ್ದಂತಹ ಒಬ್ಬ ರಾಕ್ಷಸಿ. ಆಕೆ ರಾವಣನ ತಂಗಿ. ಆಕೆ ರಾಮನನ್ನು ಕಂಡು ರಾಮನನ್ನು ಮದುವೆ ಆಗಬೇಕು ಅಂತ ರಾಮನ ಬಳಿಗೆ ಬಂದು ಹೇಳುತ್ತಾಳೆ. ವೇಷ ಮರೆಸಿಕೊಂಡು 16 ವರ್ಷದ ಹೆಣ್ಣಾಗಿ ಬಂದಂತಹ ಕಥೆ ರಾಮಾಯಣದಲ್ಲಿ ಇಲ್ಲ. ಬಂದು ಹೇಳುತ್ತಾಳೆ. ಮತ್ತೆ ರಾಮ ಅವಳ ಬೆನ್ನಲ್ಲಿ ಬರದ, ಮೋಸ ಮಾಡಿದ ಈ ಕಥೆಯು ರಾಮಾಯಣದಲ್ಲಿ ಇಲ್ಲ. ಎಲ್ಲ ಕಥೆ ನಾವು ಕೇಳಿದ್ದೇವೆ, ಅದೆಲ್ಲ ಕವಿ ಸಮಯ, ಅದನ್ನು ಆಕ್ಷೇಪ ಮಾಡುವ ಹಾಗೂ ಇಲ್ಲ. ಅದೆಲ್ಲ ಅಪಾರೆ ಕಾವ್ಯ ಸಂಸಾರಿ ಕವಿರೇಖ ಪ್ರಜಾಪತಿ ಅಂತ ಒಂದು ವಾಕ್ಯ ಇದೆ. ರವಿ ಕಾಣದ್ದನ್ನು ಕವಿ ಕಾಣುವ ಅಂತ. ಆ ರೀತಿ ವಿಕಾರ ವದನಳಾಗಿ ಬಂದಂತಹ ಈಕೆ ರಾಮನಿಗೆ ಸಹಜವಾಗಿ ಸೋಜಿಗೆ ಅನಿಸಿತ್ತು. ಈ ಹಣ್ಣು ಮುದುಕಿ ರಾಕ್ಷಸಿ ಬಂದು ಮದುವೆ ಆಗ್ಬೇಕು ಅಂತ ಕೇಳ್ತಾ ಇದ್ದಾಳೆ. ಏಕಪತ್ನಿ ವ್ರತಸ್ಥ, ಲಕ್ಷ್ಮಣ ಇದ್ದಾನೆ, ಲಕ್ಷ್ಮಣನ ಬಳಿಗೆ ಹೋಗಿ ಕೇಳು. ಲಕ್ಷ್ಮಣನು ನಿರಾಕರಣೆ ಮಾಡಿದ. ಏಕಪತ್ನಿ ವ್ರತಸ್ಥ ಅಲ್ವಾ, ಈ ಸೀತೆಯಿಂದಾಗಿ ನನ್ನ ವಿವಾಹಕ್ಕೆ ಪ್ರತಿಬಂಧಕ. ಈ ಸೀತೆಯನ್ನೇ ಇಲ್ಲ ಅಂತ ಮಾಡಿಬಿಟ್ರೆ ಹೇಗೆ?
ಆಗ ಸೀತೆ ಇಲ್ಲ, ನನ್ನನ್ನು ಮದುವೆ ಆಗಿಯಾನು ಎಂಬ ಕಾರಣಕ್ಕೆ ಆ ಶೂರ್ಪನಖಿ ಸೀತೆಯನ್ನು ಕೊಲ್ಲಿಕ್ಕೆ, ಸೀತೆಯನ್ನು ನುಂಗಲಿಕ್ಕೆ ಬರ್ತಾಳೆ. ಆವಾಗ ರಾಮ ಅವಳ ಮೇಲೆ ಆಕ್ರಮಣ ಮಾಡಿ ಆಕೆಯ ಮೂಗನ್ನು ಕಿವಿಯನ್ನು ಕತ್ತರಿಸುವಂತೆ ಲಕ್ಷ್ಮಣನಿಗೆ ಸೂಚನೆ ಕೊಡ್ತಾನೆ. ಕೊಂದು ಹಾಕಬಹುದಿತ್ತು, ತಾಟಕಿಯನ್ನು ಕೊಂದಿದ್ದಾನೆ. ಸ್ತ್ರೀವಧೆ ಮಾಡುವುದು ತಪ್ಪು ಅಂತಾಗಿರ್ತಿದ್ರೆ ವಿಶ್ವಾಮಿತ್ರರ ಆಜ್ಞೆಯ ಹಾಗೆ ತಾಟಕಿಯನ್ನು ಸಂಹಾರ ಮಾಡಿದ. ತಾಟಕಿಯನ್ನು ಕೊಂದಂತಹ ರಾಮನಿಗೆ ಶೂರ್ಪನಖಿಯನ್ನು ಯಾಕೆ ಕೊಲ್ಲಿಕ್ಕಾಗ್ಲಿಲ್ಲ? ಆದರೆ ಕೊಲ್ಲಿಲ್ಲ, ಕಿವಿಯನ್ನು ಮೂಗನ್ನು ಕತ್ತರಿಸಿದ. ಯಾಕೆ ಕಿವಿಯನ್ನು ಮೂಗನ್ನೇ ಯಾಕೆ ಕತ್ತರಿಸಿದ ಕೇಳಿದ್ರೆ ಅದಕ್ಕೂ ಒಂದು ಹಿನ್ನೆಲೆ ಹೇಳ್ತಾರೆ ಕೆಲವು ವ್ಯಾಖ್ಯಾನಕಾರರು. ಯಾಕೆ ಕೇಳಿದ್ರೆ, ಉತ್ತರ ಭಾರತದಲ್ಲಿ ಇವತ್ತಿಗೂ ಒಂದು ಸಂಪ್ರದಾಯ ಇದೆ, ನಮ್ಮಲ್ಲಿಯೂ ಇತ್ತು, ಅದು ಬಿಟ್ಟು ಹೋಗಿದೆ. ಆಕೆ ವಧು ಅಂತ ಆಗಬೇಕಾದ್ರೆ, ಮದುಮಗಳು ಅಂತ ಆಗಬೇಕಾದ್ರೆ ಮೂಗಿನಿಂದ ಹಿಡಿದು ಕಿವಿಯವರೆಗೆ ಒಂದು ಆಭರಣ ವಿಶೇಷವನ್ನು ತೊಟ್ಟುಕೊಳ್ಬೇಕು. ಅದಕ್ಕೆ ಓಲೆ ಅಂತ ಹೆಸರು. ಅದನ್ನು ತೊಟ್ಟುಕೊಳ್ಬೇಕು. ಅದನ್ನು ತೊಟ್ಟುಕೊಂಡ್ರೆ ಮಾತ್ರ, ನೀವು ಪಿಕ್ಚರ್ ಅಲ್ಲಿ ಧಾರಾವಾಹಿ ಎಲ್ಲ ನೋಡಿರ್ಲಿಕ್ಕೆ ಸಾಕು, ಉತ್ತರ ಭಾರತದಲ್ಲಿ ಇವತ್ತಿಗೂ ಆ ಸಂಪ್ರದಾಯ ಉಂಟು. ಅದನ್ನು ತೊಟ್ಟುಕೊಂಡ್ರೆ ಮಾತ್ರ ಆಕೆ ಮದುಮಗಳು. ಅದು ಇಲ್ಲದಿದ್ರೆ ಮದುಮಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿಯೂ ಇತ್ತು, ಇವತ್ತು ಬಿಟ್ಟು ಹೋಗಿದೆ. ಅದನ್ನು ಇಲ್ಲಿಂದ ತೆಗೆದು ಇಲ್ಲಿಗೆ ಮಾಟಿಯಿಂದ ಕಿವಿಯಿಂದ ಜಡೆಗೆ ಹಾಕೊಳ್ತೇವೆ. ಅದು ಮೂಗಿನಿಂದ ಕಿವಿಯವರೆಗೆ ಬರಬೇಕಿತ್ತು, ಅದು ವ್ಯತ್ಯಾಸ ಆಯ್ತು, ಕಿವಿಯಿಂದ ಜಡೆಗೆ ಹೋಯಿತು, ಮಾಟಿಯಿಂದ ಕರೆಸಿಕೊಳ್ಳುದು, ಓಲೆ ಹೋಗಿ ಮಾಟಿ ಆಯ್ತು. ಈ ರೀತಿ ಆ ಒಂದು ಸಂಪ್ರದಾಯ ಇದ್ರೆ ಮಾತ್ರ, ಓಲೆಯನ್ನು ಹಾಕಿಕೊಂಡ್ರೆ ಮಾತ್ರ ಆಕೆ ಮದುಮಗಳು ಅಂತ ಕರೆಸಿಕೊಳ್ಳುತ್ತಾಳೆ. ಇದನ್ನು ಹಾಕೊಳ್ಳಿಕ್ಕೆ ಯಾವುದು ಬೇಕು? ಕಿವಿ ಮತ್ತೆ ಮೂಗು ಬೇಕು. ಇನ್ನು ಯಾವತ್ತೂ ಇವಳಿಗೆ ಮದುವೆಯ ಆಸೆ ಉಂಟಾಗಬಾರ್ದೆಂಬ ಕಾರಣಕ್ಕಾಗಿ ಮೂಗನ್ನು ಕಿವಿಯನ್ನು ಕತ್ತರಿಸಿದ. ಎಲ್ಲಿಗೆ ಹಾಕೊಳ್ಳೋದು ಓಲೆಯನ್ನು? ಈ ರೀತಿ ವಿಕಾರ ಮಾಡಿ, ಮೊದಲೇ ವಿಕಾರಳು ಅವಳು, ಹೊಸದಾಗಿ ವಿಕಾರ ಮಾಡಿದ್ದಲ್ಲ, ಅವಳನ್ನು ರೂಪ ಮರೆಸಿಕೊಂಡು ಬಂದವಳು ಅಲ್ಲ. ಆ ವಿಕಾರ ವದನಳನ್ನು ಮತ್ತಷ್ಟು ವಿಕಾರ ಮಾಡಿ ಕಳುಹಿಸಿದ. ಇದು ರಾಮ ಮಾಡಿದ ಅನ್ಯಾಯವ? ಸೀತೆಯನ್ನು ಕೊಲ್ಲಿಕ್ಕೆ ಬಂದಂತಹ ಶೂರ್ಪನಖಿಯನ್ನು ತಾಟಕಿಯನ್ನು ಸಂಹಾರ ಮಾಡಿದಕ್ಕೆ ಸಂಹಾರ ಮಾಡಿರ್ತಿದ್ರೆ ಆಗ ಏನಾದ್ರೂ ಒಂದು ಆಕ್ಷೇಪ ಮಾಡ್ಬೋದಿತ್ತು. ಇಲ್ಲ, ಸಂಹಾರ ಮಾಡಲಿಲ್ಲ. ಸಂಹಾರ ಮಾಡದಿರ್ಲಿಕ್ಕೆ ಮತ್ತೊಂದು ಕಾರಣ ಉಂಟು. ಮುಂದಿನ ಕಾರ್ಯ ನಡಿಬೇಕಾದ್ರೆ ಅವಳು ಬದುಕಬೇಕು. ಅಲ್ಲಿಯೂ ಹಾಗೆ ಸುಬಾಹುವನ್ನು ತಾಟಕಿಯನ್ನು ಸಂಹಾರ ಮಾಡಿದವ, ಮಾರೀಚನನ್ನು ಸಂಹಾರ ಮಾಡಲಿಲ್ಲ. ಮಾರೀಚ 100 ಯೋಜನ ದೂರಕ್ಕೆ ಹೋಗಿ ಬೀಳುವ ಹಾಗೆ ಮಾಡಿದ. ಯಾಕೆ? ಮಾರೀಚನನ್ನು ಸಂಹಾರ ಮಾಡಿರ್ತಿದ್ರೆ ಈ ಮಾಯಾಮೃಗದ ಕಥೆಯೇ ನಡೆಯುವುದಿಲ್ಲ. ಇದೆಲ್ಲ ಭಗವಂತನ ಸತ್ಯ ಸಂಕಲ್ಪಕ್ಕೆ ಹಿಡಿದ ಕನ್ನಡಿಗಳು. ಯಾವುದೆಲ್ಲ ಮುಂದೆ ಕಾರ್ಯಗಳಾಗ, ಅವನ ವೇಷ ಇನ್ನೂ ಮುಗಿಲಿಲ್ಲ, ಅವ ಇನ್ನೂ ಬೇಕು. ಅವನ ವೇಷ ಕೊಂದು ಬಿಡ್ತಿದ್ರೆ ವೇಷ ಮುಗಿತಿತ್ತು, ಅವ ಅಲ್ಲಿ ಹೋಗ್ತಿದ್ದ. ಅವ ವೇಷ ಮುಗಿಲಿಲ್ಲ, ಇನ್ನೂ ಉಂಟು. ಅವ ಏನು ಇನ್ನೊಂದು ವೇಷ, ಮಾಯಾಮೃಗದ ವೇಷ ಹಾಕೊಂಡು ಬರಬೇಕು. ಅದಕ್ಕೋಸ್ಕರ ಅವನ ಸಂಹಾರ ಮಾಡಲಿಲ್ಲ. ಇದು ಶೂರ್ಪನಖೆಯ ವೃತ್ತಾಂತ. ಸಂಹಾರ ಮಾಡಲಿಲ್ಲ, ಸ್ತನಗಳನ್ನು ಕತ್ತರಿಸಲಿಲ್ಲ, ಇನ್ನೊಮ್ಮೆ ವಧುವಾಗುವ ಆಸೆ ಬರಬಾರದೆಂಬ ಕಾರಣಕ್ಕಾಗಿ ಮೂಗನ್ನು ಕಿವಿಯನ್ನು ಕತ್ತರಿಸಿದದು ಕೂಡ ಯಾಕೆ? ಸೀತೆಯನ್ನು ಕೊಲ್ತೇನೆ ಅಂತ ಬಾಯಿ ತೆರೆದು ಸೀತೆಯ ಬಳಿಗೆ ಬಂದಾಗ ಸೀತೆಯ ರಕ್ಷಣೆಯ ಉದ್ದೇಶದಿಂದ ಈ ರೀತಿ ಶಿಕ್ಷೆಯನ್ನು ಕೊಟ್ಟ. ಇನ್ನು ವಾಲಿವಧೆ, ರಾಮ ಮರೆಯಲ್ಲಿ ನಿಂತು ಕೊಂದದ್ದು ಯಾಕೆ ಅಂತ ತುಳಸಿ ರಾಮಾಯಣದಲ್ಲಿ ಒಂದು ಸಮಾಧಾನವನ್ನು ಕೊಡ್ತಾರೆ. ಆದ್ರೆ ಅದನ್ನು ರಾಮನನ್ನು ಒಬ್ಬ ಮಾನವ ಅಂತ ಯೋಚನೆ ಮಾಡುವಾಗ ಅದಕ್ಕೆ ಒಪ್ಪಬಹುದು. ಆದ್ರೆ ಭಗವಂತನನ್ನು ಅನಂತಾನಂತ ಕಲ್ಯಾಣ ಗುಣಪರಿಪೂರ್ಣನಾದಂತಹ ಭಗವಂತನ ಅವತಾರ, ಭಗವತ ಅವತಾರಿ ಅಂತ ಹೇಳುವಾಗ ಈ ಸಮಾಧಾನ ಒಪ್ಲಿಕ್ಕೆ ಆಗುವುದಿಲ್ಲ. ಏನದು? ವಾಲಿಗೆ ಒಂದು ವರ ಇತ್ತಂತೆ, ಯಾರು ನಿನ್ನ ಜೊತೆಗೆ ಯುದ್ಧ ಮಾಡ್ತಾರೋ ಅವರ ಅರ್ಧ ಬಲ ನಿನಗೆ ಬರ್ತದೆ ಅಂತ. ಇದು ವರ. ಇದು ಆ ಒಂದು ರಾಮನ ಮೇಲಿನ ಅಪವಾದವನ್ನು ಪರಿಹರಿಸುವುದಕ್ಕೋಸ್ಕರ ಕೊಟ್ಟಂತಹ ಒಂದು ವ್ಯವಸ್ಥೆ, ಮಾಡಿದಂತಹ ಒಂದು ನಿರ್ಣಯ. ಆದ್ರೆ ಅದನ್ನು ಒಪ್ಪುವುದು ಕಷ್ಟ. ಅದೇ ಭಗವಂತ ಎಂಬ ದೃಷ್ಟಿಯಲ್ಲಿ ನೋಡುವಾಗ ಒಪ್ಪುವುದು ಕಷ್ಟ. ಯಾಕೆ? ಭಗವಂತನ ಶಕ್ತಿ ಎಷ್ಟು? ಅದಕ್ಕೆ ಎಣೆ ಇಲ್ಲ. ಅನಂತ ಶಕ್ತಿ, ಪೂರ್ಣ ಶಕ್ತಿ ಭಗವಂತನದ್ದು. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮೇವಾದಾಯ ಪೂರ್ಣಮೇವಾವಶಿಷ್ಯತೆ. ಅಲ್ಲಿಂದ ಸ್ವಲ್ಪ ತೆಗೆದ್ರು ಅದೂ ಪೂರ್ಣ, ತೆಗೆದದ್ದು ಪೂರ್ಣ, ಇದ್ದದ್ದು ಪೂರ್ಣ, ಎಲ್ಲವೂ ಪೂರ್ಣ. ಅದು ಅನಂತ. ಅನಂತ ಶಕ್ತಿಯಲ್ಲಿ ಅರ್ಧ ಇಲ್ಲಿಗೆ ಬಂತು ಅಂತ ಹೇಗೆ ಹೇಳಿ? 100 ರೂಪಾಯಿ ಅವನ ಕಿಸೆಯಲ್ಲಿ ಇತ್ತು, 50 ಈಚೆ ಬಂತು ಅಂತ ಹೇಳ್ಬೋದು. 1000 ಇತ್ತು, 500 ಈಚೆ ಬಂತು. 1,00,000 ಇತ್ತು, 50,000 ಈಚೆ ಬಂತು ಹೇಳ್ಬೋದು. ಅಲ್ಲಿ ಎಷ್ಟು ಉಂಟು ಅಂತ ಎಣಿಸಲಾರದಷ್ಟು ಉಂಟು ಅಂತ ಆದಾಗ ಅರ್ಧ ಈಚೆ ಬಂತು ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಹಾಗಾಗಿ ಅದನ್ನು ಭಗವಂತನ ದೃಷ್ಟಿಯಲ್ಲಿ ನೋಡುವಾಗ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾಕೆ ಮರೆಯಲ್ಲಿ ಕೊಂದ ಅಂತ ಕೇಳಿದ್ರೆ, ವಾಲಿ ವಸ್ತುತಸ್ತು ಭಗವಂತನ ಭಕ್ತನೇ. ಇಕ್ಷ್ವಾಕು ವಂಶದ ಬಗ್ಗೆ ಕೇಳಿ ತಿಳಿದುಕೊಂಡಿದ್ದ. ಹಾಗಾಗಿ ರಾಮ ಎದುರಿಗೆ ಬಂದು ನಿಲ್ಲುತ್ತಿದ್ರೆ ವಾಲಿ ಶರಣಾಗಿ ಬಿಡುತ್ತಿದ್ದ. ರಾಮನ ಆಶ್ರಯವನ್ನು ಪಡೆದಂತಹ ಸುಗ್ರೀವ
ರಾಮ ನೀನು ಕಣ್ಣ ಮುಂದೆ ಬಂದಿದ್ದಿ ಅಂತ ಹೇಳಿಕೊಂಡು ರಾಮನ ಕಾಲಿಗೆ ಎರಗಿ ಬಿಡುತ್ತಿದ್ದ. ರಾಮನ ಕಾಲಿಗೆ ಎರಗಿದ್ರೆ ಮತ್ತೆ ಸಂಹಾರ ಮಾಡುವ ಅಗತ್ಯ ಉಂಟಾ? ಯಾರು ಶರಣ ಬಂದಿದ್ದಾನೋ ಕೊಲ್ಲಿಕ್ಕಾಗ್ತದ? ಕೊಲ್ಲುವುದು ಬೇಡ. ವಾಲಿಯ ಸಖ್ಯ ಮಾಡಿಕೊಂಡು ರಾವಣನ ಸಂಹಾರ ಮಾಡ್ಬೋದಿತ್ತಲ್ಲ, ಅಥವಾ ಸೀತೆಯನ್ನು ಕರ್ಕೊಂಡು ಬರ್ದಿತ್ತಲ್ಲ. ಯಾಕೆ? ವಾಲಿಯ ಹೆಸರು ಕೇಳಿದ್ರೆ ರಾವಣ ಗಡಗಡ ಅಂತ ನಡುಗುತ್ತಾನೆ. ರಾವಣನಿಗಿಂತ ಎಷ್ಟೋ ಪರಾಕ್ರಮಿ ವಾಲಿ. ಈ ಕಥೆಗಳು ಬರ್ತದೆ ರಾಮಾಯಣದಲ್ಲಿ. ಇಂಥದ್ದು ಅನೇಕ ಕಥೆಗಳಿದ್ದಾವೆ. ಸಮಯದ ಪ್ರತಿಬಂಧ ಅದನ್ನೇ ವಿಸ್ತಾರ ಮಾಡಿ ಹೇಳಲಿಕ್ಕೆ ಹೋಗುವುದಿಲ್ಲ. ಅಂತೂ ವಾಲಿ ಒಂದು ಮಾತು ಹೇಳಿದ್ರೆ ರಾವಣ ಸೀತೆಯನ್ನು ತಂದು ರಾಮನಿಗೆ ಒಪ್ಪಿಸ್ತಿದ್ದ. ಆಗ ರಾವಣನ ಸಂಹಾರ ಕಾರ್ಯ ಮುಗಿದು ಹೋಗ್ತಿತ್ತು. ರಾವಣನ ಸಂಹಾರವೇ ಇಲ್ಲ, ಇಲ್ಲಿಗೆ ರಾಮಾಯಣ ಮುಗಿತಿತ್ತು. ಆಗ ಅಲ್ಲಿ ಮುಗಿತಿತ್ತು. ಈಗ ಇಲ್ಲಿಗೆ ವಾಲಿಗೆ ಹೆದರಿ ರಾವಣ ಸೀತೆಯನ್ನು ತಂದು ಒಪ್ಪಿಸಿದ. ಸೀತೆಯನ್ನು ಕರ್ಕೊಂಡು ಹಿಂದೆ ಹೋದ್ರು, ರಾಮಾಯಣ ಮುಗೀತು. ರಾವಣ ಕುಂಭಕರ್ಣರು ಹಾಗೆ ಇದ್ದಾರೆ. ಅವರನ್ನು ಸಂಹಾರ ಮಾಡ್ಲಿಕ್ಕೋಸ್ಕರ ಭಗವಂತ ಅವತಾರ ಮಾಡಿದ್ದು. ಕತೆ ಮುಗೀತು. ಹೀಗಾಗ್ತಿತ್ತು. ಒಂದನೇ ವಿಷಯ. ಎರಡನೆಯದಾಗಿ, ವಾಲಿಯು ಸಾಮಾನ್ಯನಲ್ಲ, ಅವನೂ ರಾವಣನಷ್ಟೇ ಅಪರಾಧವನ್ನು ಮಾಡಿದವ. ಇಲ್ಲಿ ರಾವಣ ರಾಮನ ಹೆಂಡತಿ ಸೀತೆಯನ್ನು ಅಪಹಾರ ಮಾಡಿದ್ರೆ, ವಾಲಿ ಸುಗ್ರೀವನ ಹೆಂಡತಿ ರುಮೆಯನ್ನು ಬಲಾತ್ಕಾರ ಮಾಡಿ ಇಟ್ಕೊಂಡಿದ್ದ. ಅಂತಹ ವಾಲಿಯ ಸಖ್ಯವನ್ನು ತನ್ನ ಸ್ವಾರ್ಥಕ್ಕೋಸ್ಕರ ರಾಮ ಅಂತಹ ವಾಲಿಯ ಸಖ್ಯವನ್ನು ಮಾಡುವುದು, ರಾವಣನನ್ನು ವಿರೋಧ ಮಾಡುವುದು, ಇದು ರಾಮನ ವ್ಯಕ್ತಿತ್ವಕ್ಕೆ ತಕ್ಕುದಾದದ್ದಲ್ಲ. ಇನ್ನೊಂದು, ರಾವಣನಿಗೂ ವಾಲಿಗೂ ಒಂದು ಅಪವಿತ್ರ ಮೈತ್ರಿ ನಡೆದಿತ್ತು. ವಾಲಿಯ ಶಕ್ತಿಯನ್ನು ಕಂಡಂತಹ ರಾವಣ ಒಂದು ಒಪ್ಪಂದ ಮಾಡಿಕೊಂಡ. ಏನು ಒಪ್ಪಂದ? ವಾಲಿ, ನಿನ್ನನ್ನು ಸೋಲಿಸ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ನೀನು ಪರಾಕ್ರಮಿ ಒಪ್ಪಿಕೊಳ್ತೇನೆ ಅಂದ ಮಾತ್ರಕ್ಕೆ ನಿನಗೆ ಶರಣಾಗ್ಲಿಕ್ಕೆ ನಾನು ಸಾಧ್ಯ ಇಲ್ಲ. ಇನ್ನು ಮುಂದೆ ನಮ್ಮಿಬ್ಬರಲ್ಲಿ ಒಪ್ಪಂದ. ಏನು ಒಪ್ಪಂದ? ನಮ್ಮಿಬ್ಬರ ರಾಜ್ಯ, ಧನ, ಸಂಪತ್ತು, ಕೋಶ, ಯಾವುದೆಲ್ಲ ಭೋಗದ ವಸ್ತುಗಳು ಅಂತ ನಮ್ಮದಿದ್ದಾವೆಯೋ ಅದೆರಡರಲ್ಲಿಯೂ ನಮಗೆ ಸಮಾನ ಹಕ್ಕು. ನನ್ನ ಎಲ್ಲ ವಸ್ತುಗಳನ್ನು ನೀನು ಭೋಗಿಸಬಹುದು, ನಿನ್ನ ಎಲ್ಲ ವಸ್ತುಗಳನ್ನು ನಾನು ನನಗೆ ಬೇಕಾದ ಹಾಗೆ ಭೋಗಿಸಬಹುದು. ಕೇವಲ ವಸ್ತುಗಳಾದರೆ ಸಮಸ್ಯೆ ಇರಲಿಲ್ಲ. ಪರಸ್ಪರ ಇಬ್ಬರ ಹೆಂಡತಿಯರನ್ನು ನಾವು ಬೇಕಾದಾಗ ಬದಲಾಯಿಸಿಕೊಳ್ಳಬಹುದು ಎಂಬ ಒಂದು ಒಪ್ಪಂದವನ್ನು ರಾವಣ ಮತ್ತೆ ವಾಲಿ ಮಾಡಿಕೊಂಡಿದ್ರು. ಇಂತಹ ಅಪವಿತ್ರ ನೀಚ ಮೈತ್ರಿಯನ್ನು ಮಾಡಿಕೊಂಡಂತಹ, ಅಸಹ್ಯ ಕೆಲಸವನ್ನು ಮಾಡಿಕೊಂಡಂತಹ ವಾಲಿಯ ಜೊತೆಗೆ ಮರ್ಯಾದಾ ಪುರುಷೋತ್ತಮ ರಾಮ ಸಖ್ಯೆಯನ್ನು ಮಾಡಿಕೊಳ್ಳುವುದು ಸರಿಯೋ? ಇಲ್ಲ, ಸಂಹಾರವೇ ಮಾಡಬೇಕಾಗಿತ್ತು. ಆದರೆ ಎದುರಿಗೆ ಬಂದ್ರೆ ವಾಲಿ ಶರಣಾಗುತ್ತಿದ್ದ, ಆಗ ಸಂಹಾರ ಮಾಡ್ಲಿಕ್ಕಾಗುವುದಿಲ್ಲ. ಅದಕ್ಕೋಸ್ಕರ ತೆರೆಯ ಮರೆಯಲ್ಲಿ ನಿಂತು ಸಂಹಾರ ಮಾಡಿದ. ಆಗ್ಯೂ ತೆರೆಯ ಮರೆಯಲ್ಲಿ ನಿಂತು ಸಂಹಾರ ಯಾಕೆ ಮಾಡಬೇಕಿತ್ತು? ಶರಣು ಬಂದ್ರೆ ಶರಣು ಸ್ವೀಕಾರ ಸಾಧ್ಯ ಇಲ್ಲ, ಯುದ್ಧ ಮಾಡೋದು ಹೇಳ್ಬೋದಿತ್ತಲ್ವಾ ಕೇಳಿದ್ರೆ, ವಾಲಿಯಂತಹ ನಿಕೃಷ್ಟ ಕೆಲಸಗಳನ್ನು ಮಾಡಿರತಕ್ಕಂತಹ ಅಪರಾಧಿಗಳನ್ನು ಸಂಹಾರ ಮಾಡುವುದಕ್ಕೋಸ್ಕರ ಯಾವುದೇ ರೀತಿಯ ನಿಯಮಗಳನ್ನು ಪಾಲನೆ ಮಾಡಬೇಕಾದ ಅಗತ್ಯ ಇಲ್ಲ. ರಾಜನಾದವ ದುಷ್ಟ ನಿಗ್ರಹ ಮಾಡಲಿಕ್ಕೆ ಎಲ್ಲ ವಿಧವಾದಂತಹ ಸಾಂವಿಧಾನಿಕತೆಗಳನ್ನು ಉಪಯೋಗಿಸತಕ್ಕಂತಹ ನಿಯಮ ಇಲ್ಲ. ಈ ರೀತಿಯ ನಿಯಮಕ್ಕೆ ಒಳಪಟ್ಟು ಇಟ್ಟಾಗಿಯೂ ವಾಲಿ ಒಂದು ಕಪಿವೀರ, ಕಪಿಯನ್ನು ಬೇಟೆಯಾಡಲಿಕ್ಕೆ ಬಂದ. ಬೇಟೆಯಾಡಿದಾಗ ಹುಲಿ ಎದುರಿಗೆ ಬಂದ್ರೆ ಮಾತ್ರ ನಾನು ಬಿಲ್ಲು ಬಿಡ್ತೇನೆ, ಹಿಂಬದಿಂದ ಬಿಲ್ಲು ಬಿಡುವುದಿಲ್ಲ ಅಂತ ಹೇಳಿದ್ರೆ ಹುಲಿ ಕಾಯ್ತಾ ನಿಲ್ತದ ಎದುರಿಗೆ ಬರ್ತದೆ ಅಂತ? ಯಾವುದೇ ಪ್ರಾಣಿ ಆಗಲಿ, ಪ್ರಾಣಿಯನ್ನು ಬೇಟೆಯಾಡುವಾಗ ಹೇಗೆ ಬೇಟೆಯಾಡುದು? ತೆರೆಮರೆಯಲ್ಲಿ ನಿಂತೇ ಬೇಟೆಯಾಡುದು ತಾನೆ. ಅದೇ ರೀತಿ ವಾಲಿಯನ್ನು ರಾಮ ಸಂಹಾರ ಮಾಡಿದ್ರಲ್ಲಿ ಯಾವ ತಪ್ಪೂ ಇಲ್ಲ. ಅಷ್ಟು ಎಲ್ಲ ಯೋಚನೆ ಮಾಡಿಯೇ ರಾಮ ತೆರೆಯ ಮರೆಯಲ್ಲಿ ನಿಂತು ವಾಲಿಯನ್ನು ಸಂಹಾರ ಮಾಡಿದ. ಇದಾದ ಮೇಲೆ ರಾಮ ಹೇಳ್ತಾನೆ, ಬದುಕುವ ಆಸೆ ಇದ್ರೆ ನನ್ನ ಬಾಣವನ್ನು ಹಿಂತೆಗೆದುಕೊಳ್ಳುತ್ತೇನೆ, ಪಶ್ಚಾತ್ತಾಪ ದಗ್ಧನಾಗಿದ್ದಿ ನೀನು, ನಿನ್ನ ಪಶ್ಚಾತ್ತಾಪವೇ ನಿನಗೆ ದೊಡ್ಡ ಪ್ರಾಯಶ್ಚಿತ್ತ, ನಿನ್ನನ್ನು ಬದುಕಿಸ್ತೇನೆ, ಬದುಕುತ್ತೀಯೋ ಅಂತ ರಾಮ ಕೇಳುವಾಗ ವಾಲಿಯೇ ಹೇಳ್ತಾನೆ, ಇಲ್ಲ ರಾಮ, ನೀನು ಮಾಡಿದ್ರಲ್ಲಿ ಯಾವ ತಪ್ಪೂ ಇಲ್ಲ, ಸರಿಯಾದದ್ದನ್ನೇ ಮಾಡಿದಿ, ನಿನ್ನ ಪಾದ ಪದ್ಮಗಳಲ್ಲಿ ಪ್ರಾಣತ್ಯಾಗ ಮಾಡ್ತೇನೆ ಅಂತ ವಾಲಿಯೇ ಒಪ್ಪಿಕೊಂಡ. ನಮ್ಮ ಬುದ್ಧಿಜೀವಿಗಳಿಗೆ ಒಪ್ಪಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇವತ್ತಿಗೂ ಕೂಡ. ಇದು ವಾಲಿಯ ಪ್ರಸಂಗ ಅಂತ ಆದ್ರೆ, ಸೀತಾ ಪರಿತ್ಯಾಗ ನಾವು ಕೇಳುವ ಕಥೆಯ ಹಾಗೆ ಯಾರೋ ಒಬ್ಬ ಅಗಸ ಹೇಳಿದ ಅಂತ ನಾವು ಕಥೆ ಕೇಳುತ್ತೇವೆ. ಆದರೆ ಒಬ್ಬ ಅಗಸ ಅಲ್ಲ, ಇಡೀ ಊರಿನ ಜನರು ಮಾತಾಡ್ಕೊಳ್ತಾ ಇದ್ರು. ಅಲ್ಲ, ಸೀತೆ ಅಗ್ನಿ ಪ್ರವೇಶ ಮಾಡಿ ಪಾತಿವ್ರತ್ಯವನ್ನು ತೋರಿಸಿದ್ದಾಳಲ್ಲ ಕೇಳಿದ್ರೆ, ಎಲ್ಲೋ ರಾಮೇಶ್ವರದಲ್ಲಿ ಮಾಡಿತ್ತು, ದಕ್ಷಿಣ ಭಾರತದ ದಟ್ಟ ಕಾಡಿನ ಮಧ್ಯದಲ್ಲಿ ಕೊನೆಯಲ್ಲಿ ಸಮುದ್ರ ಬದಿಯಲ್ಲಿ ಮಾಡಿ ನಾವು ನೋಡಿದ್ದೇವಾ? ರಾಮ ಹೇಳಿದ, ನಾವು ಕೇಳಿದೆವು. ಎಷ್ಟು ಸತ್ಯ ಎಷ್ಟು ಸುಳ್ಳು ಯಾರಿಗೊತ್ತು? ಮಾತಾಡುವಂತಹ ಚಾಳಿ ಇರ್ತದೆ ಕೆಲವರಿಗೆ. ಅಂತಹ ಒಂದು ಗುಂಪು ಅಯೋಧ್ಯೆಯಲ್ಲಿ ಹುಟ್ಟಿಕೊಂಡಿತ್ತು.
ಇಲ್ಲಿಯೂ ಪ್ರಶ್ನೆ ಬರ್ತದೆ, ಇದು ಹೇಗೆ ಸಾಧ್ಯ ಅಂತ. ಇದು ಹೇಗೆ ಸಾಧ್ಯ? ರಾಮನ ಆಳ್ವಿಕೆಯಲ್ಲಿ, ರಾಮರಾಜ್ಯ ಅಂತ ಕರೀತೇವೆ, ಇಂತಹ ರಾಮರಾಜ್ಯದಲ್ಲಿ ಈ ರೀತಿಯ ಜನರು ಹುಟ್ಟಿಕೊಳ್ಳಿಕ್ಕೆ ಸಾಧ್ಯವಾ ಅಂತ ಕೇಳಿದ್ರೆ, ಅದಕ್ಕೂ ನಮ್ಮ ಮೂಲ ಗುರುಗಳಾದಂತಹ ಆಚಾರ್ಯ ಮಧ್ವರು ತಾತ್ಪರ್ಯ ನಿರ್ಣಯದಲ್ಲಿ ಅದಕ್ಕೆ ಒಂದು ವಿಷಯವನ್ನು ಹೇಳ್ತಾರೆ. ಈ ಸುರಾಣಕರು ಅಂತ ರಾಕ್ಷಸರು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ್ರು. ತಪಸ್ಸು ಮಾಡಿ ಬ್ರಹ್ಮನಲ್ಲಿ ವರ ಕೇಳುತ್ತಾರೆ. ಏನು ವರ? ನಾವು ಎಷ್ಟೇ ಪಾಪ ಮಾಡಿದ್ರೂ ಕೂಡ, ಅಧರ್ಮ ಅಕೃತ್ಯಗಳನ್ನು ಮಾಡಿದ್ರೂ ಕೂಡ ನಮಗೆ ಮೋಕ್ಷ ಆಗಬೇಕು, ನರಕ ಆಗಬಾರದು ಅಂತ ಅವರ ವರ. ಚತುರ್ಮುಖ ಆಯ್ತು ಅಂತ ವರ ಕೊಟ್ಟ. ಆದರೆ ಒಂದು ಕಂಡೀಷನ್ ಹಾಕ್ತೇನೆ. ಏನದು? ಯಾವ ತಪ್ಪುಗಳನ್ನು ಬೇಕಾದರೂ ಮಾಡ್ಲಿ, ನಿಮಗೆ ಶಿಕ್ಷೆ ಇಲ್ಲ. ಯಾವುದೇ ಅನ್ಯಾಯ ಮಾಡಿ ಶಿಕ್ಷೆ ಇಲ್ಲ. ಆದರೆ ಲಕ್ಷ್ಮೀನಾರಾಯಣರಿಗೆ ವಿಯೋಗವನ್ನು ಕಲ್ಪನೆ ಮಾಡಬಾರದು. ಲಕ್ಷ್ಮೀನಾರಾಯಣರಿಗೆ ವಿಯೋಗವನ್ನು ಕಲ್ಪನೆ ಮಾಡಿದ್ರೋ ನಿಮಗೆ ಅನ್ನಂದಮಸ್ಸು ಪ್ರಾಪ್ತಿ ಅಂತ ಬರ. ಅಷ್ಟೇ ಅಲ್ವಾ, ನಾವು ತಯಾರಿದ್ದೇವೆ ಅಂತ ಒಪ್ಪಿಕೊಂಡ್ರಿ ಸುರಾಣಕರು. ಈ ಸುರಾಣಕರು ತ್ರೇತೆಯಲ್ಲಿ ರಾಮನ ಅಯೋಧ್ಯೆಯಲ್ಲಿ ಪೌರರಾಗಿ ಹುಟ್ಟಿದ್ರು, ಪುರಜನರಾಗಿ ಹುಟ್ಟಿದ್ರು. ಹುಟ್ಟಿದವರೇ ಮನೆಯಲ್ಲಿ ಕೂತುಕೊಂಡು ರಾಮನ ಬಗ್ಗೆ, ಸೀತೆಯ ಬಗ್ಗೆ ಇಂಥ ಮಾತುಗಳನ್ನು ಆಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದನ್ನು ಅವರದ್ದೇ ಜನ, ಈ ಸುರಾಣಕರು ಅಂತ ರಾಕ್ಷಸರೆಲ್ಲ ಯಾರಿದ್ದಾರೋ ಇವರೆಲ್ಲ ಕೇಳಿಕೊಂಡ್ರು. ಓ ಹೌದು, ವಿಷಯ ಹೌದು, ರಾಮ ಮಾಡಿದ್ದು ತಪ್ಪು. ಈ ಸುದ್ದಿ ರಾಮನ ಕಿವಿಗೆ ಮುಟ್ಟಿತ್ತು. ರಾಮ ಸೀತೆಯನ್ನು, ತುಂಬು ಗರ್ಭಿಣಿಯನ್ನು ದೊಡ್ಡ ಕಾಡಿನಲ್ಲಿ ಬಿಟ್ಟು ಬಂದ. ಶುದ್ಧ ತಪ್ಪು. ದಟ್ಟ ಕಾಡಿನಲ್ಲಿ ಬಿಟ್ಟು ಬಂದದ್ದಲ್ಲ, ಸೀತೆಯ ಅಪೇಕ್ಷೆಯಂತೆ. ಅಂದ್ರೆ ಸೀತೆ ಬಸುರಿ ಅಪೇಕ್ಷೆಯನ್ನು ಪಟ್ಟಿದ್ಲು. ವನವಾಸದಲ್ಲಿರುವಾಗ ಋಷಿಮುನಿಗಳ ಆಶ್ರಮದಲ್ಲಿ ನಾವು ತಿರುಗಾಡ್ತಾ ಇದ್ದೆವು, ಆ ಹಕ್ಕಿಗಳ ಕಲರವವನ್ನು ಕೇಳುತ್ತಾ ಇದ್ದೆವು. ಅದರ ಕಾರಣ ನನಗೆ ಬಸುರಿ ಬಯಕೆ, ಮತ್ತೊಮ್ಮೆ ನಾನು ಅಲ್ಲಿಗೆಲ್ಲ ತಿರುಗಾಡಬೇಕು ಅಂತ ಆಸೆಯಾಗಿದೆ, ನನ್ನನ್ನು ಕರ್ಕೊಂಡು ಹೋಗ್ತೀರಾ ಅಂತ ಕೇಳುವಾಗ ತನಗೆ ಕಾರ್ಯಭಾರದ ನಿಮಿತ್ತ ನನಗೆ ಬರಲಿಕ್ಕೆ ಆಗುದಿಲ್ಲ ಹೇಳಿ ಲಕ್ಷ್ಮಣನ ಮುಖಾಂತರ ಕಳುಹಿಸಿಕೊಟ್ಟು ವಾಲ್ಮೀಕಿಗಳ ಆಶ್ರಮದ ಸನಿಹದಲ್ಲಿಯೇ ಆಕೆಯನ್ನು ಬಿಟ್ಟು, ಆಕೆಗೆ ಪ್ರಸವ ಆಗುವವರೆಗೂ ಶತ್ರುಘ್ನನ ದೃಷ್ಟಿಯಲ್ಲಿ ಆಕೆ ಇರ್ತಾಳೆ. ಶತ್ರುಘ್ನ ಅಲ್ಲೇ ಇರ್ತಾನೆ, ವಾಲ್ಮೀಕಿಗಳ ಆಶ್ರಮದಲ್ಲಿಯೇ ಶತ್ರುಘ್ನ ಇರ್ತಾನೆ. ರಾಮಾಯಣದಲ್ಲಿ ಬಂದಂತಹ ಮಾತು, ಶತ್ರುಘ್ನ ಅಲ್ಲಿ ಇದ್ದು ಆ ಲವಕುಶರ ಜನ್ಮ ಆದ ಮೇಲೆ ಶತ್ರುಘ್ನ ಹಿಂದಿರುಗಿ ಬರುವುದು. ಶತ್ರುಘ್ನರು ಬೆಳೆದು ದೊಡ್ಡವರಾಗ್ತಾರೆ, ಅವರ ಕಥೆ ಅದೆಲ್ಲ ಬೇರೆ. ಆಮೇಲೆ ಅಂದ್ರೆ ಅದು ಪರಿಚಯ ಇಲ್ಲ ಅಂತೆಲ್ಲ ತೋರಿಸಿಕೊಳ್ತಾರೆ, ಅದು ಬೇರೆ ಕಥೆ. ಅಂತೂ ಶತ್ರುಘ್ನನ ಪರಿವೀಕ್ಷಣೆಯಲ್ಲಿಯೇ ಸೀತೆಯನ್ನು ಪ್ರಸವ ಆಗುವವರೆಗೆ ನೋಡಿಕೊಳ್ಳುವ ಹಾಗೆ ರಾಮ ವ್ಯವಸ್ಥೆ ಮಾಡಿದ್ದ. ದಟ್ಟ ಕಾಡಿನಲ್ಲಿ ವನ್ಯ ಮೃಗಗಳ ಮಧ್ಯದಲ್ಲಿ ರಾಮ ಬಿಟ್ಟು ಬಂದ. ಇದು ರಾಮ ಮಾಡಿದ ಅನ್ಯಾಯ ಅಲ್ಲ. ಇನ್ನೂ ಒಂದು ವಿಶೇಷ, ರಾಮಾಯಣದಲ್ಲೇ ಬರತಕ್ಕಂತಹ ಮಾತು, ನಿತ್ಯಾವಿಯೋಗಿನಿ ಸೀತಾ, ಸೀತೆಗೆ ಯಾವತ್ತಿಗೂ ವಿಯೋಗ ಇಲ್ಲ. ಮತ್ತೆ ದೂರ ಆದ್ಲಲ್ಲ ಕೇಳಿದ್ರೆ, ಅದು ಜನರ ದೃಷ್ಟಿಯಲ್ಲಿಯೇ ವಿನಃ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಸೀತಾರಾಮರು ಸದಾಕಾಲ ಒಟ್ಟಿಗೇ ಇದ್ರು. ಇದು ದೇವತೆಗಳ ಋಷಿಮುನಿಗಳ ದೃಷ್ಟಿಯಲ್ಲಿ, ಜನರ ದೃಷ್ಟಿಯಲ್ಲಿ ಮಾತ್ರ ರಾಮ ಸೀತೆಯನ್ನು ಪರಿತ್ಯಾಗ ಮಾಡಿದ. ಇನ್ನೊಂದು ಶಂಭೂಕ ವಧೆ. ಶೂದ್ರನಾದವ ತಪಸ್ಸು ಮಾಡಿದ, ಇದು ಬಹುದೊಡ್ಡ ಆಕ್ಷೇಪ. ಶೂದ್ರನಾದವ ತಪಸ್ಸು ಮಾಡಿದ ಎಂಬ ಕಾರಣಕ್ಕೆ ರಾಮ ಶಿರಚ್ಛೇದ ಮಾಡಿದ ಅಂತ. ಶೂದ್ರ ತಪಸ್ಸು ಮಾಡಿದ ಅಂತ ಒಬ್ಬ ತಪಸ್ಸು ಮಾಡ್ತಾ ಇದ್ದ. ಒಬ್ಬ ಬ್ರಾಹ್ಮಣನ ಮಗ ತೀರಿಕೊಂಡ, ಅಕಾಲ ಮೃತ್ಯು ಬಂತು. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಮಗು ತೀರಿಕೊಂಡಿದ್ದೇನು ಕಾರಣ? ರಾಮನ ರಾಜ್ಯದಲ್ಲಿ ಏನಾದರೂ ಅಹಿತಕರ ಘಟನೆಗಳು ನಡೆಯಿತು ಅಂತಾದ್ರೆ, ಪ್ರಕೃತಿ ವಿಕೋಪ ನಡೆಯಿತು ಅಂತಾದ್ರೆ, ಪ್ರಕೃತಿಗೆ ವಿರುದ್ಧವಾದದ್ದು ನಡೆಯಿತು ಅಂತಾದ್ರೆ, ಇದಕ್ಕೆ ಕಾರಣ ಆಳುವವರು ಅಂತ ತೀರ್ಮಾನ. ರಾಜ ಏನಾದ್ರೂ ತಪ್ಪು ಮಾಡಿದ್ರೆ, ರಾಜನ ಆಳ್ವಿಕೆಯಲ್ಲಿ ಏನಾದ್ರೂ ತಪ್ಪಾದರೆ ಅದರ ಶಿಕ್ಷೆಯನ್ನು ಪ್ರಜೆಗಳು ಅನುಭವಿಸಬೇಕಾಗ್ತದೆ. ಇದು ಸಾರ್ವಕಾಲಿಕ ನಿಯಮ. ಇವತ್ತು ನಾವು ನೋಡ್ತಾ ಇದ್ದೇವೆ. ರಾಜ, ನಿಜವಾಗಿ ನಾವೇ ರಾಜರು, ಆದರೆ ಯಾರನ್ನು ಆರಿಸಿದ್ದೇವೋ ಅವರು ಮಾಡುವ ತಪ್ಪು, ಅದರ ಶಿಕ್ಷೆ ಈ ಮುಖಾಂತರ ನಮಗೇ ಸಿಗುತ್ತದೆ. ಪ್ರಾಕೃತಿಕ ವಿಕೋಪಗಳು, ಅವ್ಯವಸ್ಥೆಗಳು, ಅನ್ಯಾಯಗಳು, ಅತ್ಯಾಚಾರಗಳು, ದುರಾಚಾರಗಳು, ದರೋಡೆಗಳು, ಇದೆಲ್ಲ ನಡೀತಾ ಇರ್ಲಿಕ್ಕೆ ಕಾರಣ ಯಾರು? ಆಳುವವ ಸರಿ ಇಲ್ಲ ಅಂತಾದ್ರೆ ಎಲ್ಲ ನಡೀತದೆ. ಇರ್ಲಿ. ಅಂತೂ ಒಬ್ಬ ಬ್ರಾಹ್ಮಣನ ಮಗ ಸತ್ತ. ರಾಮನ ಆಳ್ವಿಕೆಯಲ್ಲಿ ಸಮಸ್ಯೆ ಉಂಟು ಅಂತಾಯ್ತು. ರಾಮನಿಗೆ ದೂರು ಕೊಟ್ಟರು. ರಾಮ ಹುಡುಕಿಕೊಂಡು ಹೋದ, ಏನು ತಪ್ಪಾಗಿದೆ? ಒಬ್ಬ ತಪಸ್ಸು ಮಾಡ್ತಾ ಇದ್ದಾನೆ. ಯಾರು? ಶಂಭೂಕ. ಯಾರವ? ಶೂದ್ರ. ತಲೆ ಕಡದ. ಶೂದ್ರ ತಪಸ್ಸು ಮಾಡಿದ ಅಂತ ತಲೆ ಕಡದದ್ದಲ್ಲ, ತಪಸ್ಸಿನ ಹಿಂದಿರುವ ಉದ್ದೇಶವನ್ನು ಕಂಡು ತಲೆ ಕಡದದ್ದು. ಪಾರ್ವತಿಯ ವರದಿಂದ ಅವಧ್ಯನಾಗಿದ್ದ. ಅವಧ್ಯನಾಗಿ ಘೋರ ತಪಸ್ಸನ್ನು ಮಾಡ್ತಾ ಇದ್ದಂತಹ ಶಂಭೂಕನ ತಪಸ್ಸಿನ ಹಿಂದಿರುವ ಉದ್ದೇಶ ಏನು ಅಂತ ಕೇಳಿದ್ರೆ,
ತಾನು ಮಾಹೇಶ್ವರ ಪದವೀಂ ಕಾಮಯಮಾನಃ, ತಾನು ಪರಶಿವನ ಪದವಿಗೆ ಹೋಗಬೇಕು. ಪರಶಿವನ ಪದವಿ ಆದರೂ ಯಾಕೆ? ನಾನು ಪಾರ್ವತಿಯ ಗಂಡ ಆಗಬೇಕು ಎಂಬುದು ಅವನ ಉದ್ದೇಶ ಆಗಿತ್ತು. ವಾಲ್ಮೀಕಿಗಳ ಉತ್ತರಾಖಂಡದಲ್ಲಿ ಇದರ ಬಗ್ಗೆ ಸ್ಪಷ್ಟ ಉಲ್ಲೇಖಗಳಿದ್ದಾವೆ. ತಾನು ಪಾರ್ವತಿಯ ಗಂಡ, ತಾನು ಪರಶಿವ ಆಗಬೇಕು, ಪರಮೇಶ್ವರ ಆಗಬೇಕು. ಯಾಕೆ? ಪಾರ್ವತಿಯನ್ನು ಹೆಂಡತಿಯನ್ನಾಗಿಸಿಕೊಳ್ಳುವುದಕ್ಕೋಸ್ಕರ. ಇನ್ನೊಂದು, ತಪಶ್ಚಕಾರ ದುರ್ಬುದ್ಧಿ. ವಾಲ್ಮೀಕಿಗಳ ವಾಕ್ಯವೇ ಇದೆ, ದುರ್ಬುದ್ಧಿಯಿಂದ ತಪಸ್ಸನ್ನು ಮಾಡಿದ. ಏನದು ದುರ್ಬುದ್ಧಿ? ಲೋಕವನ್ನು ನಾಶಪಡಿಸಬೇಕು, ಅದಕ್ಕಂದ್ರೆ ಸಂಹಾರ ಕರ್ತೃ ತಾನು ಆಗಬೇಕು. ಯಾದಕ್ಕೋಸ್ಕರ? ಪಾರ್ವತಿಯ ಪತಿಯಾಗುವುದಕ್ಕೋಸ್ಕರ ತಾನು ತಪಸ್ಸನ್ನು ಮಾಡಿದ. ಈ ದುರ್ಬುದ್ಧಿಯನ್ನು ಕಂಡು ರಾಮ ಅವನ ಶಿರಚ್ಛೇದವನ್ನು ಮಾಡಿದ. ಹೊರತು ಶೂದ್ರರು ತಪಸ್ಸು ಮಾಡಲಿಕ್ಕಿಲ್ಲ ಎಂಬ ಕಾರಣಕ್ಕಾಗಿ ಅಲ್ಲ. ತಪಸ್ಸನ್ನು ಮಾಡಲಿಕ್ಕೆ, ಭಕ್ತಿಯನ್ನು ಮಾಡಲಿಕ್ಕೆ ಎಲ್ಲರೂ ಅಧಿಕಾರಿಗಳು. ಒಂದು ವೇಳೆ ಅವನ ಶಿರ ಕಡದದ್ದು ಶೂದ್ರ ಎಂಬ ಕಾರಣಕ್ಕಿಂತ ಆದ್ರೆ ಶಬರಿ ಯಾರು? ಬ್ರಾಹ್ಮಣಳ? ಅಲ್ಲ. ರಾವಣ ಯಾರು? ಶೂದ್ರನ? ಅಲ್ಲ. ರಾವಣ ಬ್ರಾಹ್ಮಣ, ನಿಷ್ಠಾವಂತ ಒಂದು ಕರ್ಮಠ ಬ್ರಾಹ್ಮಣ. ಆದರೆ ಸ್ತ್ರೀಲೋಲುಪತೆಯಿಂದ, ಅಹಂಕಾರದಿಂದ ದುರ್ಬುದ್ಧಿಯುಳ್ಳವನಾಗಿದ್ದುಕೊಂಡು ಮೆರೆದವನಾದ ಕಾರಣ ಬ್ರಾಹ್ಮಣ ಎಂಬುದನ್ನು ನೋಡದೆ ಅವನ ಸಂಹಾರ ಮಾಡಿದ. ಶಬರಿ ಒಬ್ಬ ಬೇಡನ ಜಾತಿಯವಳು, ಗಿರಿಜನದ ಹೆಂಗಸು. ತಾನು ಮಾಡಿದ ತಪಸ್ಸಿಗೆ ರಾಮ ಹೋಗಿ ಕೇಳ್ತಾನೆ, ತಪಸ್ಸೆಲ್ಲ ಚೆನ್ನಾಗಿ ನಡೆತಾ ಇದೆಯೋ ತಾಯಿ ಅಂತ ಕೇಳುವಾಗ ಶಬರಿ ಹೇಳ್ತಾಳೆ, ನಿನ್ನ ದರ್ಶನ ಆಯ್ತಲ್ಲ ರಾಮ, ಇವತ್ತಿಗೆ ನನ್ನ ತಪಸ್ಸು ಪೂರ್ಣ ಆಯಿತು ಅಂತ ಶಬರಿ ಹೇಳುವಾಗ ಆಕೆಯನ್ನು ರಾಮ ಅನುಗ್ರಹಿಸಿದ. ಗುಹ ಒಬ್ಬ ಮೀನುಗಾರರ ಮುಖಂಡ, ಮೊಗವೀರ ಸಮಾಜದವ. ಅವನನ್ನು ಗಾಢವಾಗಿ ಆಲಿಂಗಿಸಿಕೊಂಡು ಅವನನ್ನು ಅನುಗ್ರಹ ಮಾಡಿದ ರಾಮ. ಇವ ಯಾರು? ಬ್ರಾಹ್ಮಣನ? ಅಲ್ಲ. ಇರುವಾಗ ಶಂಭೂಕನ ವಧೆಯ ಹಿಂದಿರತಕ್ಕಂತಹ ಉದ್ದೇಶ ಶೂದ್ರ ಎಂಬ ಕಾರಣಕ್ಕಾಗಿ ಅಲ್ಲ, ತಪಸ್ಸಿನ ಹಿಂದಿರುವ ಉದ್ದೇಶ ಸರಿ ಇಲ್ಲ ಎಂಬ ಕಾರಣಕ್ಕಾಗಿ ಅವನ ಸಂಹಾರವನ್ನು ರಾಮ ಮಾಡಿದ. ಈ ರೀತಿಯಲ್ಲಿ ರಾಮನ ವ್ಯಕ್ತಿತ್ವಕ್ಕೆ ಎಲ್ಲಿ ಎಲ್ಲಿ ಚ್ಯುತಿ ಬರುತ್ತದೋ, ಎಲ್ಲಿ ಆಕ್ಷೇಪಗಳುಂಟೋ ಆ ಎಲ್ಲ ಕಡೆಗಳಲ್ಲಿಯೂ ಕೂಡ ಸಹಜವಾದಂತಹ ಉತ್ತರವನ್ನು ಕೊಟ್ಟು ರಾಮನ ಮೇಲೆ ಬರತಕ್ಕಂಥ ಅಪವಾದಗಳನ್ನು, ಪರಿಹಾರವನ್ನು ವಾಲ್ಮೀಕಿಗಳೇ ರಾಮಾಯಣದಲ್ಲಿ ಮಾಡಿದ್ದಾರೆ. ಅದನ್ನು ಆಚಾರ್ಯರು ಎತ್ತಿ ತೋರಿಸಿದ್ದಾರೆ. ಆಚಾರ್ಯ ಮಧ್ವರು ಅನೇಕ ಕಡೆ ತಮ್ಮ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಈ ರೀತಿ ರಾಮ ಪ್ರಜಾವತ್ಸಲನಾಗಿ, ಪ್ರಾಣಿವತ್ಸಲನಾಗಿ, ಜಟಾಯು ಸೀತೆಯ ಅಪಹರಣ ಕಾಲದಲ್ಲಿ ತನ್ನ ಪ್ರಾಣವನ್ನು ತೆತ್ತು ಸೀತೆಯ ರಕ್ಷಣೆಗೆ ಹೋರಾಟ ಮಾಡಿದಂತಹ ಜಟಾಯುವಿಗೂ ಕೂಡ ರಾಮ ದಶರಥನಿಗೆ ಮಾಡಿದ ಹಾಗೆ ಅಂತ್ಯ ಸಂಸ್ಕಾರವನ್ನು ಮಾಡಿ ಪ್ರಾಣಿಗಳ ಮೇಲೆ ತನಗಿದ್ದಂತಹ ವಾತ್ಸಲ್ಯವನ್ನು ತೋರಿಸಿಕೊಟ್ಟ. ಪ್ರಾಣಿಗಳು ರಾಮನನ್ನು ಯಾವ ರೀತಿ ಪ್ರೀತಿಸ್ತಾ ಇತ್ತು ಎಂಬುದಕ್ಕೆ ಆರಂಭದಲ್ಲಿ ಒಂದು ಕಥೆ ಬರ್ತದೆ. 4 ದಿವಸ ಸುಮಂತ್ರ ಕಾಡಿನಲ್ಲಿ ಕಾಯ್ದ ಅಂತೆ. ರಾಮ ಹೋಗಿದ್ದಾನೆ ನಡ್ಕೊಂಡು. ಸೀತೆಗೆ ಕಷ್ಟ ಆಗ್ತಿದೆ ಹೇಳಿ ಹಿಂದಿರುಗಿ ಬಂದು ರಥ ಬೇಕು ಅಂತ ಕೇಳಿಯಾನು, ನಾನು ಸ್ವಲ್ಪ ವೆಯ್ಟ್ ಮಾಡ್ತೇನೆ ಅಂತ ಸುಮಂತ್ರ ಕಾದ. ರಾಮ ಬರಲಿಲ್ಲ. 4 ದಿವಸ ಆದ ಮೇಲೆ ಸುಮಂತ್ರ ಹಿಂದಿರುಗಿ ಬರುವಾಗ ಸುಮಂತ್ರ ದಶರಥನಲ್ಲಿ ಬಂದು ಹೇಳತಕ್ಕಂತಹ ಕಥೆ ಇದು. ಹಿಂದಿರುಗಿ ಬರಬೇಕಾದ್ರೆ ಎಷ್ಟು ಎಳೆದ್ರೂ ಕೂಡ ಕುದುರೆಗಳು ಬರ್ತಾ ಇಲ್ಲ ಅಂತೆ. ಕುದುರೆಗಳು ರಾಮ ಹೋದಂತಹ ದಿಕ್ಕನ್ನೇ ನೋಡ್ತಾ ಬಿಸಿ ಬಿಸಿಯಾದಂತಹ ಕಣ್ಣೀರನ್ನು ಸುರಿಸ್ತಾ ಇದ್ದಾವೆ. ದುಃಖದಿಂದ ರಾಮ ಹೋದಂತಹ ಮಾರ್ಗವನ್ನೇ ಕುದುರೆಗಳು ನೋಡ್ತಾ ಇದ್ದಾವೆ. ಪ್ರಾಣಿಗಳಿಗೆ ರಾಮನ ಮೇಲೆ ಎಂತಹ ಪ್ರೀತಿ! ನನ್ನ ಸೀತೆ ಎಲ್ಲಿದ್ದಾಳೆ ಅಂತ ರಾಮ ಕೇಳಿಕೊಂಡು, ಅಪಹರಣ ಆದ ಮೇಲೆ ಕೇಳಿಕೊಂಡು ಹೋಗುವಾಗ ಅಲ್ಲಿದ್ದಂತಹ ಕಾಡು ಮೃಗಗಳೆಲ್ಲವೂ ಕೂಡ ರಾಮನ ಮುಖವನ್ನು ನೋಡಿ ಅಳುತ್ತಾ ಇದ್ದಾವೆ, ದಕ್ಷಿಣ ದಿಕ್ಕನ್ನು ನೋಡಿ ಅಳುತ್ತಾ ಇದ್ದಾವೆ, ಆಕಾಶವನ್ನು ನೋಡಿ ಅಳುತ್ತಾ ಇದ್ದಾವೆ. ಅವುಗಳ ಭಾವವನ್ನು ಕಂಡು ರಾಮ ತಿಳಿದ ಅಂತೆ ಆಕಾಶ ಮಾರ್ಗವಾಗಿ ದಕ್ಷಿಣ ದಿಕ್ಕಿಗೆ ಹೋಗಿದ್ದಾಳೆ ಸೀತೆ ಅಂತ. ರಾಮನಿಗೆ ಪ್ರಾಣಿಗಳ ಮೇಲೆಯೂ ಅದೇ ವಾತ್ಸಲ್ಯ, ಪ್ರಜೆಗಳ ಮೇಲೂ ಅದೇ ವಾತ್ಸಲ್ಯ. ರಾಜ ರಾಮನಾಗಿ, ಸೀತಾರಾಮನಾಗಿ, ಪ್ರಜಾರಾಮನಾಗಿ, ಶತ್ರುವತ್ಸಲನಾಗಿಯೂ ಕೂಡ ಶುಕಸಾರಣರು ವೇಷ ಮರೆಸಿಕೊಂಡು ರಾಮನ ಬಳಿಗೆ ಬಂದಾಗ ರಾಮನ ಯುದ್ಧ ನೀತಿ ಯಾವ ರೀತಿ ಉಂಟು, ಯುದ್ಧದ ಕುಶಲತೆಯನ್ನೆಲ್ಲ ಅರಿತುಕೊಂಡು ರಹಸ್ಯ ತಿಳಿದುಕೊಂಡು ಹೋಗುವ ಅಂತ ಬಂದಾಗ ಇವರು ನಮ್ಮ ಜಾತಿಗೆ ಸೇರಿದವರಲ್ಲ ಅಂತ ಅಲ್ಲಿದ್ದಂತಹ ಕಪಿಗಳಿಗೆ ಗೊತ್ತಾಯಿತು. ಕಪಿ ವೇಷದಲ್ಲೇ ಬಂದಿದ್ದಾರೆ ಶುಕಸಾರಣರು, ರಾವಣನ ಮಂತ್ರಿಗಳಿಬ್ರು. ಹಿಡಿದ್ರು, ಇವ ನಮ್ಮ ಜಾತಿಗೆ ಸೇರಿದವಲ್ಲ ಅಂತ ಗೊತ್ತಾಯ್ತು. ಕಪಿಗಳಿಗೆ ಅದು ಬೇಗ ಗೊತ್ತಾಗ್ತದಂತೆ. ಗೊತ್ತಾಯ್ತು, ಹಿಗ್ಗಾಮುಗ್ಗ ಥಳಿಸಿದ್ರು, ರಾಮನ ಬಳಿಗೆ ಕರ್ಕೊಂಡು ಹೋದ್ರು. ರಾಮ ಹೇಳ್ತಾನೆ, ಹೊಡಿಬೇಡಿ ಅವರನ್ನು, ಬಿಟ್ಟು ಬಿಡಿ, ಬಿಟ್ಟು ಬಿಡಿ ಅಂತ ಹೇಳ್ತಾನೆ, ನಮ್ಮ ಎಲ್ಲ ಶಿಬಿರ ತಿರುಗಾಡಿದ್ರಲ್ವಾ, ನಮ್ಮಲ್ಲಿ ಯಾವ ಯಾವ ರೀತಿ ಅಸ್ತ್ರಶಸ್ತ್ರಗಳಿದ್ದಾವೆ, ಎಷ್ಟು ಮಂದಿ ಕಪಿ ಸೈನ್ಯ ಉಂಟು ಎಲ್ಲ ನೋಡ್ಕೊಂಡ್ರಲ್ವಾ, ಸರಿ
ಇನ್ನು ರಾವಣನಿಗೆ ಹೋಗಿ ಸುದ್ದಿ ಮುಟ್ಟಿಸಿ ನಿಮಗೆ ಯಾವುದೇ ರೀತಿಯ ಭಯ ಇಲ್ಲ, ಹಿಂದಿರುಗಿ ಹೋಗಿ ಅಂತ ಹೇಳ್ತಾನೆ. ಶತ್ರುಗಳ ಮೇಲೂ ರಾಮನಿಗೆ ಅಂತಹ ಅನುಕಂಪೆ. ವಿಭೀಷಣ ಬಂದಾಗ ಎಲ್ಲರೂ ತಡೀತಾರೆ, ಬೇಡ ರಾವಣ, ಶತ್ರು ಕಡೆಯಿಂದ ಬಂದವ, ರಾಮ ಶತ್ರು ಕಡೆಯಿಂದ ಬಂದವ, ಶತ್ರು ಕಡೆಯಿಂದ ಬಂದವ ಮಾತ್ರ ರಾವಣನ ತಮ್ಮ, ಇವನನ್ನು ಸ್ವೀಕರಿಸುವುದು ಬೇಡ ಅಂತ ಹನುಮಂತ ಒಬ್ಬ ಬಿಟ್ಟು ಉಳಿದವರೆಲ್ಲರೂ ವಿರೋಧ ವ್ಯಕ್ತಪಡಿಸಿದರೂ ಕೂಡ ರಾಮ ಅವನ ಅಂತರಂಗವನ್ನು ಅರಿತು ವಿಭೀಷಣನನ್ನು ತನ್ನವನನ್ನಾಗಿ ಸ್ವೀಕಾರ ಮಾಡ್ತಾನೆ. ಹೇಳ್ತಾನಂತೆ, ಒಂದು ಬಾರಿ ನಾನು ನಿನ್ನವಾ ಎಂಬ ಭಾವನೆಯಿಂದ ಯಾರು ನನ್ನ ಬಳಿಗೆ ಬರ್ತಾರೋ ಅದನ್ನೇ ಆತ್ಮನಿವೇದನಂ, ತನ್ನನ್ನು ತಾನು ತನಗೆ ಸಮರ್ಪಿಸಿಕೊಳ್ತಾರೋ ಯಾರು, ರಾಮ ನಾನು ನಿನ್ನವ ಅಂತ ಯಾರು ತನ್ನನ್ನು ನನಗೆ ಸಮರ್ಪಿಸಿಕೊಳ್ಳುತ್ತಾರೋ ಅಂತಹವರಿಗೆ ನಾನು ಅಭಯವನ್ನು ಕೊಟ್ಟು ಅವರನ್ನು ಉದ್ಧಾರ ಮಾಡ್ತೇನೆ ಅಂತ ರಾಮ ಆ ಸಂದರ್ಭದಲ್ಲಿ ಹೇಳತಕ್ಕಂತಹ ಮಾತು. ಶತ್ರುಗಳನ್ನು ತನ್ನವರಂತೆ ಕಂಡ ರಾವಣ ಸತ್ತ ಬಳಿಕ ವಿಭೀಷಣನ ಕರೆದು ಹೇಳ್ತಾನೆ, ಇವನ ಸಂತತಿಯೆಲ್ಲ ನಾಶ ಆಗಿದೆ, ಈ ರಾವಣನಿಗೆ ಅಂತ್ಯ ಸಂಸ್ಕಾರ ಮಾಡಬೇಕು, ನೀನೊಬ್ಬನೇ ಉಳಿದಿರುವುದು ವಿಭೀಷಣ, ಅಂತ್ಯ ಸಂಸ್ಕಾರ ಮಾಡು ಅಂತ ಹೇಳುವಾಗ ವಿಭೀಷಣ, ಇಂತಹ ಕುಲಗೇಡಿಗೆ ಅಂತ್ಯ ಸಂಸ್ಕಾರದ ಅಗತ್ಯ ಇಲ್ಲ ರಾಮ, ನಾನು ಅಂತ್ಯ ಸಂಸ್ಕಾರ ಮಾಡುವುದಿಲ್ಲ ಅಂತ ಹೇಳ್ತಾನೆ. ಆಗ ರಾಮ ಹೇಳುವ ಮಾತು, ಮರಣ ಅಂತ ಅನೀಹ ವೈರಾಣಿ, ಯಾವ ವೈರತ್ವ ಇದ್ರೂ ಕೂಡ ಅದು ಸಾವಿನವರೆಗೆ ಮಾತ್ರ. ಸಾವು ಸಮೀಪಿಸಿದು ಸತ್ತಾಯಿತು ಅಂತಾದ ಮೇಲೆ ಜಡವಾದ ದೇಹದೊಟ್ಟಿಗೆ ಯಾವ ವೈರವೂ ಇಲ್ಲ. ಹಾಗಿರುವಾಗ ದೇಹಕ್ಕೆ ಸಂಸ್ಕಾರ ನಡೆಯಬೇಕಾದದ್ದು ಅತ್ಯಂತ ಆದ್ಯ ಕರ್ತವ್ಯ, ನೀನದನ್ನು ಮಾಡಲೇಬೇಕು ಅಂತ ಹೇಳಿ ತನ್ನ ಪರಮದ್ವೇಷಿ ಶತ್ರುವಾದಂತಹ ರಾವಣನಿಗೆ ತಾನು ನಿಂತು ವಿಭೀಷಣನ ಕೈಯಿಂದ ಅಂತ್ಯ ಸಂಸ್ಕಾರಗಳನ್ನು ಮಾಡಿಸಿ ಶತ್ರುವತ್ಸಲನೂ ತಾನು ಎಂಬುದನ್ನು ರಾಮ ತೋರಿಸಿಕೊಟ್ಟ. ಈ ರೀತಿ ಹೆಜ್ಜೆ ಹೆಜ್ಜೆಗೂ ಆದರ್ಶವನ್ನು ಮೆರೆದಂತಹ ರಾಮ ಇವತ್ತಿನ ಕಾಲಕ್ಕೂ ಆದರ್ಶ ಗುಣನಿಧಿಯಾಗಿ ಮೆರೆದು ಮರ್ಯಾದಾ ಪುರುಷೋತ್ತಮ, ರಾಷ್ಟ್ರ ಪುರುಷಾಂತ ಕರೆಸಿಕೊಂಡಂತಹ ಅದ್ಭುತ ರೂಪ ಭಗವಂತನದ್ದು ರಾಮ. ರಾಮ ರಾಮ ಹೇಳಲಿಕ್ಕೆ ಹೋದರೆ 1 ಗಂಟೆಯ ಅವಧಿ, 1.5 ಗಂಟೆ ಅವಧಿ ಎಷ್ಟು ಮಾತ್ರಕ್ಕೂ ಸಾಲುವುದಿಲ್ಲ. ಕೊಟ್ಟ ಅವಧಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸಂಗ್ರಹಾತ್ಮಕವಾಗಿ ಹೇಳತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಅವಕಾಶ ಕೊಟ್ಟಂತಹ ಬ್ರಾಹ್ಮಣ ಸಂಘದವರಿಗೆ ಧನ್ಯವಾದವನ್ನು ಹೇಳುತ್ತಾ ಒಂದು ಸವಿನಯ ಪ್ರಾರ್ಥನೆ. ಪೂಜ್ಯ ಪೇಜಾವರ ಶ್ರೀಗಳು ಗೋವುಗಳ ಮೇಲೆ ನಮ್ಮ ರಾಜ್ಯದಲ್ಲಿ ಯಾವ ರೀತಿಯ ಅಸಖ್ಯಕರವಾದಂತಹ ಅಮಾನವೀಯ ರೀತಿಯಲ್ಲಿ ಕ್ರೌರ್ಯವನ್ನು ನಡೀತಾ ಇದ್ದಾರೆ. ಒಂದು ಕಡೆಯಲ್ಲಿ ಕೆಚ್ಚಲನ್ನು ಕೊಯ್ದರು, ಒಂದು ಕಡೆಯಲ್ಲಿ ಬಾಲವನ್ನು ಕತ್ತರಿಸಿದ್ರು, ಮೊನ್ನೆ ಅಂಕೋಲದಲ್ಲಿ ಕಾಲನ್ನು ಕಡಿದ್ರು, ಆಮೇಲೆ ಮೊನ್ನೆ ನಂಜನಗೂಡಿನಲ್ಲಿ ಹೊಟ್ಟೆಯನ್ನು ಬಗೆದು ಕ್ರೌರ್ಯವನ್ನು ಮೆರೆದಿದ್ದಾರೆ. ನಮಗೆ ಪ್ರತಿನಿತ್ಯ 2 ವರ್ಷದ ನಂತರ ಸಾಮಾನ್ಯ ಹುಟ್ಟಿನಿಂದ ಸಾಮಾನ್ಯ 2 ವರ್ಷ 3 ವರ್ಷದವರೆಗೆ ತಾಯಿಯ ಹಾಲಾದ್ರೆ ಸಾಯುವವರೆಗೂ ಯಾರ ಹಾಲನ್ನು ಕುಡಿದು ನಾವು ಬೆಳೆದು ತಾಯಿ ಗೋಮಾತೆ ಅಂತ ಕರಿತೇವೋ ಆ ಗೋವಿಗೆ ಈ ಕೆಟ್ಟ ಸರ್ಕಾರದಲ್ಲಿ ಇಂತಹ ಒಂದು ಅಸಖ್ಯಕರ ಅಮಾನವೀಯ ಘಟನೆ ನಡೀತಾ ಇರುವಾಗ ಇದರಿಂದ ಮಮ್ಮಲ ಮರಗಿದಂತಹ ಶ್ರೀಗಳು ಮೊನ್ನೆ ಒಂದು ಕರೆ ಕೊಟ್ಟಿದ್ದಾರೆ. ಎಷ್ಟೆಲ್ಲ ಸಂಘ ಸಂಸ್ಥೆಗಳು, ಬ್ರಾಹ್ಮಣ ಸಂಘಟನೆಗಳು, ಮಠ ಮಂದಿರಗಳು ಎಲ್ಲ, ಅದು ಕೇವಲ ಬ್ರಾಹ್ಮಣರದ್ದು ಅಂತಲ್ಲ, ಯಾವುದೆಲ್ಲ ಸಂಘ ಸಂಸ್ಥೆಗಳಿದ್ದಾವೋ, ಭಜನಾ ಮಂಡಳಿಗಳಿದ್ದಾವೋ ಎಲ್ಲರೂ ಒಂದುಗೂಡಿ ಇದೇ ಜನವರಿಯ 23ನೇ ತಾರೀಕಿನಿಂದ 29ನೇ ತಾರೀಕಿನವರೆಗೆ ಎಲ್ಲರೂ ಮನೆಯಲ್ಲಿ ದೀಪ ಹಚ್ಚಿ ಗೋವಂಶದ ರಕ್ಷಣೆಗೋಸ್ಕರ ವಿಷ್ಣು ಸಹಸ್ರನಾಮ ಪಾರಾಯಣ, ಶಿವಪಂಚಾಕ್ಷರಿ ಜಪ, ಕೃಷ್ಣ ಮಂತ್ರ ಜಪವನ್ನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬಂತಹ ಕಲಿಸಂತಾರಣ ಮಂತ್ರವನ್ನು, ಅದೇ ರೀತಿ ಗೊತ್ತಿದೆ ಎಂದಾದರೆ ಕೃಷ್ಣ ಷಡಕ್ಷರಿ ಜಪವನ್ನು, ವಿಷ್ಣು ಸಹಸ್ರನಾಮವನ್ನು, ಶಿವಪಂಚಾಕ್ಷರಿ ಜಪವನ್ನು ಅಗತ್ಯವಾಗಿ ಎಲ್ಲರೂ 1 ವಾರಗಳ ಪರ್ಯಂತ ಮಾಡಬೇಕು. 25ನೇ ತಾರೀಕಿಗೆ ಸಾಂಕೇತಿಕವಾಗಿ ಎಲ್ಲರೂ ಕೂಡ ಉಪವಾಸ ಸತ್ಯಾಗ್ರಹವನ್ನು ಮಾಡಬೇಕು. ಆವತ್ತು ಏಕಾದಶಿಯೂ ಇದೆ. ಆ ನಿಟ್ಟಿನಲ್ಲಿ ಸ್ವಕಾರ್ಯವೂ ಆಯಿತು, ಭಗವತ್ ಪ್ರೀತ್ಯರ್ಥ ಕಾರ್ಯವೂ ಆಯಿತು ಎಂಬ ನಿಟ್ಟಿನಲ್ಲಿ 25 ಜನರಿಗೆ ಏಕಾದಶಿ ಉಪವಾಸವನ್ನು ಗೋಕುಲದ ಸಂರಕ್ಷಣೆಗೋಸ್ಕರ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಆ ಮುಖೇನ ಇಲ್ಲಿ ಈ ಬ್ರಾಹ್ಮಣ ಸಂಘದನ್ನು ಪ್ರಾರ್ಥಿಸ್ತಾ, ಅದೇ ರೀತಿಯಾಗಿ ಏಪ್ರಿಲ್ ತಿಂಗಳಿನ 9ನೇ ತಾರೀಕಿನಿಂದ 13ನೇ ತಾರೀಕಿನವರೆಗೆ ಉಡುಪಿಯ ಪೆರಣಂಕಿಲ ದೇವಸ್ಥಾನದಲ್ಲಿ ತತ್ವಜ್ಞಾನ ಮಹೋತ್ಸವ ಅಂತ ನಡಲಿಕ್ಕಿದೆ. ಅದರಲ್ಲಿ 9ನೇ ತಾರೀಕು 10ನೇ ತಾರೀಕಿಗೆ ಸುಧಾಮಂಗಳ ಕಾರ್ಯಕ್ರಮ, 11, 12, 13ನೇ ತಾರೀಕಿಗೆ ತತ್ವಜ್ಞಾನ ಮಹೋತ್ಸವ ಅಂತ ಒಂದು ಬೃಹತ್ ಕಾರ್ಯಕ್ರಮ ಗುರುಗಳ ನೇತೃತ್ವದಲ್ಲಿ ಸಮಾಜದ ಅನೇಕ ಮಠಾಧೀಶರು, ಪೀಠಾಧೀಶರು, ವಿದ್ವಾಂಸರಗಳ ನೇತೃತ್ವದಲ್ಲಿ ಕಲಾಗೋಷ್ಠಿ, ದಾಸ ಸಾಹಿತ್ಯ ಗೋಷ್ಠಿ, ತತ್ವಜ್ಞಾನ ಗೋಷ್ಠಿ, ಧಾರ್ಮಿಕ ಗೋಷ್ಠಿ, ಪೌರೋಹಿತ್ಯ ಗೋಷ್ಠಿ, ಸುಮಾರು 5 ವೇದಿಕೆಗಳಲ್ಲಿ ಬೇರೆ ಬೇರೆ ವಿಧವಾಗಿರತಕ್ಕಂತಹ ಗೋಷ್ಠಿಗಳು,
ಆದರೆ 12ನೇ ತಾರೀಕಿಗೆ ದಶಲಕ್ಷ ವಿಷ್ಣು ಸಹಸ್ರನಾಮ ಪಾರಾಯಣದ ಯೋಜನೆ ಇದೆಲ್ಲ ನಡೀಲಿಕ್ಕಿದೆ. ಅದಕ್ಕೆ ಈ ಮೂಲಕವೇ ನಿಮಗೆಲ್ಲರಿಗೂ ಕೂಡ ಆಹ್ವಾನವನ್ನು ಕೊಡ್ತಾ, ಅಗತ್ಯವಾಗಿ 9, 10, 11, 12, 13 ಏಪ್ರಿಲ್ ತಿಂಗಳಿನ ಈ 5 ದಿನದ ಅವಧಿಯಲ್ಲಿ ಯಾವತ್ತಾದರೂ ಅನುಕೂಲ ಮಾಡಿಕೊಂಡು, ಪ್ರಾಯವಾಗಿ 12ನೇ ತಾರೀಕಿಗೆ ಆದಷ್ಟು ಸಾಧ್ಯವಾದ ಮಟ್ಟಲ್ಲಿ ಅನುಕೂಲ ಮಾಡಿಕೊಂಡು, ಅವತ್ತು ಪ್ರಾಯ ಶನಿವಾರ ಅಂತ ಭಾವಿಸ್ತೇನೆ, ಅನುಕೂಲ ಮಾಡಿಕೊಂಡು ಪರಣಂಕಿಲ ಉದ್ಭವ ಗಣಪತಿ ಮಹಾಲಿಂಗೇಶ್ವರ ದೇವರ ಸನ್ನಿಧಾನ ಹಾಗೂ ಪೇಜಾವರ ಮಠದ ಪಟ್ಟಾಭಿರಾಮ ದೇವರ ಸನ್ನಿಧಾನ ನಡೆತಕ್ಕಂಥ ಈ ಒಂದು ಅದ್ಭುತ ತತ್ವಜ್ಞಾನ ಮಹೋತ್ಸವಕ್ಕೆ ತಾವೆಲ್ಲರೂ ಭಾಗಿಗಳಾಗಬೇಕು ಅಂತ ಈ ಮೂಲಕ ಮಠದ ವತಿಯಿಂದ ಆಹ್ವಾನವನ್ನು ಕೊಡುತ್ತಾ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವರ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಇಂಥದ್ದೊಂದು ಪೂರ್ವ ಕಾರ್ಯಕ್ರಮಕ್ಕೆ ನಮಗೆ ಅನುಗ್ರಹ ಸಂದೇಶ ಕಳಿಸಿದಂತಹ ಸೋದಿ ಗುರುಗಳಿಗೂ ಕೂಡ ಎಲ್ಲ ಭಕ್ತವೃಂದದ ಪರವಾಗಿ ಮುಡಿಬಾಗುತ್ತಾ ಇದ್ದೇವೆ, ಹಣೆ ಹಚ್ಚುತ್ತಾ ಇದ್ದೇವೆ. ಉಪಸ್ಥಿತರಿದ್ದ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಉಪನ್ಯಾಸ ಕಾರ್ಯಕ್ರಮ ಮುಗಿಯಿತು. ಇನ್ನು ವಿಷ್ಣು ಸಹಸ್ರನಾಮ ಪಾರಾಯಣ, ಬಳಿಕ ಕ್ಷೇತ್ರದೇವರ ಪೂಜೆ ಎಲ್ಲದರಲ್ಲೂ ಪಾಲ್ಗೊಳ್ಳಬೇಕು ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಮೇಘಶ್ಯಾಮಂ ಪೀತಕೌಶೇಯವಾದಂ ಶ್ರೀವತ್ಸಾಂಗಂ ಕೌಸ್ತುಭೋದ್ಭಾಸಿತಾಂಗಂ ಪುಂಡರೀಕಾಯದಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಮಹೇಶ್ವರಂ ಅನೇಕರೂಪಂ ದೈತ್ಯಾನ್ನಮಾಯುರುಡೋತ್ತಮಂ. ಓಂ ಓಂ ನಮೋ ಭಗವತೆ ವಾಸುದೇವಾಯ. ಓಂ ವಿಶ್ವಾಯ ನಮಃ. ಓಂ ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಪವತ್ರಭೋ ಭೂತಕೃದ್ಭೂತಪ್ರದ್ಭಾವೋ ಭೂತಾತ್ಮಾ ಭೂತಭಾವನಃ ಭೂತಾತ್ಮಾ ಪರಮಾತ್ಮಾ ಚ ಮುಕ್ತಾನಾಂ ಪರಮಾಗತಿ ಅವ್ಯಯಃ ಪುರುಷಃ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ ಯೋಗೋ ಯೋಗವಿದಾಮ್ನೇತ ಪ್ರಧಾನಪುರುಷೇಶ್ವರ ನಾರಸಿಂಹವಃ ಶ್ರೀಮಾನ್ ಕೇಶವಃ ಪುರುಷೋತ್ತಮಃ ಸರ್ವಶಿವಸ್ಥಾಣುರ್ಭೂತಾದಿರ್ನಿಧಿರವ್ಯಯ ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭುರೀಶ್ವರ ಸ್ವಯಂಭೋ ಶಂಭುರಾದಿತ್ಯ ಪುಷ್ಟರಾಕ್ಷೋ ಮಹಾಸ್ಮನ ಅನಾದಿನೋ ಧಾತ ವಿಧಾತ ಭಾತುರುತ್ತಮ ಅಪ್ರಮೇಯೋ ಋಷಿಕೇಶ ಪದ್ಮನಾಭೋ ವರಪ್ರಭೋ ವಿಶ್ವಕರ್ಮ ಮನುಸ್ಪಷ್ಟಾಸ್ತವಿಷ್ಟಸ್ಥವಿರೋ ಧ್ರುವ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರದರ್ಶನ ರಘೂತತ್ರಿಕುಬ್ಧಾಮ ಪವಿತ್ರಂ ಮಂಗಲಂ ಪದಂ ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನ ಈಶ್ವರೋ ವಿಕ್ರಮೀ ಧನ್ಮೇ ಮೇಧಾವಿ ವಿಕ್ರಮಕ್ರಮ ಅನುತ್ತಮೋ ದುರಾದರ್ಶ ಕೃತಜ್ಞ ಕೃತಿಯಾತ್ಮವಾನ್ ಶರ್ಮ ವಿಶ್ವನೇತಾ ಪ್ರಜಾಭವ ಸಂವತ್ಸರೋ ಜ್ಞಾನ ಪ್ರತ್ಯಯ ಸರ್ವದರ್ಶನ ಅಯಃ ಸರ್ವೇಶ್ವರ ಸಿದ್ಧ ಸಿದ್ಧಿ ಸರ್ವಾದಿರತ್ಯುತ ವಿಲಗೇಯಾತ್ಮ ಸರ್ವಯೋಗಶ್ರುತ ವಸುರೂಪಸಮನ ಸತ್ಯ ಸಮಾತ್ಮ ಸಂಹಿತಃ ಸಮ ನಮೋಘ ಪುಂಡರೀಕಾಕ್ಷೋ ವೃಷಕರ್ಮ ವೃಷಾಕೃತಿ ರುದ್ರೋ ಬಹುಶಿಲಾ ವಿಶ್ವಯೋನಿಶ್ರುತಿಶ್ರವ ಅಮೃತ ಶಾಶ್ವತಸ್ಥಾಣುರ್ವರಾರೋಹೋ ಮಹಾದೇವ ಸರ್ವಗಃ ಸರ್ವವಿದ್ವಾನುರು ವಿಶ್ವಕ್ಸೇನೋ ಜನಾರ್ದನ ವೇದೋ ವೇದವಿದವ್ಯಂಗೋ ವೇದಾಂಗೋ ವೇದವಿತ್ತವೆ ಲೋಕಾಧ್ಯಕ್ಷೋ ದುರಾಧ್ಯಕ್ಷೋ ಧರ್ಮಾಧ್ಯಕ್ಷೋ ಕೃತಾಕೃತ ಕೃತರಾತ್ಮಾ ಭೋಕ್ತಾ ಸಹಿಷ್ಣೋ ಜಗದಾದಿಯ ಅನಘೋ ವ್ಯಯೋಜೇತ ವಿಶ್ವಯೋನಿ ಪುನರ್ವಸು ಉಪೇಂದ್ರೋ ವಾಮನಪ್ರಾಂ ಸುರನೋ ಅಗಷ್ಟುತಿರೋರ್ಜಿತ ಸಂಗ್ರಹಸ್ತರ್ಗೋ ಧೃತಾತ್ಮಾನಿ ಅಮೋಯಮ ವೇದ್ಯೋ ವೈದ್ಯಸ್ತರಾಯೋಗಿ ವೀರಃ ಮಾಧವೋ ಮಧು ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲ ಮಹಾಬುದ್ಧಿರ್ಮಹಾವೀರ್ಯೋ ಮಹಾಶಕ್ತಿರ್ಮಹಾದ್ಯುತಿ ಅದಿತ್ಯೇಶ್ಯ ಬಹು ಶ್ರೀಮಾನ್ ಮೇಯಾತ್ಮಾ ಮಹಾದಿರ್
अतिरुद्धस्तदानन्दो गोविन्दो गोविदाम्बरे मरीचैत्रमनोहंसस्तुवर्णो भुजगोत्तम हिरण्यनाभस्तुतपा पद्मनाभः प्रजापति अमृत्युः सर्वदृक्सिंहस्तन्धाता सन्धिमान् शिरः अजो दुर्वर्षमशास्ता विश्वदात्मा सुरारिहः गुरुर्गुरुतमो धामस्तत्यः सत्यपराक्रमः निमिषो निमिषस्पृग्वे वाचस्पतिरुदारी अग्रमीर्ब्राह्मणे श्रीमान् न्यायो नेता समीरणः सहस्रमूर्धा विश्वात्मा सहस्राक्षः सहस्रपात् आवर्तनो निवृत्तात्मा संवृतस्तप्रवर्तनः अहस्संवर्तको भग्नेर्निलोधरणीधरः सुप्रसादः प्रसन्नात्मा विश्वभुग्विभो सत्कर्ता सत्कृतिस्साधुबिम्बं नारायणो नरः असङ्ख्येयो प्रमेयात्मा विशिष्टकृष्टकृत्युजिः सिद्धार्थसिद्धसङ्कल्पः सिद्धिदस्सिद्धिसाधनः वृषाणि वृषभो विष्णुर्वृषपर्वा वृषो नरः वर्धनो वर्धमानश्च विविक्तः श्रुतिसागरः दुर्धरो वाग्मे महेन्द्रो वसुतो वसु नैकरोपो बृहद्रूपश्रीविविक्तप्रकाशनः ओजस्तेजो दुर्धप्रकाशात्मा प्रधानः रुद्धस्पष्टाक्षरो मन्त्रश्चन्द्राक्षुर्भास्करद्विजिः अमृतांशो भगवानुश्रुश्रेश्वरः औषधं जगस्ते दुस्तत्यधर्मपराक्रमः भूतभव्यभवन्नाथः पवनः पावनोदलः कामः कामकर्कान्तः कामः कामप्रदप्रभुः युगायुगावत्तोऽनेकहायो महाशनः रूपश्च सहस्रयुतमण्डलित् इष्टो विशिष्टशिष्टेष्टः शिखण्डे वंशो वृषः क्रोधः क्रोधकृत्कर्ता विश्वबाहो महीधरः अच्युतप्रतितः प्राणः प्राणदो वासवानुजः अपान्वितिरधिष्ठानामप्रमत्तप्रतिष्ठितः स्कन्दस्कन्दतरो सुखियो वरदो वायुवाहनः वासुदेवो बृहद्भानो राजदेवः पुरन्दरः अशोकस्तानस्तानश्चूरश्चौरिजनेश्वरः अनुकूलश्चतावर्तमवद्मे पद्मनिभेक्षणः पद्मनाभो रवीन्द्राक्षः पद्मगर्भश्रीरभुज महाक्षो गरुडध्वजः अतुलक्षणो भीमस्तमयज्ञो हविर्हवि सर्वलक्षणलक्षण्यो लक्ष्मीवांसविजिञ्जया ईश्वरो रोहितो मार्गो हेतुर्दामोदरस्तमः महीधरो महाभागो वेगवानिकाशनः उद्भवक्षोभणो देवश्रीगर्भः परमेश्वरः करणं कारणं कर्ता विकर्ता गहनो गुहः व्यवस्थानस्संस्थानस्थानो ध्रुवः परतभिः परमस्पष्टं दुष्टः पुष्टविरेक्षणः रामो विरामो विरलो मार्गो नेयो नयोमयः वीरशक्तिपदां श्रेष्ठो धर्मो धर्मविरुत्तमः वैकुण्ठः पुरुषः प्राणप्राणः पुरो हिरण्यगर्भशत्रुघ्नो व्याप्तो वायुरधोक्षजः चतुस्सुदर्शनकालः परमेष्ठीपरिग्रहः उग्रसंवत्सरो दक्षो विश्रामो विश्वदक्षिणः स्थानुप्रमाणं वीरमोऽव्ययम् महाकोशो महाभोगो महाधनः अदरविष्णस्तविष्टो भो धर्मयोगो महामगः नक्षत्रे क्षमः क्षामस्तमीहः यज्ञयो महेन्द्रश्च तदस्वत्रं सदाङ्गते सर्वदर्शे विमुक्तात्मा सर्वज्ञो ज्ञानमुत्तमम् सुभोणस्तु मनोहरो विचक्रोधो वीरबाहुर्विदारणः नैकात्मानैककर्मकृत् वत्सलो वत्सेरत्नगर्भो धनेश्वरः धर्मकृद्धर्मकृद्धर्वे भवदक्षरमक्षरम् अविज्ञाता सहस्रांशुविधातान्तलक्षणः गभस्ते तत्त्वस्तस्तिन्मो भूतमहेश्वरः आदिदेवो महादेवो देवेशो देवभद्गुरो उत्तरो गोपदैवोक्ता ज्ञानगम्यपुरातनः शरीरी भूतगर्भोक्ता कवीन्द्रो भूरिदक्षिणः
सोमको मृतमस्तो न पुरुषोत्तम विनयो देशब्दो दाशानस्तात्मतात्मदे जीवो नैदासाक्षी पुत्रो विदविक्रम अम्भोनिधन्तात्मा महोदधिगयोऽग्रग अयो महाहस्वाभाग्यो युगामित्रप्रबोधन आनन्दोऽनन्दनोऽनन्दसत्यधर्मादिविक्रम महर्षे कपिलाचार्य कृतज्ञो मे जजीवते महाशङ्कर्कृताङ्गजत् महाबलाहो गोविन्दस्तुषेणकनकाञ्जलि ययो गभीरो गहनो गुप्तश्चक्रगदाधर वेधास्वाङ्गोलितकृष्णो दृढसङ्कर्षणोच्युत वरुणो वारुणो वृक्षपुष्कराक्षो महामनः भगवान् भगवानन्दे वनमाले हरायुध आदित्यो सुधन्वा खण्डपरुषो दारुणो द्रविणप्रद तिरस्पत्सर्वद्रव्यासो वाचस्पतिरयो निज दृशामासामकः सामायुवाणम् भेषजम् भिषग अन्यासक्तमशान्तो निष्ठाशान्तिपरायण शुभाङ्गशान्तिदस्रष्टा कुवलकुवलेशय लोहितो गोपतिर्गोप्ता ब्रह्माक्षो वृषप्रिया मदिवर्ते धृत्तात्मा संक्षेप्ता क्षेमकृच्छिव श्रीवासश्रीमतश्रीमतापद श्रीनिवासश्रीनिधैश्रीभावद श्रीधर श्रीकरश्रेय श्रीमान् लोकत्रयाश्रय स्वच्छस्पञ्चस्वदानन्दो निर्ज्योतिर्गुणेश्वर विजितात्मा विधेयात्मा सत्कीर्तिर्क्षिन्नसंशय चक्षुरीशास्पदस्थिरा भूषयो भूषणो भूतैषो कशोकनाशन अतिष्मार्चितकुम्भो विशुद्धात्मा विशोधन अनिरुद्धो प्रतिरतप्रद्युम्नो विक्रम कालनेमिहावीरशूरश्वरेश्वर त्रिलोकात्मा त्रिलोकेश केशवकेशिवा हरिः कामदेव कामकाय अदिर्ज्येष्ठमगुरुविष्णववीरो अन्तोदनञ्जयः ब्रह्मण्यो ब्रह्मविद्ब्रह्मा ब्रह्म ब्रह्मनिवर्तन ब्रह्मवेत्तामणो ब्रह्मी ब्रह्मज्ञो ब्राह्मणप्रिय महाक्रमो महाकर्मा महातेजो महोरग महाकविर्महायज्वा महायज्ञो महाहरि सव्यस्तमप्रियस्तोत्रम् स्तुतिस्तोतारणप्रियः पूर्णपूर्णिका पुण्यकीर्तिर्नामय मनोरवश्चेत्करोपसुरेतापसुप्रदा वसुप्रदो वासुदेवो वसुर्वसुमनाहवि तद्भूयस्तत्परायण शूरसेनो युष्णेष्ठस्तन्निवासस्त्रियामुन भूतावासो वासुदेवः सर्वासुनिलयो नर दर्पः दर्पदो दुर्दो दुर्धरोद्धापरादिक विश्वमूर्तिर्महामूर्तिर्तीर्थमूर्तिर्मूर्तिमहान् अनेकमूर्तिर्व्यक्तशतमूर्तिष्वरान् एको नैकस्तवक्तम् यत्तत्पदमुत्तमम् लोकनाथो माधवो भक्तवत्सलः सुवर्णवर्णो हेमाङ्गो वराङ्गस्तन्दनाङ्गधी वीरः शतशून्यो भृदाशीधवत्सलः अमानी मानदो मान्यो लोकस्वामी लोकधृक् सुमेधा मेधयो गण्यः सत्यमेधाधराधर एजो गृहो दिग्धरस्वशस्त्रप्रदाम्बर रक्षहो निग्रहो वेगो चतुर्मूर्तिश्चतुर्बाहुश्चतुर्व्यूहश्चतुर्गति चतुरामानुर्भावस्तुर्वेदविदेकवाद् समावर्तो विकृतात्मा दुर्गयो दुर्विक्रम दुर्लभो दुर्गमो दुर्गो दुरावासो दुरारिहान् शुभाङ्गो लोकसारज्ञस्तुलन्तस्तद्वर्धन इन्द्रकर्मा महाकर्मा कृतकर्मा कृतागम उद्भवस्तुन्तरस्तुन्तो नूतनामस्तुमोदन अर्को राजसंकीर्तयन्तस्तर्वविजयी महाभूतो महागतो महाभूतो महानदी कुमुदकुन्दः प्रजज्ञः पावनो नरः अमृतांशो मृतवपुस्तर्वज्ञस्तर्वोग्रः सुलभस्तु प्रदसिद्धः सप्तप्रदामनः
यक्रोधोत्परोत्तश्चाणूराभ्यधियोदर सहस्राणिस्तप्तजिह्वस्तप्तैर्हासप्तवाहन अमोर्तिर्नकोदित्यो भयकृद्भयनाशन अनुग्रहत्कृशस्थो गुणभृत्तिर्गुणो महान् अरुदस्फोटस्वास्य प्राक्वंशो वंशवर्धन योगी हस्तर्वकामद आश्रमश्रमणक्षामस्तु वर्णो वायुवाहन ददद्धरो ददर्वेदो दण्डोदमयिदारम अपराधिकस्तल्वस्वहो नियन्त्रानियमो यम सत्त्वान् सात्विकः सत्यः सत्यधर्मपरायण परित्राय प्रियानो प्रियकृत्प्रीतिवर्धन विहाय जगद्यो दिक्षो निर्भुतबहुर्यो रविर्विरोधसूर्यः सविता विलोचन अनिर्विघ्नस्तदामर्षे लोकाधिष्ठानमद्भुत सनातनमकमिलकमिलव्यया स्वस्ति स्वस्ति दक्षिण अरवोपकुण्डली चक्रे विक्रमोनिदशासन शब्दात्मक शब्दसः ईश्वरस्तर्वदैकर अक्रूरभ्यशो दक्षो दक्षिणक्षमिणापर विद्वत्तमो वेदभयः पुण्यश्रवणकीर्तन उत्तारणो दुष्कृतिः पुण्यो दुःस्वप्ननाशन जीवनपर्यवस्थित अनन्तरूपो अन्तश्रेकिदन्यद्भयामः चतुरस्रो गभीरात्मा विदिशो व्यादिशो दिशा अनादिपूर्वो लक्ष्मी सुवेदो निजलाङ्गद जननो जनजन्मादै भीमो भीमपराक्रम आधारिलयो भाता पुष्पः सप्रजागर ऊर्ध्वगस्पदाचारप्राणिकर्महमन प्रमाणं प्राणनिलय प्राणवत्प्राणजीवन तत्त्वविधेकात्मा जन्मवृत्तिजरात्मिक ऊर्ध्वस्पस्तरुस्तानः सविता प्रविदामः यज्ञो यज्ञपदयज्वा यज्ञाङ्गो यज्ञवाहन यज्ञभृत्यज्ञकृत्यज्ञे यज्ञभुग्यज्ञसाधन यज्ञयुज्यामन्नादेवता आत्मयोनिश्वरङ्गारो वैखानस्सामगायन देवकीनन्दनस्तागरीशात्मानः शङ्खभृत्तङ्गरीलक्रेशासमुमाकदातुर सर्वप्रहरणायुधो नमः इति परमादेकदेशार्गे शक्ये चक्रे च नन्दके देवनारायणो विष्णुर्वासुदेवोऽभिरक्षतो गणेशार्गे शक्ये चक्रे च नन्दके श्रीमन्नारायणो विष्णुर्वासुदेवोऽभिरक्षतो महादेकदेशार्गे शक्ये चक्रे च नन्दके श्रीमन्नारायणो विष्णुर्वासुदेवोऽभिरक्षतो वासुदेवोऽभिरक्षतो नमः इति श्रीराम राम रामेति रमे रामे मनोरमे सहस्रनाम तुल्यं राम नाम वरानने श्रीराम राम रामेति रमे रामे मनोरमे सहस्रनाम तुल्यं राम नाम वरानने श्रीराम राम रामेति रमे रामे मनोरमे सहस्रनाम तुल्यं राम नाम वरानने श्रीराम नाम वरानने ओम नमः इति नमो स्मरन्ताय सहस्रमूर्तये सहस्रपादाक्षिरोधाहवे पुरुषाय शाश्वते सहस्रकोटिविधारिणे नमः नमो ब्रह्मण्यदेवाय गोब्राह्मणहिताय च जगद्धिताय कृष्णाय गोविन्दाय नमो नमः